Hallelujah. Praise the Lord. ಎಷ್ಟು ಜನ ಸಂತೋಷವಾಗಿದ್ದೀರಾ? ಕಳೆದ 4 ದಿನಗಳು ನಿಮ್ಮ ಮಧ್ಯದಲ್ಲಿ ಸೇವೆ ಮಾಡುವಂತೆ ಕೃಪೆ ಕೊಟ್ಟ ದೇವರಿಗೆ ನಾನು ವಂದನೆ ಸಲ್ಲಿಸುತ್ತೇನೆ. ನಾನು ನಂಬುತ್ತೇನೆ 4 ದಿನ ನಿಮ್ಮ ಮಧ್ಯದಲ್ಲಿ ಸೇವೆ ಮಾಡಿದ್ದು, ದೇವರ ವಾಕ್ಯವನ್ನು ಹಂಚಿಕೊಟ್ಟಿದ್ದು ನಿಮಗೆ ಪ್ರಯೋಜನಕರವಾಗಿತ್ತೆಂದು ಎಷ್ಟು ಜನಕ್ಕೆ ಅದು ಪ್ರಯೋಜನವಾಗಿತ್ತು? ಕರಗಳನ್ನು ಮೇಲೆತ್ತಿ ತೋರಿಸಿ. ಹಲ್ಲೆಲೂಯ. ಇವತ್ತೂ ಸಹ ದೇವನ ಕೃಪೆಯಿಂದ, ಆತನ ಕರುಣೆಯಿಂದ ಜೀವಂತವಾಗಿದ್ದು ನಿಮ್ಮ ಮುಂದೆ ನಿಲ್ಲೋದಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ನಾನು ಸ್ತೋತ್ರ ಸಲ್ಲಿಸುತ್ತೇನೆ. ಒಂದು ಕ್ಷಣ ನಾವು ತನಗಳನ್ನು ಬಾಗಿಸಿ ದೇವರನ್ನು ನೋಡಿ ನಾವು ಮೊರೆಯಿಡೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಎಲ್ಲರೂ ಸ್ವಲ್ಪ ಹೊತ್ತು ದೇವರಿಗೆ ಸ್ತೋತ್ರ ಮಾಡಿರಿ, ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡಿರಿ. ದೇವರು ನಮ್ಮ ಮಧ್ಯದಲ್ಲಿ ಚಲಿಸುವಂತೆ ಆತನ ಕೃಪೆಯು, ಆತನ ಸಾನ್ನಿಧ್ಯವು, ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಿಸಲ್ಪಟ್ಟು ಈ ವಾಕ್ಯಗಳನ್ನು ಹೊರಬರುವಂತೆ ದೇವರು ಸಹಾಯ ಮಾಡುವಂತೆ ನಾವೆಲ್ಲರೂ ಬಾಯಿಗಳನ್ನು ತೆರೆದು ಸ್ವಲ್ಪ ಸಮಯ ನಾವು ಸ್ತೋತ್ರ ಮಾಡಿ. ಎಲ್ಲರೂ ಸ್ವರವನ್ನು ಮೇಲಕ್ಕೆತ್ತಿ ಸ್ತೋತ್ರ ಮಾಡಿರಿ. ಹಾಲೆಲೂಯ, ಹಾಲೆಲೂಯ. ಓ ರಾಬಲ್ಲ ಶಿಖಾ ದು ರಾಮಂದು ನೌ ಶಿಖಾ ಲಹಾದು ರಾಬೌ ಶಿಖಾ ಮಂದಲಬ. ಹಾಲೆಲೂಯ. ನನ್ರಿ ಅಪ್ಪ, ಸ್ತೋತ್ರ ಅಪ್ಪ ತಗಪ್ಪನೇ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ, ನೀನು ಆಳ್ವಿಕೆ ಮಾಡಬೇಕೆಂದು ನನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ, ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇನೆ. ಅಯ್ಯ, ನಾವು ಸ್ತೋತ್ರ ಸಲ್ಲಿಸುತ್ತಾ ಇದ್ದೀವಪ್ಪ. ನಿನ್ನ ಸನ್ನಿಧಿಯಲ್ಲಿ, ನಿನ್ನ ಸಾನ್ನಿಧ್ಯದಲ್ಲಿ ನಾವು ಬಂದಿದ್ದೇವೆ. ನಿನ್ನ ಕೃಪೆಯಿಂದ ತುಂಬಿಸಿ ನಡೆಸಬೇಕೆಂದು, ನಿನ್ನ ಒಂದು ಚಲನೆ ನಾವು ನೋಡಬೇಕೆಂದು ನಾವು ಬಯಸುವರಾಗಿದ್ದೇವೆ. ಅಯ್ಯ, ಕಳೆದ 4 ದಿನಗಳು ನಮ್ಮೊಟ್ಟಿಗಿದ್ದ ಮಾತನಾಡಿದ ಪರಿಶುದ್ಧಾತ್ಮನೇ, ಇವತ್ತು ಇಂದಿಗೂ ನಿನ್ನ ಸಾನ್ನಿಧ್ಯವನ್ನು ಬಯಸುತ್ತಾ, ನಿನ್ನ ಕೃಪೆಯನ್ನು ಬಯಸುತ್ತಾ, ನಿನ್ನ ಸಹಾಯವನ್ನು ಬಯಸುತ್ತಾ ನಾವು ಬಂದಿದ್ದೇವೆ. ಅಪ್ಪ ತಗಪ್ಪನೇ, ಅಪ್ಪ ಸ್ತೋತ್ರ. ತಂದೆಯೇ ಅಪ್ಪ, ನಿನ್ನ ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಎಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ನಿನ್ನ ಕೃಪೆಯು ಅಪ್ಪ ಮೇಘದ ಓಪದಾಗಿ ಅಪ್ಪ ನಿನ್ನ ಸಮ್ಮುಖವು ನಿನ್ನ ಸಾನ್ನಿಧ್ಯವು ನಮ್ಮ ಮಧ್ಯದಲ್ಲಿ ಕಾಣಬರಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ತಗಪ್ಪನೇ ಅಪ್ಪ ಸ್ತೋತ್ರ. ಅಪ್ಪ ತಗಪ್ಪನೇ ಸ್ತೋತ್ರ ರಾಜ. ತಗಪ್ಪನೇ ತಂದೆಯೇ ಸ್ತೋತ್ರ, 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 ಸ್ತೋತ್ರ. ನಿನಗೆ ಸ್ತೋತ್ರ ಸಲ್ಲಿಸುತ್ತದೆ. ಎಲ್ಲ ತಡೆಗಳನ್ನು ನಸರನಿಗೆ ಯೇಸು ಕ್ರಿಸ್ತವು ನಾವು ಮುರಿದಾಕುತ್ತೇವೆ, ಅದು ಲಯಪಡಿಸುತ್ತೇವೆ. ಈ ಆರಾಧನೆಗೆ ತಡೆಯಾಗಿ ನಿಲ್ಲುವಂಥ ಎಲ್ಲ ದುರಾತ್ಮನ ಶಕ್ತಿಗಳನ್ನು ನಸರನೆಯ ಯೇಸು ಕ್ರಿಸ್ತನ ನಾಮದಲ್ಲಿ ಲಯಪಡಿಸುತ್ತಾ ಇದ್ದೇವೆ. ನಮ್ಮೊಂದಿಗೆ ನಿನ್ನ ಕ್ರಿಯೆ ಮಾಡು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನೆ ನಾನೇನು ಹೇಳಿದೆ? ದೇವರಿಗೆ ಸ್ತೋತ್ರ ಮಾಡಿದ್ರೆ ಮನಪೂರ್ವಕವಾಗಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡಬೇಕು. ಇವತ್ತಿನ ಅಷ್ಟೇನಾ ಬಲ ಇರೋದು? ಗಾಡ್ ಬ್ಲೆಸ್ ಯು. ಹಲ್ಲೆಲೂಯ. ಇವತ್ತು ಸಹ ದೇವರು ನಮ್ಮೊಂದಿಗೆ ಮಾತನಾಡೋನಾಗಿದ್ದಾನೆ. ಈ ಸಮಯದಲ್ಲಿ ನಮ್ಮ ಎಲ್ಲ ವಿಧವಾದಂಥ ಬಲಹೀನತೆಗಳನ್ನು ಮಾರ್ಪಡಿಸುವ ದೇವರು ನಮ್ಮೊಂದಿಗಿದ್ದಾನೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವನ್ನು ಪೂರ್ಣವಾಗಿ ಕೊಡುವನಾಗಿದ್ದಾನೆ ಅಥವಾ ಉಂಟು ಮಾಡುವನಾಗಿದ್ದಾನೆ. ನಮ್ಮ ಕೌಟುಂಬಿಕ ಜೀವಿತದಲ್ಲಿ ಆಗಲಿ, ನಮ್ಮ ಆತ್ಮಿಕ ಜೀವಿತದಲ್ಲಾಗಲಿ, ನಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ನಾವು ಅನೇಕ ರೀತಿಯಲ್ಲಿ, ಅನೇಕ ಸಮಯಗಳಲ್ಲಿ ನಾವು ಸೋತವರಾಗಿ ನಾವು ಕಾಣ್ಪಡೋದು ಸಹಜವಾದ ಒಂದು ಕಾರ್ಯ. ಈಗ ಇಲ್ಲಿ ಕುಳಿತಿರೋರು ನಿಮ್ಮನ್ನು ಒಬ್ಬೊಬ್ಬರಾಗಿ ಕರೆದು ನಿಮ್ಮ ಜೀವಿತದ ಕುರಿತು ಹೇಳುವುದಾದರೆ, ದೇವರು ನಡೆಸಿದ ಜಯಕ್ಕಿಂತಲೂ ನಮ್ಮ ಸೋಲುಗಳನ್ನು ನಾವು ಅಧಿಕವಾಗಿ ನಾವು ಹೇಳುವರಾಗಿರುತ್ತೇವೆ. ನಾವು ಅನೇಕ ಸಮಯಗಳಲ್ಲಿ ನಾವು ಸೋತು ಹೋದಂಥವರೆಂದು ನಾವು ತಿಳಿದುಕೊಂಡಿರುತ್ತೇವೆ. ಒಬ್ಬ ಮನುಷ್ಯನ ಜೀವಿತದಲ್ಲಿ ಯಾರಿಗೇ ಸಹ ಸೋಲನ್ನು ಕುರಿತು ಅವನು ಮಹಿಮೆ ಪಡಿಸುವುದಕ್ಕೆ ಅವನು ಇಷ್ಟಪಡುವುದಿಲ್ಲ. ಆದರೆ ನಾವು ಆತನನ್ನು ಅರಿತುಕೊಳ್ಳುವಾಗ, ಇಲ್ಲವೆಂದರೆ ಆತನನ್ನು ತಿಳಿದುಕೊಳ್ಳುವಾಗ, ಆತನ ಶಕ್ತಿಯನ್ನು ನಾವು ಆತುಕೊಳ್ಳುವಾಗ
ನಮ್ಮ ಎಲ್ಲ ಸೋಲುಗಳು ಜಯವಾಗಿ ಮಾರ್ಪಡುತ್ತದೆ. ಇವತ್ತು ನೀನು ಸೋತವನಾಗಿ ನಿನ್ನ ಜೀವಿತವು ಸೋಲುಗಳಿಂದ ತುಂಬಲ್ಪಟ್ಟಿದ್ದರೆ ನಿನಗೆ ಒಳ್ಳೆಯ ಸುದ್ದಿ ಇದೆ. ಪೌಲನೊಂದಿಗೆ ನಾವು ಸೇರಿ ಹೇಳುವರಾಗಿರೋಣ. ಪೌಲನ ಜೀವಿತದಲ್ಲಿ ನೋಡುವುದಾದರೆ ಆತನು ಅನೇಕ ಕಾರ್ಯಗಳಲ್ಲಿ ಸೋತವನು, ಆದರೆ ಅವನ ಮುಖಾಂತರವಾಗಿ ಜಯವನ್ನು ದೇವರು ಕೊಟ್ಟವರಾಗಿ ಆ ಪೌಲನು ಮಾಡುವುದಕ್ಕೆ ಸಾಧ್ಯ ಮಾಡಿದ ಪರಿಶುದ್ಧಾತ್ಮನು ಇವತ್ತು ಸಹ ನಿಮ್ಮನ್ನು ಜಯಶಾಲಿಗಳನ್ನಾಗಿ ಮಾರ್ಪಡಿಸಲು ಪವಿತ್ರಾತ್ಮನು ನಿಮಗೆ ಸಹಾಯ ಮಾಡುವನಾಗಿದ್ದಾನೆ. ನೀವು ಕುಳಿತಿರುವಲ್ಲಿ ನನಗಾಗಿ ಪ್ರಾರ್ಥಿಸಿಕೊಳ್ಳಿರಿ. ಕಳೆದ 4 ದಿನಗಳು ಸತತವಾಗಿ ಸಭೆಯಲ್ಲಿ ಪ್ರಸಂಗ ಮಾಡುತ್ತಾ ನಮ್ಮ ಆಸರೆ ಟಿವಿಯ ಕಾರ್ಯಕ್ರಮಗಳಿಗೆ ಅಲ್ಲಿಯೂ ನಾನು ಮಾತನಾಡುತ್ತಿರೋದ್ರಿಂದ ನನ್ನ ಗಂಟಲು ಸ್ವಲ್ಪ ನೋವಿನಿಂದ ಶಬ್ದವಾಗಿ ಮಾತನಾಡೋದಕ್ಕೆ ಆಗದ ರೀತಿಯಲ್ಲಿದೆ. ಅದು ದೇವರು ಶಕ್ತಿ ಕೊಡಬೇಕು. ಏನಂದರೆ ನಾಳೆನೂ ಮತ್ತೆ ನಿಮ್ಮೊಂದಿಗೆ ದೇವರ ಆರಾಧನೆಯಲ್ಲಿ ನಿಮ್ಮೊಂದಿಗೆ ಇದ್ದು ನಾನು ಸೇವೆ ಮಾಡಬೇಕಾಗಿದ್ದಾನೆ. ಪರಿಶುದ್ಧಾತ್ಮನಿಂದ ಎಲ್ಲವೂ ಸಾಧ್ಯವು. ನನಗಾಗಿ ಪ್ರಾರ್ಥಿಸಿಕೊಳ್ಳಿ. ಎಷ್ಟು ಜನ ಪ್ರಾರ್ಥಿಸೋರಾಗಿರ್ತೀರಾ? ಇವತ್ತು ಮಾತ್ರವಲ್ಲ, ನಾನು ಇನ್ನೊಂದು ಮಾತು ನಿಮ್ಮಲ್ಲಿ ಕೇಳ್ತೇನೆ. ನಾವು ಬ್ಯಾಂಗ್ಳೂರು ಪ್ರಾಂತ್ಯದಲ್ಲಿ ಯೇಸು ಕ್ರಿಸ್ತನ ಮಹಿಮೆಯ ಸೇವೆಗಳು ಅಂತ ನಾವು ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಸೇವೆಯ ಗುರಿ ಏನಂದರೆ ಕರ್ನಾಟಕದಲ್ಲಿ ಉಜ್ಜೀವನವನ್ನು ನೋಡಬೇಕು. ಕರ್ನಾಟಕದ ಜನರು ಯೇಸುವನ್ನು ಕಂಡುಕೊಳ್ಳಬೇಕು. ಕರ್ನಾಟಕದ ಪ್ರತಿಯೊಬ್ಬ ಯೌವನಸ್ಥರು ದೇವರನ್ನು ಅರಿತುಕೊಳ್ಳಬೇಕು ಎಂಬುದೇ ನಮ್ಮ ಆಸೆಯಾಗಿದೆ. ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ಸೇವೆಯನ್ನು ದೇವರ ಕರ್ನಾಟಕದ ಉಜ್ಜೀವನಕ್ಕಾಗಿ ದೇವರು ಉಪಯೋಗಿಸಬೇಕೆಂದು ನಿಮ್ಮ ಸ್ವಂತ ಪ್ರಾರ್ಥನೆಯಲ್ಲಿ ನನಗಾಗಿ ಪ್ರಾರ್ಥಿಸಿಕೊಳ್ಳಿರಿ. 1 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ಸಾಕು ನನಗೆ. ನೀವಿರುವ ಇಲ್ಲಿ 50-100 ಜನ ಇದ್ದೀರಾ. ಒಬ್ಬೊಬ್ಬರು 1 ನಿಮಿಷ ಪ್ರಾರ್ಥನೆ ಮಾಡಿದರೆ ನನಗೆ 100 ನಿಮಿಷಗಳು ನನಗೆ ಪ್ರಾರ್ಥನಾ ಬಲವನ್ನು ದೇವರು ಕೊಡುತ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ಈ ಸಹೋದರನು ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ? ನನಗಾಗಿ ಪ್ರಾರ್ಥನೆ ಮಾಡ್ತೀರಿ ತಾನೆ? ಬರುವ ದಿನಗಳಲ್ಲಿ ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ಇರುತ್ತೇನೆ ಎಂದು ನಾನು ನಂಬುತ್ತಾ ಇದ್ದೇನೆ. ಇವತ್ತು ಸಹ ನಮ್ಮ ಬಲಹೀನತೆಗಳನ್ನು ದೇವರು ಹೋಗಲಾಡಿಸಿ ನಿನ್ನಲ್ಲಿ ನಂಬಿಕೆ ಹುಟ್ಟಿಸಬೇಕೆಂದು ದೇವರು ಇವತ್ತು ನಿಮ್ಮೊತ್ತಿಗೆ ಮಾತನಾಡೋದನ್ನು ನಿನ್ನೆ ನಾವು ನೋಡಿದ್ದೀವಿ. ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು. ದೇವರೊಂದಿಗೆ ನಾವು ಜೀವನ ಯಾವ ರೀತಿ ಮಾಡಬೇಕೆಂದು ನಾವು ಕಲಿತುಕೊಂಡಿವಿ. ಈ ದಿನದಲ್ಲಿ ನಾವು ನಮ್ಮ ಬಲಹೀನತೆಯನ್ನು ಮರೆತು ದೇವರನ್ನು ಹಾದುಕೊಳ್ಳುವಂಥವರಾಗಿ ನಾವಿರಬೇಕೆಂದು ದೇವರ ಆತ್ಮನು ಇವತ್ತು ನಮಗೆ ಮಾತನ್ನು ಕೊಟ್ಟನು. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿರಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ. ನನ್ನನ್ನು ಬಲಪಡಿಸುವ ಆತನಿಂದ, ಅರ್ಥ ಆಗ್ತಾ ಇಲ್ಲ. ಇದ್ದೀರಾ? ಇಲ್ಲೇನೇ ಇದ್ದೀರಾ ಇಲ್ವಾ? ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ಆಂಗ್ಲದಲ್ಲಿ ನೋಡೋದಾದರೆ I can do all things through him who strengthens me. I can do all things who strengthens me. I can do all things through him who strengthens me. ಎಲ್ಲರನ್ನ I can do everything ಅಂತೇಳಿ ಬರಲ್ವಾ? ಎಲ್ಲರೂ ಹೇಳಿ ಬಾಯಿನಂತೆ, ನನಗೆ ಎಲ್ಲವನ್ನು ಮಾಡಲು ಶಕ್ತಿ ಕೊಡುವ ಆತನಿಂದ ನಾನು ಎಲ್ಲವನ್ನು ಮಾಡಿ ಮುಗಿಸುವನಾಗಿದ್ದೇನೆ. ಹೇಳಿ ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ನನಗೆ ಎಲ್ಲವೂ ಮಾಡಲು ಶಕ್ತಿ ಇದೆ. ಹಲ್ಲೆಲೂಯಾ. ನಮ್ಮ ಬಲಹೀನತೆ ಸಮಯಗಳಲ್ಲಿ, ನಮ್ಮ ಸೋಲಿನ ಸಮಯಗಳಲ್ಲಿ ನಾವು ಸೋತು ಹೋಗದಂತೆ ನಮ್ಮನ್ನು ಬಲಪಡಿಸುವ ಯೇಸುವನ್ನು ನಾವು, ಕ್ರಿಸ್ತನನ್ನು ನಾವು ನೋಡುವರಾಗಿರಬೇಕು. ಪ್ರಿಯ ಸಹೋದರ ಸಹೋದರಿ, ನೀನು ಯಾವುದಲ್ಲಿ ಸೋತು ಹೋಗಿ ನೀನಿದ್ದೀಯಾ? ಯಾವುದರಲ್ಲಿ ಸೋಲು ಅನುಭವಿಸಿ ನೀನು ಈ
ಸಮಯದಲ್ಲಿ ಇದೆಯಾ, ಈ ಪ್ರಾರ್ಥನಾ ಕೂಟಿಯಲ್ಲಿ ಇದೆಯಾ, ನಿನ್ನನ್ನು ನೋಡಿ ದೇವರು ಹೇಳ್ತಾರೆ, ನಿನ್ನನ್ನು ಬಲಪಡಿಸುವ ದೇವರು ಒಬ್ಬರಿದ್ದಾರೆ. ಹಲ್ಲೆಲೂಯ. ನಿನ್ನ ಬಲಪಡಿಸುವ ದೇವರು, ನಿನ್ನನ್ನು ನಡೆಸುವ ದೇವರು ಒಬ್ಬರಿದ್ದಾರೆ ಅಂದರೆ ನೀನು ಅರಿತುಕೊಳ್ಳಬೇಕು. ನಿನ್ನ ಎಲ್ಲ ಕಾರ್ಯಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ನಿನ್ನನ್ನು ಬಲಪಡಿಸುವವನು ನಿನ್ನ ನಡುವೆ ಇದ್ದಾನೆ. ಜಕರಿಯ 4:6 ನಾವು ನೋಡುವಾಗ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಪರಿಶುದ್ಧಾತ್ಮನಿಂದ ಎಲ್ಲವೂ ಆಗುವುದು, ನನ್ನ ಆತ್ಮನಿಂದ ಎಲ್ಲವೂ ಆಗುವುದೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನಾವು ಅನೇಕ ಸಮಯಗಳಲ್ಲಿ ನಾವು ಏನು ಮಾಡುತ್ತೀವಿ ಅಂದರೆ, ನಮ್ಮ ಜೀವಿತದಲ್ಲಿ ಬರುವಂಥ ಕಾರ್ಯಗಳನ್ನು ನೋಡಿ ನಮ್ಮ ಬಲದಿಂದ ಮಾಡಿ ನಾವು ಸೋತವರಾಗಿ ನಾವು ಏನಂತ ತಿಳ್ಕೊತೀವಂತೆ, ನನ್ನ ಜೀವನ ಇಷ್ಟೇ ಎಂದು ತಿಳಿದುಕೊಂಡು ದೇವರ ಬಲವನ್ನು ನಾವು ಲೆಕ್ಕ ಹಾಕೋರಾಗಿರ್ತೀವಿ. ಇಲ್ಲಾಂದರೆ ದೇವರ ಶಕ್ತಿಯನ್ನು ನಾವು ವಿಮರ್ಶರಾಗಿರುತ್ತೇವೆ. ಆದರೆ ದೇವರ ಬಲವು, ಆತನ ಅಭಿಷೇಕವು ನಾವು ನೆನೆಸುವಷ್ಟು ಅದು ಬಲಹೀನೆಯಾದದಲ್ಲ, ಅದು ಎಲ್ಲವನ್ನು ಮಾಡಿ ಮುಗಿಸುವುದಾಗಿದೆ. ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ಯಾವುದನ್ನು ನೀನು ಮುಂದಕ್ಕೆ ಹೋಗಲಾರದಷ್ಟು ಕಾರ್ಯಗಳಿದೆಯೋ, ನಿನ್ನ ಜೀವಿತದಲ್ಲಿ ಯಾವುದನ್ನು ಕುರಿತು ನೀನು ಸೋಲು ಎಂದು ಅನುಭವಿಸ್ತಾ ಇದೆಯೋ, ಅದನ್ನು ಜಯವಾಗಿ ದೇವರು ಮಾರ್ಪಡಿಸುವನಾಗಿದ್ದಾನೆ. ಮೊದಲನೆಯದಾಗಿ ನಾವು ತಿಳಿದಿರಬೇಕಾದ ವಿಷಯವೇನೆಂದರೆ, ನನ್ನನ್ನು ಬಲಪಡಿಸುವನು ಒಬ್ಬನಿದ್ದಾನೆ. ಎಲಿಯನ ಜೀವಿತದಲ್ಲಿ ಅವನು ಮಾಡಿದಂಥ ದೊಡ್ಡ ಕಾರ್ಯಗಳನ್ನು ಮರೆತು ಅವನು ಸೋತವನಾಗಿ ಕೂತುಕೊಂಡಿರುವಾಗ, ಆಹಾಬ್ ರಾಜನ ಮುಂದೆ ಹೋಗಿ, ನನ್ನ ಮಾತಿಲ್ಲದೆ ಇನ್ನು ಮೇಲೆ ಮಳೆಯೂ ಆಗುವುದಿಲ್ಲ, ಮಂಚು ಬೀಳುವುದಿಲ್ಲ, ನಾನು ಮಾತು ಕೊಡುವವರೆಗೂ, ನಾನು ದೇವರ ಸಮ್ಮುಖದಲ್ಲಿ ನಿಂತು ಹೇಳುವವರೆಗೂ ನನ್ನ ಮಾತಿಲ್ಲದೆ ಮಳೆಯಾಗುವುದಿಲ್ಲ ಅಂತ ಹೇಳಿ ಚಾಲೆಂಜ್ ಮಾಡಿದಂಥ, ಸವಾಲು ಹಾಕಿದಂಥ ಮನುಷ್ಯ ಸೋತು ಹೋಗೋನಾಗಿ ನಾವು ನೋಡುತ್ತೇವೆ. ಅವನು ಹೋಗಿ ಒಂದು ಗಿಡದ ಕೆಳಗಡೆ ಕೂತುಕೊಂಡು ನಾನು ಸತ್ತರೆ ಸಾಕು ಎನ್ನುವ ಪರಿಸ್ಥಿತಿಯಲ್ಲಿ ದೇವರು ಆ ಏಲಿನನ್ನು ಬಲಪಡಿಸಿ ಹೇಳುತ್ತಾನೆ, ಅವನಿಗೆ ಆಹಾರವನ್ನು ಕೊಟ್ಟು ಹೇಳ್ತಾನೆ, ತಿಂದು ಎದ್ದೇಳು, ನಿನ್ನ ನಡು ಕಟ್ಟುಕೋ, ಹೋಗಬೇಕಾದ ದಾರಿಯು ಪ್ರಯಾಣವು ಇನ್ನೂ ಇದೆ, ನಿನ್ನನ್ನು ಬಲಪಡಿಸು ನಾನಾಗಿದ್ದೇನೆ. ತಲ್ಲಾಡುವಂಥ ಮೊಣಕಾಳುಗಳನ್ನು ಬಲಪಡಿಸುವ ದೇವರು ನಿನ್ನ ದೇವರಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ಸಾಕಾಯಿತು ಎಂದು ಕುಳಿತುಕೊಂಡಿರುವುದಾದರೆ, ಈ ಬೆಳಗಿನ ಜಾವ ದೇವರು ನಿನ್ನೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ನೀನು ಹೋಗಬೇಕಾದ ದಾರಿ ಇನ್ನೂ ಬಹುದೂರವಾಗಿದೆ, ನಿನ್ನ ಪ್ರಯಾಣವು ಇನ್ನೂ ದೂರವಾಗಿದೆ, ನೀನು ಮಾಡಬೇಕಾದ ಕಾರ್ಯಗಳು ಇನ್ನೂ ಇದೆ, ನೀನು ಮಾಡಬೇಕಾದ ಸೇವೆ ಇನ್ನೂ ಇದೆ, ನೀನು ಮಾಡಬೇಕಾದ ಕಾರ್ಯಗಳು ಇನ್ನೂ ದೇವರಿಗಾಗಿ ವಹಿಸಿಕೊಟ್ಟು ಮಾಡಬೇಕಾದ ಕಾರ್ಯಗಳು ತುಂಬ ಇದೆ, ಬಹಳವಾಗಿದೆ. ಆದರೆ ನೀನು ಸೋತೋಗದಂತೆ ನಿನ್ನನ್ನು ಬಲಪಡಿಸುವ ದೇವರನ್ನು ಆದಿಕೊಂಡು, ನಿನ್ನ ಬಲಪಡಿಸುವ ದೇವರನ್ನು ನಂಬಿಕೊಂಡು, ನಿನ್ನ ಬಲಪಡಿಸುವ ಶಕ್ತಿಯ ದೇವರ ಅಭಿಷೇಕ ನಂಬಿ ನೀನು ಮುಂದೆ ಹೋಗುವನಾಗಿರುವುದಾದರೆ, ನಿನ್ನನ್ನು ತೆಗೆದುಕೊಂಡು ದೇವರು ಮಹತ್ವದ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಬಲಹೀನತೆಯನ್ನು ನೋಡಬೇಡ, ಬಲಹೀನತೆಯನ್ನು ನೋಡಬೇಡ. ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನು ದೇವರು ಬಲಪಡಿಸುವನಾಗಿದ್ದಾನೆ ಎಂದು ನೀನು ನಂಬುವನಾಗಿರಬೇಕು. ಒಬ್ಬ ಕ್ರೀಡಾಪಟುವನ್ನು ನೀನು ಹೋಗಿ ಕೇಳುವುದಾದರೆ, ಇವತ್ತು ನಾವು ಅನೇಕ ಕ್ರೀಡಾಪಟುಗಳ ಅವರ ಜಯದ ಜೀವಿತ ರಹಸ್ಯವನ್ನು ನಾವು ತಿಳಿದುಕೊಳ್ಳುವುದಾದರೆ, ಯಾರನ್ನಾದರೂ ಒಬ್ಬರನ್ನು ಹೋಗಿ ನೀವು ಕೇಳುವುದಾದರೆ, ನೀನು ಯಾವ ರೀತಿ ಈ ಕ್ರೀಡಾಪಟುನಲ್ಲಿ ನೀನು ಮೊದಲನೆಯ ಸ್ಥಾನದಲ್ಲಿ ಇದ್ದೀಯ ಅಂತ ಕೇಳುವುದಾದರೆ, ಅವರ ಮೊದಲನೇದಾಗಿ ಹೇಳುವುದು ಅವರ ಸೋಲುಗಳ ಅನುಭವವನ್ನು, ಅವರು ಅನುಭವಿಸಿದಂಥ ಸೋಲುಗಳನ್ನು ಅವರು ಹೇಳುವರಾಗಿರ್ತಾರೆ. ಇವಾಗ ನಮ್ಮ ಈ ಭಾರತ ದೇಶದಲ್ಲಿ ಇರುವಂಥ ಯಾವುದೇ ಕ್ರೀಡಾಪಟುಗಳನ್ನು ನೀನು ಕೇಳುವುದಾದರೆ, ಅವರು ಹೇಳುವಂಥ ಕಾರ್ಯಗಳು ಮೊದಲು ಸೋಲಿನ ಅನುಭವಗಳು. ಅವರ ಜೀವಿತದಲ್ಲಿ ಮೊದಲನೆಯ ಹಂತದಲ್ಲಿ ಅವರು ಅನುಭವಿಸಿದ ಸೋಲು, ಆದರೆ ಅವರು ಏನು ಮಾಡಿಲ್ಲ ಅಂದರೆ ಅದನ್ನು ಬಿಟ್ಟು ಕೊಟ್ಟಿಲ್ಲ. ನಮ್ಮ ಭಾರತ ದೇಶದ ಕ್ರಿಕೆಟ್ ತಂಡದಲ್ಲಿರುವಂಥ ನಾಯಕನಾದಂಥ ಧೋನಿ ಅವರ ಜೀವಿತದಲ್ಲಿ ನೋಡುವಾಗ ಅವರು ಅನುಭವಿಸಿದ ಎಷ್ಟೊಂದು ಸೋಲಿನ ಅನುಭವಗಳಿದೆ. ಅವನ ಜೀವಿತದಲ್ಲಿ ನೋಡುವಾಗ ಎಷ್ಟೋ
ಸಮಯಗಳಲ್ಲಿ ಅವನು ಸೋತವಂತನ, ಆದರೆ ಅವನು ಅದನ್ನು ಕೈ ಬಿಡದೆ ಒಂದೊಂದು ದಿನ ತಾನು ಮಾಡಬೇಕಾದ ಅಭ್ಯಾಸವನ್ನು, ಸೋಲನ್ನು ನೋಡದೆ ಛಲದಿಂದ ಒಂದೊಂದು ದಿನವನ್ನು ಆತನ ಒಂದೊಂದು ಸೋಲನ್ನು, ತಪ್ಪುಗಳನ್ನು ಆತನ ಅನುಭವವಾಗಿ ಇಟ್ಟುಕೊಂಡು ತನ್ನ ಜೀವಿತವನ್ನು ಬದಲಾಯಿಸಿಕೊಂಡಿದ್ದರಿಂದ ಇವತ್ತು ಭಾರತ ದೇಶಕ್ಕೆ ಒಂದು ಒಳ್ಳೆಯ ಕ್ರಿಕೆಟ್ ಆಟಗಾರನಾಗಿ ಮಾರ್ಪಟ್ಟನು. ಸಾಧಾರಣವಾಗಿ ಲೋಕದ ಕಾರ್ಯಗಳು ಮಾಡುವವರು ಬಿಟ್ಟು ಕೊಡದೆ ಅಷ್ಟೊಂದು ಛಲವಾಗಿ ಮಾಡುವುದಾದರೆ, ನಾವು ಜೀವ ಸ್ವರೂಪನಾದ ದೇವರನ್ನು ಹಿಂಬಾಲಿಸಲು ನಾವಿನ್ನೆಷ್ಟು ಕಷ್ಟಪಡಬೇಕಾಗಿದೆ, ನಾವು ಇನ್ನೂ ಎಷ್ಟೊಂದು ವಿಶ್ವಾಸವಾಗಿರಬೇಕಾಗಿದೆ. ಪ್ರಿಯ ತಮ್ಮ, ತಂಗಿ, ಯವನ ಸಹೋದರನೇ, ಯವನ ಸಹೋದರಿಯೇ, ನಿನ್ನ ಯೌವನದ ಪ್ರಾಯದಲ್ಲಿ ಬರುವಂಥ ಕಷ್ಟಗಳನ್ನು, ಯೌವನ ಪ್ರಾಯದಲ್ಲಿ ಬರುವಂಥ ಆತಂಕಗಳನ್ನು ನೋಡಿ ನೀನು ಸೋತು ಹೋಗಬೇಡ. ನೀನು ಒಂದು ವೇಳೆ ನಿನ್ನ ಯೌವನ ಕಾಲದಲ್ಲಿ ಪಾಪದಲ್ಲಿ ಬಿದ್ದು ಅಯ್ಯೋ ನನ್ನ ಜೀವಿತ ಮುಗೀತೆಂದು ನೀನು ತಿಳಿಯಬಹುದು. ಆದರೆ ಯೇಸುವನ್ನು ನಂಬಿ ನೀನು ಮುಂದೆ ಬರುವುದಾದರೆ ಆತನ ನಿನ್ನ ಪಾಪದ ಜೀವಿತವನ್ನು ಬದಲಾಯಿಸಿ ಆತನ ಪರಿಶುದ್ಧದಿಂದ ತುಂಬಿಸಿ ನಿನ್ನನ್ನು ನಡೆಸುವನಾಗಿರುತ್ತಾನೆ, ನಿನ್ನ ಜೀವಿತವನ್ನು ಹೊಸದಾಗಿ ಮಾಡುವನಾಗಿರುತ್ತಾನೆ. You have not called for the ordinary things. God has not saved you for the ordinary things. God has not established you for the ordinary things. He has called you for the extraordinary thing. He has called you to achieve greater things in your life. He called you and anointed you to do greater things for the kingdom of God, because He has called you and anointed you. He has sought you that you are the right person in His kingdom. Hallelujah. ಆತನ ರಾಜ್ಯದ ಕಾರ್ಯವನ್ನು ಮಾಡುವುದಕ್ಕಾಗಿ ದೇವರು ಬುದ್ಧಿವಂತರನ್ನು ಹುಡುಕಿ ಬಂದಿಲ್ಲ, ಜ್ಞಾನವಂತರನ್ನು ಹುಡುಕಿ ದೇವರು ಬಂದಿಲ್ಲ. ಎಲ್ಲರಿಂದ ಬೇಡವೆಂದು ಎಣಿಸಿದ ನಿನ್ನನ್ನು ಆತನ ಮೂಳೆಗಲ್ಲಾಗಿ ಮಾಡೋಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ನೀನು ಮಾಡಬೇಕಾದ ಒಂದು ಕಾರ್ಯ, ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವೂ ಮಾಡಲು ನನಗೆ ಶಕ್ತಿ ಇದೆ. ಕರಗಳನ್ನು ಮೇಲೆ ಕೆತ್ತಿ ದೇವರನ್ನು ನೋಡಿ ಹೇಳಿ, ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ನನಗೆ ಎಲ್ಲವನ್ನು ಮಾಡಲು ಶಕ್ತಿ ಇದೆ. ಹಾಲೆಲೂಯಾ. ಆತನ ಶಕ್ತಿಯನ್ನು ನಾವು ನಂಬುವರಾಗಿರಬೇಕು. ಕಾರಣ ದೇವರ ವಾಕ್ಯ ಹೇಳುತ್ತದೆ, ಮತ್ತೇನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನಕ್ಕೆ ನಮ್ಮ ಸತ್ಯವೇದಗಳನ್ನು ನಾವು ತಿರುಗಿಸಿಕೊಳ್ಳೋಣ. ಮತ್ತೇನು ಬರೆದ ಸುವಾರ್ತೆ 19ನೇ ಅಧ್ಯಾಯ, ನಾವು ವಾಕ್ಯಗಳನ್ನು ಓದುತ್ತಾ ನಾವು ಮುಂದಕ್ಕೆ ಹೋಗುವರಾಗಿರೋಣ. 26ನೇ ವಚನದಲ್ಲಿ ನೋಡುವಾಗ, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ರಕ್ಷಣೆಯಾದೀತೆಂದು ಕೇಳಲು ಯೇಸು ಅವರನ್ನು ನೋಡಿ ದೃಷ್ಟಿಸಿ ನೋಡಿ ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಪಕ್ಕದಲ್ಲಿರೋರನ್ನು ಕೈಯನ್ನು ಹಿಡಿದು ಹೇಳಿ, ನಿನಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ನೀವು ಯಾರೇ ಆಗಿರಲಿ ಪರವಾಗಿಲ್ಲ, ಕೈಯನ್ನು ಕೊಟ್ಟು ಅವನ ಮುಖವನ್ನು ನೋಡಿ ಹೇಳಿ, ನಿನಗೆ ಅಸಾಧ್ಯವಾದ ಕಾರ್ಯವು ದೇವರಿಗೆ ಸಾಧ್ಯ. ನನಗೆ ಶಬ್ದ ಕೇಳಿಸ್ತಾ ಇಲ್ಲ, ನೀವು ಮಾತನಾಡೋದು, ನೀವು ಹೇಳ್ತಿರೋದು ನನಗೆ ಕೇಳಿಸ್ತಾ ಇಲ್ಲ. ಸಂಕೋಚ ಪಡಬೇಡಿ. ಮಾತು ನಿನ್ನ ಯಾಕೆ ನಾನು ಆವಾಗ ನನ್ನ ಪ್ರಸಂಗದ ವೇಳೆಯಲ್ಲಿ ಪಕ್ಕದಲ್ಲಿರೋ ನೋಡಿ ಮಾತನಾಡಿ ಅಂತ ಹೇಳ್ತೀನಿ. ಏನಂದರೆ, ಯಾತಕ್ಕಂದರೆ ನಿನ್ನ ವಿಶ್ವಾಸವನ್ನು ಬಲಪಡಿಸಬೇಕೆಂದು. ನಿನ್ನಿಂದ ನಿನ್ನ ಬಾಯಿಯಿಂದ ಆ ಮಾತು ಬರುವಾಗ, ಹೊರಡಿ ಬರುವಾಗ ನಿನ್ನಲ್ಲಿ ನಂಬಿಕೆಯನ್ನು ಉಂಟು ಮಾಡುವುದಾಗಿದೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಸತ್ಯವೇದ ಹೇಳುತ್ತದೆ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯವಾಗುವುದು. ನಿನ್ನ ಜೀವಿತದಲ್ಲಿ ಯಾವುದನ್ನು ನೋಡಿ ನೀನು ಅಸಾಧ್ಯವೆಂದು ಹೇಳುತ್ತಾ ಇದೆಯಾ, ಅದು ದೇವರಿಗೆ ಸಾಧ್ಯವಾದ ಕೆಲಸ. ಕೆಲ ಯವನ ಮಕ್ಕಳನ್ನು ನಾವು ಕೇಳುವಾಗ, ಇಲ್ಲದಿದ್ದರೆ ಕೆಲ ಸಹೋದರನ್ನು ಕೇಳುವಾಗ ಅವರು ಹೇಳುವ ಕಾರ್ಯ ಒಂದು, ಅಯ್ಯ ನಾನು ಅನೇಕ ಸಾರಿ ನಾನು ನೆನೆಸ್ತೇನೆ, ಅನೇಕ ಸಮಯಗಳಲ್ಲಿ ನಾನು ನೆನೆಸ್ತೇನೆ, ನಾನು ಪರಿಶುದ್ಧ ಜೀವಿತ ಮಾಡಬೇಕು, ದೇವರಿಗೆಂದು ಬಾಳಬೇಕೆಂದು ನಾನು ನೆನೆಸ್ತೇನೆ, ಆದರೆ ನನ್ನಿಂದ ಆಗುತ್ತಾ ಇಲ್ಲ. ನಾನು ಸಭೆಯಲ್ಲಿ ಕುಳಿತು ಪ್ರಸಂಗ ಭಾಗವನ್ನು
ದೇವರ ಆರಾಧನೆಯನ್ನು ಮಾಡುವಾಗ ನಾನು ನೆನೆಸುತ್ತೇನೆ, ಹೌದು, ಈ ವಾಕ್ಯದಂತೆಯೇ ಪ್ರಸಂಗಿಕರು ಹೇಳುವಂತೆಯೇ ನಾನು ಜೀವಿಸಬೇಕು. ಪರಿಶುದ್ಧಾತ್ಮನೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ, ನಾನು ಒಪ್ಪಿಸಿಕೊಡುವೆ. ಆದರೆ ಹೊರಗೆ ಹೋಗುವಾಗ ನನಗೆ ಜಯದ ಜೀವಿತವನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ಹೇಳುವವರು ಅನೇಕರನ್ನು ನಾನು ಕೇಳಿದ್ದೇನೆ. ಇತರರ ಕುರಿತು ನಾನು ಹೇಳುವುದಕ್ಕಿಂತ ನನ್ನ ಜೀವಿತದಲ್ಲಿ ನಾನು ಅನೇಕ ಬಾರಿ ಅದನ್ನು ನಾನು ಅನುಭವಿಸಿದ್ದೇನೆ. ನನ್ನ ಯೌವನ ಕಾಲದಲ್ಲಿ ನಾನು ಅನುಭವಿಸಿದ್ದೇನೆ. ದೇವರಿಗೆಂದು ಪರಿಶುದ್ಧವಾಗಿ ಜೀವಿಸಬೇಕೆಂದು ನೆನೆಸುತ್ತೇನೆ. ಆದರೆ ಸಾಧ್ಯವಾಗದೆ ಹೋದಷ್ಟು ಎಷ್ಟೋ ದಿನಗಳಿದೆ, ಎಷ್ಟೋ ಸಮಯಗಳು ಉಂಟು. ಆದರೆ ಯಾವತ್ತು ನಾನು ಫಿಲಿಪ್ಪಿ 4:13 ನಾನು ಓದಿದೆನೋ, ನನ್ನನ್ನು ಬಲಪಡಿಸುವ ದೇವರು ಒಬ್ಬನಿದ್ದಾನೆ, ಆತನ ಕೊಡುವ ಶಕ್ತಿಯಿಂದ, ಆತನ ಕೊಡುವ ಕೃಪೆಯಿಂದ ನನಗೆ ಎಲ್ಲವನ್ನು ಮಾಡಲು ಸಾಧ್ಯವೆಂದು ನಾನು ಯಾವಾಗ ಅರಿತುಕೊಂಡೆನೋ, ಆ ದಿನದಿಂದ ದೇವರಿಗಾಗಿ ಜೀವಿಸುವುದಕ್ಕಾಗಿ, ಆತನಿಗಾಗಿ ನಿಲ್ಲುವುದಕ್ಕಾಗಿ, ಆತನಿಗಾಗಿ ಸೇವೆ ಮಾಡುವುದಕ್ಕಾಗಿ ದೇವರು ನನಗೆ ಕೃಪೆಯನ್ನು ಉಂಟು ಮಾಡಿದನು. ಈ ಮಾತುಗಳ ಮುಖಾಂತರವಾಗಿ ನಿನಗೆ ಹೇಳುವುದೇನೆಂದರೆ, ಪ್ರಿಯ ಸಹೋದರ, ನಿನ್ನ ಜೀವಿತವು ದೇವರಿಗೆ ಬೇಕಾಗಿದೆ. ನಿನ್ನ ಜೀವಿತದ ಪ್ರತಿಯೊಂದು ಸಮಯವೂ ದೇವರಿಗೆ ಬೇಕಾಗಿದೆ. ಕಾರಣ, ದೇವರು ಬಂದಂಥ ಒಂದು ಚಿತ್ತವೇನೆಂದರೆ ಎಲ್ಲರೂ ರಕ್ಷಣೆ ಹೊಂದಬೇಕೆಂದು, ನಿನ್ನ ಸ್ನೇಹಿತರ ರಕ್ಷಣೆ ಹೊಂದಬೇಕೆಂದು ದೇವರು ಬಯಸುತ್ತಾ ಇದ್ದಾನೆ. ನಿನ್ನ ಕುಟುಂಬವು ರಕ್ಷಣೆ ಹೊಂದಬೇಕೆಂದು ದೇವರು ಬಯಸುತ್ತಾ ಇದ್ದಾನೆ. ನಿನ್ನ ನೆಂಟರು ರಕ್ಷಣೆ ಹೊಂದಬೇಕೆಂದು ದೇವರು ಬಯಸುತ್ತಾ ಇದ್ದಾರೆ. ಆದರೆ ಅನೇಕ ಸಮಯಗಳಲ್ಲಿ ನೀನು ನಿನ್ನನ್ನೇ ನೋಡಿ, ಯೇಸುವೆ, ನನ್ನಿಂದ ನನಗೆ ನನ್ನ ರಕ್ಷಣೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗುತ್ತಿಲ್ಲ ಅಂತ ಹೇಳುವುದು ಮಾತು ದೇವರು ಕೇಳಿದವನಾಗಿದ್ದಾನೆ. ಈ ಸಮಯದಲ್ಲಿ ನಿನ್ನನ್ನು ರಕ್ಷಣೆಗೆ ನಡೆಸಿದ ಆತನು ನಿನ್ನೊಂದಿಗೆ ಇದ್ದಾನೆಂದು ನಾನು ಹೇಳುತ್ತಾ ಇದ್ದೇನೆ. ನಿನ್ನನ್ನು ಬಲಪಡಿಸುವುದಕ್ಕಾಗಿ ಪರಿಶುದ್ಧಾತ್ಮ ನಿನ್ನೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಅಮ್ಮ, ನೀನು ಕಣ್ಣೀರಿನಿಂದ ಇರುವುದು ದೇವರಿಗೆ ಚಿತ್ತವಿಲ್ಲದಂಥ ಕಾರ್ಯವಾಗಿದೆ. ನಿನ್ನ ಪಾಪದ ಜೀವಿತದಲ್ಲಿ ನೀನು ಮುಳುಗಿ ಇರುವುದು ದೇವರಿಗೆ ಇಷ್ಟಕರ ಕಾರ್ಯವಲ್ಲ. ನೀನು ರಕ್ಷಣೆ ಹೊಂದಿದ್ದೀಯಾ, ದೇವರ ಸಭೆಯಲ್ಲಿದ್ದೀಯಾ, ದೇವರ ಮಗುವಾಗಿದ್ದೀಯಾ. ಆದರೆ ಇಹಲೋಕ ಸಂಬಂಧದಿಂದ ನಿನ್ನನ್ನು ನೀನು ದೇವರಿಗೆ ದೂರ ಮಾಡಿಕೊಳ್ಳುತ್ತಾ ಇದೀಯಾ. ಆದರೆ ಇವತ್ತೊಂದು ಒಳ್ಳೆಯ ಸಂದರ್ಭ, ಒಳ್ಳೆಯ ಸಂದೇಶ ನಿನಗೆ. ಅದು ಏನೆಂದರೆ, ನಿನ್ನನ್ನು ಬಲಪಡಿಸುವುದಕ್ಕೆ ಒಬ್ಬನಿದ್ದಾನೆ, ನಿನ್ನನ್ನು ನಡೆಸುವುದಕ್ಕೆ ಒಬ್ಬನಿದ್ದಾನೆ, ಆತನ ಯೇಸು ಕ್ರಿಸ್ತನು. ನಿನಗೆ ಅಸಾಧ್ಯವಾದ ಕಾರ್ಯವು ದೇವರು ಹೇಳುತ್ತಾ ಇದ್ದಾನೆ, ನನಗೆ ಅದು ಸಾಧ್ಯವಾದದ್ದು. ಅನೇಕ ಭಕ್ತರ ಜೀವಿತಗಳಲ್ಲಿ ಅವರು ಆಗುವುದಿಲ್ಲ ಎನ್ನುವಾಗ ದೇವರು ಅವರೊಂದಿಗೆ ಇದ್ದು ನಾನು ಮಾಡಬಲ್ಲೆನು ಎಂದು ಮಾಡಿ ತೋರಿಸಿದ ಎಷ್ಟೋ ಕಾರ್ಯಗಳನ್ನು ನಾವು ನೋಡಬಹುದು. ಒಬ್ಬ ಯೌವನಸ್ಥನ ಜೀವನದ ಚರಿತ್ರೆ ನನ್ನ ಮುಂದೆ ಬರುತ್ತಾ ಇದೆ. ಇವತ್ತು ಯಾತಕ್ಕೋ ಗೊತ್ತಿಲ್ಲ, ಪರಿಶುದ್ಧಾತ್ಮನು ಯೌವನಸ್ಥರನ್ನು ಬಲಪಡಿಸುವುದಕ್ಕಾಗಿ, ಈ ಸಭೆಯಲ್ಲಿರುವಂಥ ಯೌವನಸ್ಥರನ್ನು ಬಲಪಡಿಸುವುದಕ್ಕಾಗಿ, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಯೌವನಸ್ಥರನ್ನು ಬಲಪಡಿಸುವುದಕ್ಕಾಗಿ ದೇವರ ಆತ್ಮನು ಮಾತನಾಡುತ್ತಾ ಇದ್ದಾನೆ. ನಿನ್ನ ಜೀವನದಲ್ಲಿ ದೇವರು ಇದ್ದುಕೊಂಡು ದೊಡ್ಡವಾದ ಕಾರ್ಯವನ್ನು ಮಾಡಬೇಕೆಂದು ಆತನು ಚಿತ್ತವನ್ನು ಇಟ್ಟು ನಿನ್ನನ್ನು ಎದುರು ನೋಡುತ್ತಾ ಇದ್ದಾನೆ. ಸ್ಕಾಟ್ಲ್ಯಾಂಡ್ ಎಂಬ ದೇಶವನ್ನು ನಾವು ನೋಡುವುದಾದರೆ 18ನೇ ಶತಮಾನಗಳಲ್ಲಿ ಸ್ಕಾಟ್ಲ್ಯಾಂಡ್ ದೇಶವು ಬಹಳವೇ ಎಂಜರಿದಂಥ ದೇಶವಾಗಿತ್ತು. ಅಲ್ಲಿ ನೋಡುವಾಗ ಎಲ್ಲಿ ನೋಡಿದರೂ ಪಾಪದಲ್ಲಿ ಜನರು ತುಂಬಿ ತುಳುಕಾಡುವಂಥ ಸಮಯವಾಗಿತ್ತು. ಎಲ್ಲಿ ನೋಡಿದ್ರೂ ವ್ಯಭಿಚಾರದಿಂದ ತುಂಬಿದಲ್ಪಟ್ಟಂಥ ದಿನಗಳಾಗಿತ್ತು. ಕುಡಿಯುವ ಅಮಲಿನಲ್ಲಿ ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಜನಗಳಾಗಿದ್ದರು. ಆ ಸಮಯಗಳಲ್ಲಿ ಒಬ್ಬ ಯೌವನಸ್ಥನಿಗೆ ದೇವರು ಭಾರವನ್ನು ಕೊಡುತ್ತಾ ಇದ್ದಾರೆ. ಈ ಪಟ್ಟಣಕ್ಕಾಗಿ ನೀನು ಪ್ರಾರ್ಥಿಸುವುದಾದರೆ, ನನ್ನ ಪೌಳಿಯ ಒಡಕಿನಲ್ಲಿ ನಿಂತು ನನ್ನ ಸನ್ನಿಧಿಯ ಮುಂದೆ ಬಂದು ನಿಂತು ಪ್ರಾರ್ಥಿಸುವುದಾದರೆ,
ನಾನು ಈ ಪಟ್ಟಣವನ್ನು ರಕ್ಷಿಸುವನಾಗಿರುತ್ತೇನೆ, ಈ ಪಟ್ಟಣದ ಜನರನ್ನು ನಾನು ರಕ್ಷಿಸುವನಾಗಿರುತ್ತೇನೆ ಅನ್ನುವಾಗ ಜಾನ್ ನಾಕ್ಸ್ ಎಂಬುವ ಮನುಷ್ಯ, ಜಾನ್ ನಾಕ್ಸ್ ಎಂಬುವ ಯವನಸ್ಥನು ದೇವರ ಮುಂದೆ ಹೋಗಿ ಅಳಲು ತೊಡಗುತ್ತಾನೆ, ಪ್ರಾರ್ಥಿಸುವುದಕ್ಕೆ ತೊಡಗಿದನು. ಅವನ ಪ್ರಾರ್ಥನೆಯ ಜೀವಿತವನ್ನು ನಾನು ಓದುವಾಗ ಅದು ನನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ನಾನು ನನ್ನ ದೇಶಕ್ಕಾಗಿ, ನನ್ನ ಕರ್ನಾಟಕದ ಜನರಿಗಾಗಿ ಪ್ರಾರ್ಥಿಸಬೇಕೆಂಬ ಹಂಬಲವನ್ನು ದೇವರು ನನಗೆ ಕೊಟ್ಟರು. ಈ ವಾಕ್ಯವನ್ನು ಕೇಳುತ್ತಿರುವ ಪ್ರಿಯ ತಮ್ಮ ತಂಗಿ, ಜಾನ್ ನಾಕ್ಸ್ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿದ್ದು ಯಾಕೆ ಗೊತ್ತಾ? ಅವನು ಪ್ರಾರ್ಥಿಸಿದಂಥ ರೀತಿ ಯಾಕೆ ಗೊತ್ತಾ? ದೇವರನ್ನು ನೋಡಿ ಜಾನ್ ನಾಕ್ಸ್ ಕಣ್ಣೀರಿನಿಂದ ಯಾವ ರೀತಿ ಪ್ರಾರ್ಥಿಸ್ತೇನೆಂದರೆ, ಆ ಮಾತನ್ನು ಹೇಳುವಾಗೆಲ್ಲ ನನ್ನ ಹೃದಯವು ದೇವರ ಪ್ರೇಮದಿಂದ, ಪ್ರೀತಿಯಿಂದ ತುಂಬಿ ನನ್ನ ಜನರನ್ನು ನೋಡುವರಾಗಿ ನಾನು ಪ್ರಾರ್ಥಿಸೋನಾಗಿರುತ್ತೇನೆ. ಜಾನ್ ನಾಕ್ಸ್ ಹೇಳಿದ ದೇವರಲ್ಲಿ, ದೇವರೇ ಸ್ಕಾಟ್ಲ್ಯಾಂಡನ್ನು ನನಗೆ ಕೊಡು, ಇಲ್ಲದಿದ್ದರೆ ನನ್ನ ಜೀವನ ತೆಗೆ ಎಂದು ಪ್ರಾರ್ಥಿಸುವನಾದ ಸ್ಕಾಟ್ಲ್ಯಾಂಡ್ಗಾಗಿ ಜಾನ್ ನಾಕ್ಸ್ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಿಯ ತಮ್ಮ ತಂಗಿ, ಇವತ್ತಿನ ದಿನದಲ್ಲಿ ನೋಡುವಂಥ ನಿನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸುವುದಕ್ಕೆ ದೇವರು ಹೇಳುತ್ತಾ ಇದ್ದಾನೆ. ದೇವರು ನಿನ್ನ ನಂಬುವನಾಗಿದ್ದಾನೆ. ಆ ಜಾನ್ ನಾಕ್ಸ್ ದೇವರ ಸನ್ನಿಧಾನದಲ್ಲಿ ನೋಡಿ ಕೇಳುವನಾಗಿದ್ದಾನೆ. ದೇವರೇ ಸ್ಕಾಟ್ಲ್ಯಾಂಡ್ ನನಗೆ ಕೊಡು, ಇಲ್ಲಂದರೆ ನನ್ನ ಪ್ರಾಣವನ್ನು ತೆಗಿ ಎಂದು ಪ್ರಾರ್ಥನಾ ವೀರನಾಗಿ ಮಾರ್ಪಟ್ಟವನಾಗಿದ್ದ. ಅವನ ಬಲಹೀನತೆಯನ್ನು ಆತನು ನೋಡಲಿಲ್ಲ. ಅದನ್ನು ನೋಡಿದ್ದು ಒಂದೇ, ದೇವರು ನಾನು ಪ್ರಾರ್ಥಿಸುವಾಗ ನನ್ನ ಪ್ರಾರ್ಥನೆ ಕೇಳುವನಾಗಿದ್ದಾನೆಂದು ಅವನು ದೇವರ ಸನ್ನಿಧಿಯಲ್ಲಿ ಬಂದು ಬಲಪಟ್ಟವನಾಗಿದ್ದ. ಅನೇಕ ದಿನಗಳು ಅವನು ಪ್ರಾರ್ಥಿಸುತ್ತಾ ಕೇಳಿದ, ಸ್ಕಾಟ್ಲ್ಯಾಂಡನ್ನು ನನಗೆ ಕೊಡು ದೇವರೇ, ಸ್ಕಾಟ್ಲ್ಯಾಂಡ್ ನನಗೆ ಕೊಡು ದೇವರೆಂದು ಅವನು ಬೇಳಾಡುವನಾಗಿದ್ದ. ಈ ಸಮಯದಲ್ಲಿ ನಿನ್ನನ್ನು ನೋಡಿ ದೇವರು ಕೇಳಿದ, ನಿನ್ನ ಕರ್ನಾಟಕ ರಾಜ್ಯಕ್ಕಾಗಿ, ನಿನ್ನ ಭಾರತ ದೇಶಕ್ಕಾಗಿ ನೀನು ಪ್ರಾರ್ಥಿಸಲಾಗುವುದಿಲ್ಲವಾ? ನಮ್ಮ ಸಭೆಯ ಪ್ರಾರ್ಥನಾ ಕೂಟಗಳಿಗೆ ಬರುವಾಗೆಲ್ಲ ನಮಗೆ ಒಂದೇ ಒಂದು ಚಿಂತೆ ಇರುತ್ತದೆ, ಏನೆಂದರೆ ನನ್ನದು, ನನಗೆ, ನನ್ನ ಕುಟುಂಬವೆಂದು ನೀನು ಅಳುವಲಾಗಿದೆ. ಆದರೆ ದೇವರ ಹೃದಯವು ಇಡೀ ಕರ್ನಾಟಕ ದೇಶವನ್ನು ನೋಡ್ತಾ ಇದೆ. ಈ ಕರ್ನಾಟಕಕ್ಕಾಗಿ ಪ್ರಾರ್ಥಿಸೋರು ಯಾರು ಇಲ್ಲವಾ ಎಂದು ಆತನು ಗೋಲಾಡುವನಾಗಿದ್ದಾನೆ, ಅಂಗಲಾಚುವನಾಗಿದ್ದಾನೆ. ಕಾರಣ ದೇವರ ವಾಕ್ಯ ಹೇಳುತ್ತೆ, ಯೋಹಾನ 3:16 ಒಬ್ಬರು ನಶಿಸಿ ಹೋಗಬಾರದೆಂದು ತನ್ನಗೆ ಇರುವಂಥ ಒಬ್ಬನೇ ಮಗನಾದ, ಪ್ರೀತಿಯ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನೆಂದು ದೇವರ ವಾಕ್ಯ ಹೇಳುತ್ತದೆ. ಪ್ರಿಯ ಕ್ರೈಸ್ತ ಸಹೋದರನೇ, ನಿನ್ನನ್ನು ದೇವರು ನೋಡಿ ಹೇಳುತ್ತದೆ, ನಿನ್ನ ಬಲಹೀನತೆ ನೀನು ನೋಡಬೇಡ. ನಿನ್ನ ಬಲಹೀನತೆಗಳಿಂದ ಹೊರಬರುವುದಕ್ಕೆ ದೇವರು ಸಹಾಯ ಮಾಡುವನಾಗಿದ್ದಾನೆ. ಆತನನ್ನು ನೀನು ಆದುಕೋ. ಎಷ್ಟರವರೆಗೆ ನನ್ನದು, ನನಗೆ 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 ಎಂದು ನೀನು ಇರುವನಾಗಿದ್ದೀಯಾ? ದೇವರ ಕಡೆಗೆ ತಿರುಗಿಕೊಂಡು, ದೇವರೇ ನಾನು ಏನನ್ನು ಮಾಡಬೇಕೆಂದು ಕೇಳು. ಆಗ ಕೇಳುವಾಗ ದೇವರು ನಿನ್ನನ್ನು ಬಲಪಡಿಸಿ ಆತನಿಗಾಗಿ ಉಪಯೋಗಿಸುವನಾಗಿರುತ್ತಾನೆ. ನೀನು ಏನು ಮಾಡೋಕ್ಕೆ ಸಾಧ್ಯವಿಲ್ಲದಿದ್ದರೂ ಒಂದು ಮಾಡು, ದೇವರೇ ಪ್ರಾರ್ಥಿಸುವಂಥ ಕೃಪೆ ನನಗೆ ಕೊಡು ಎಂದು ಕೇಳುವಾಗ ಆತ ನಿನ್ನೊತ್ತಿಗೆ ಇದ್ದು, ನಿನ್ನ ಜೊತೆ ಇದ್ದು ಆತನ ಪ್ರಾರ್ಥಿಸುವನಾಗಿರುತ್ತಾನೆ. ಪ್ರಿಯ ತಮ್ಮ, ಪ್ರಿಯ ಸಹೋದರಿ, ತಂಗಿ, ನಿನ್ನೊಟ್ಟಿಗೆ ದೇವರು ಇದ್ದು ಪ್ರಾರ್ಥಿಸುವುದಕ್ಕಾಗಿ ಆತನು ಬಯಸುವನಾಗಿದ್ದಾನೆ. ರೋಮರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26 ಓದುವಾಗ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಮ್ಮ ಬಲಹೀನತೆಗಳನ್ನು ಅರಿತಂತ ದೇವರಾಗಿದ್ದಾನೆ. ಆ ವಾತನ ಯಾರಾದರೂ ಒಬ್ರಿ. ಹಾಗೆಯೇ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಸಾಕಮ್ಮ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನು ನಮ್ಮ ಬಲಹೀನಗಳನ್ನು ಅರಿತವನಾಗಿದ್ದಾನೆ. ನಮ್ಮ ಅಶಕ್ತಿಯನ್ನು ಆತನು ಅರಿತವನಾಗಿದ್ದು, ನೀನು ಯೋಚಿಸ್ತೀಯ, ನನ್ನ ಬಲಹೀನತೆಗಳನ್ನು ಯಾರಿಗೆ ಗೊತ್ತು? ಇವತ್ತು ಪರಿಶುದ್ಧಾತ್ಮ ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾನೆ, ನಿನಗಿರುವ ಬಲಹೀನತೆಯನ್ನು ನೋಡಬೇಡ, ನಿನ್ನಲ್ಲಿರುವ ಬಲದ ಯಾವ ಕಾರ್ಯವೂ ಇದೆಯೋ ಅದು ನನಗೆ ಕೊಡು ಅಂತ ಕೇಳುತ್ತಾ ಇದ್ದಾನೆ.
ನಿನ್ನ ಜೀವಿತದಲ್ಲಿ ಯಾವುದು ನಿನ್ನನ್ನು ಅಲಗಡಿಸ್ತಾ ಇದೆಯೋ ಅದನ್ನು ನೋಡಬೇಡ. ನಿನ್ನ ಸ್ಥಿರಪಡಿಸ ಯೇಸುವನ್ನು ನೀನು ನೋಡು. ನಿನ್ನ ಜೀವಿತದಲ್ಲಿ ಯಾವುದು ನಿನ್ನನ್ನು ಹಿಂಜರುವಂತೆ ಮಾಡುವ ಕಾರ್ಯವಿದೆ ಅದನ್ನು ನೋಡಿ ನೀನು ಸೋತು ಹೋಗಬೇಡ. ನಿನ್ನನ್ನು ಮುಂದಕ್ಕೆ ಕರೆದುಕೊಂಡು ಹೋಗುವ ಯೇಸುವನ್ನು ನೀನು ನೋಡುವನಾಗಿರು. ನೀನು ಆತನನ್ನು ನೋಡಿ ಆತನ ಮುಂದೆ ಇರುವುದಾದರೆ ನಿನ್ನ ಮುಖಾಂತರವಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ವಿಮೋಚನಾ ಕಾಂಡ 34ನೇ ಅಧ್ಯಾಯ 10ನೇ ವಚನವನ್ನು ನೀನು ಓಡುವಾಗ ಅದು ಈ ರೀತಿಯಾಗಿ ಹೇಳುತ್ತದೆ. ನನಗೆ ಆ ವಾಕ್ಯವನ್ನು ಯಾರು ಓದ್ರಿ? ವಿಮೋಚನಾ ಕಾಂಡ 34ನೇ ಅಧ್ಯಾಯ 10ನೇ ವಚನ. ಯೆಹೋವನು ಹೇಳಿದ್ದೇನೆಂದರೆ ನಾನು ಒಂದು ನಿಬಂಧನೆಯನ್ನು ನಾನು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ. ಕೇಳು ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಾದರೂ ನಡೆಯದಂತ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ಸಾಕಮ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀವದಿಂದಿರೋರು ಮಾತ್ರ ಹಲ್ಲೆಲೂಯಾ ಅಂತ ಹೇಳಿ. ಇಲ್ಲಿ ನೋಡುವಾಗ ದೇವರು ನಿಮ್ಮನ್ನು ಬಲಪಡಿಸೋದಕ್ಕಾಗಿ ಮಾತನಾಡುತ್ತಾ ಇದ್ದಾನೆ. ದೇವರು ಮೋಶೆಯೊಂದಿಗೆ ಒಂದು ನಿಬಂಧನೆಯನ್ನು ಮಾಡುತ್ತಾ ಇದ್ದಾನೆ. ಅದು ಏನೆಂದರೆ ಜನರು ನೋಡದಂತಹ ಕೇಳದೇ ಇರುವಂತಹ ಮಹತ್ತಾದ ಕಾರ್ಯಗಳು ನಾನು ನಿನ್ನೊಂದಿಗಿದ್ದು ಮಾಡುವೆನು. ಇಲ್ಲಿ ಆಂಗ್ಲದಲ್ಲಿ ನೋಡುವಾಗ I will do the terrified amazing things through you. ತಮಿಳಲ್ಲಿ ನೋಡುವಾಗ ನಾನು ನಿನ್ನೊಂದಿಗೆ ಇದ್ದು ಭಯಂಕರವಾದ ಕಾರ್ಯಗಳನ್ನು ಮಾಡುತ್ತೇನೆ ಅಂತ ಅಲ್ಲಿ ನಾವು ತಮಿಳು ಬೈಬಲಲ್ಲಿ ನಾವು ನೋಡಬಹುದು. ನಾನು ಉನ್ನೋಡ ಇருந்து பயங்கரமான ಕಾರ್ಯಗಳನ್ನು ನಾನು செய்வேன். ನಾನು ನಿನ್ನೊಂದಿಗೆ ಇದ್ದು ಭಯಂಕರವಾದ ಕಾರ್ಯಗಳನ್ನು ನಾನು ಮಾಡುತ್ತೇನೆ. ದೇವರು ನಮ್ಮೊಂದಿಗೆ ಇರುವನಾಗಿದ್ದಾನೆ. ನಿನ್ನ ಬಲಹೀನತೆ ಸಮಯಗಳಲ್ಲಿ ದೇವರು ನಿನ್ನೊಂದಿಗಿದ್ದಾನೆ. ನಿನ್ನನ್ನು ಬಿಟ್ಟು ಬಿಡಲಿಲ್ಲ. ಪೇತ್ರನ ಜೀವಿತದಲ್ಲಿ ನೋಡುವಾಗ ಅವನು ಬಲಹೀನತೆಯಿಂದ ದೇವರನ್ನು ಇಲ್ಲ ಅಂತ ಹೇಳಿ ಹೋದ ಮನುಷ್ಯನು. ಆದರೆ ನಾವು ಕಳೆದ ದಿನದಲ್ಲಿ ನಾವು ನೋಡಿದೆವು, ಪೇತ್ರನ ಜೀವಿತವನ್ನು ನಾವು ನೋಡಿದ್ದೀವಿ. ಅವನು ಅಭಿಷೇಕದ ತುಂಬಿಸಲ್ಪಟ್ಟಾಗ ಅವನು ಎದ್ದು ನಿಂತು ದೇವರಿಗಾಗಿ ಪ್ರಸಂಗ ಮಾಡುವನಾಗಿ, ದೇವರಿಗಾಗಿ ಸಾಕ್ಷಿಯಾಗಿ, ದೇವರಿಗಾಗಿ ಶಿಲುಬೆಯಲ್ಲಿ ತಲೆ ಕೆಳಗೆ ಕಾಲ್ಗಳ ಮೇಲಾಗಿ ದೇವರಿಗಾಗಿ ಸತ್ತವನಾಗಿದ್ದಾನೆ. ಕ್ರೈಸ್ತರ ಜೀವಿತ ಎಂಬುದು ಬರೀ ಆಶೀರ್ವಾದವನ್ನು ಹುಡುಕಿಕೊಂಡು ಹೋಗುವಂಥ ಜೀವಿತವಲ್ಲ. ಅದು ದೇವರಿಗಾಗಿ ಸಾಕ್ಷಿಗಳಾಗಿ, ದೇವರಿಗೆ ಹತಸಾಕ್ಷಿಗರಾಗಿ, ದೇವರಿಗಾಗಿ ಮರಣವ ಕಾಲದವರೆಗೂ ನನ್ನ ಸತ್ತರನ್ನು ಪರವಾಗಿಲ್ಲ ಅಂತ ಜೀವಿಸುವುದೇ ಕ್ರೈಸ್ತರ ಜೀವಿತವಾಗಿದೆ. ಇವತ್ತು ನಿನ್ನ ಕುರಿತು ದೇವರು ಆತನು ಯೋಚಿಸುವನಾಗಿದ್ದಾನೆ. ನಿನ್ನ ಬಲಹೀನತೆಯನ್ನು ನೋಡಬೇಡ. ನಿನಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾದದ್ದು. ಮುಂಚಿತವಾಗಿ ನಾನು ಹೇಳುತ್ತಾ ಇದ್ದೆ, ಜಾನ್ ನಾಕ್ಸ್ ಎಂಬ ಮನುಷ್ಯನ ಕುರಿತು. ಅವನು ಪ್ರಾರ್ಥಿಸಿದ ಪ್ರಾರ್ಥನೆ, ದೇವರೇ ಈ ಸ್ಕಾಟ್ಲ್ಯಾಂಡನ್ನು ನನಗೆ ಕೊಡು, ಇಲ್ಲದಿದ್ದರೆ ನನ್ನ ಜೀವವನ್ನು ತೆಗೆ. ಯಾರಾದರೂ ಹೇಳೋಕ್ಕಾಗತ್ತಾ? ಯಾರಾದರೂ ಹೇಳೋಕ್ಕೆ ಸಿದ್ಧವಾಗಿದ್ದೀರಾ? ಈ ಉಡುಪಿಯ ಶಂಕರಪುರವನ್ನು ನನಗೆ ಕೊಡು, ಇಲ್ಲದಿದ್ದರೆ ನನ್ನ ಪ್ರಾಣವನ್ನು ತೆಗೆ ಅಂತ ಕೇಳೋಕೆ ಯಾರಾದರೂ ಇದ್ದೀರಾ? ಯಾರಿಗೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಕಾರಣ ನಾವು ನಮ್ಮ ಜನರಿಗಿಂತ, ದೇವರ ಪ್ರೀತಿಗಿಂತ, ದೇವರು ಜನರನ್ನು ರಕ್ಷಿಸಬೇಕೆಂಬ ಯೋಜನೆಗಿಂತ ನಮ್ಮದೇ ಚಿಂತೆ ದೊಡ್ಡದಾಗಿ ಬಿಟ್ಟಿದೆ. ಆ ರೀತಿಯಾಗಿ ನಾವು ಪ್ರಾರ್ಥಿಸಬೇಕಾದ್ರೆ ನಮಗೆ ಬೇಕಾದ ಒಂದು ಏನು ಗೊತ್ತಾ? ದೇವರಲ್ಲಿ ಇರುವಂಥ ಹೃದಯವು ನಮಗೆ ಬರಬೇಕಾಗಿದೆ. ದೇವರು ಪ್ರೀತಿಸುವಂಥ ಆ ಪ್ರೀತಿ ನಮಗೆ ಬರಬೇಕಾಗಿದೆ. ದೇವರ ಹೃದಯದಲ್ಲಿ ಇರುವಂಥ ಕಾರುಣ್ಯವು ನಮ್ಮ ಹೃದಯದಲ್ಲಿ ಬರಬೇಕಾಗಿದೆ. ದೇವರ ಹೃದಯದಲ್ಲಿರುವಂಥ ತವಕು ನಮಗೆ ಬರಬೇಕಾಗಿದೆ. ದೇವರ ಹೃದಯದಲ್ಲಿರುವಂಥ ಮನಮರುಗುವ ತನವು ನಮ್ಮಲ್ಲೇ ಬರಬೇಕಾಗಿದೆ. ಕಾರಣವೇನೆಂದರೆ ದೇವರು ನೋಡುವಾಗ ಒಬ್ಬ ಮನುಷ್ಯನು ಕೆಟ್ಟು ಹೋಗಬಾರದೆಂದು ನೋಡಿದವನಾಗಿದ್ದಾನೆ. ಹಲ್ಲೆಲೂಯಾ. ಅಮ್ಮ, ನಿನ್ನ ಜೀವಿತದಲ್ಲಿ, ನಿನ್ನ ಹೃದಯದಲ್ಲಿ ಯೇಸು ಇರುವುದಾದರೆ ನಿನ್ನ ಕಣ್ಣಿನ ದೃಷ್ಟಿ ಯೇಸುವಿನಂತೆ ಮಾರ್ಪಡುವುದಾಗಿರುತ್ತದೆ.
ಪ್ರಿಯ ತಮ್ಮ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಿನ್ನ ಜೀವಿತದಲ್ಲಿ ಯೇಸು ಇರುವುದಾದರೆ, ನಿನ್ನ ಜನರನ್ನು ನೋಡುವಾಗ ನಿನ್ನ ಕಣ್ಣಿನಿಂದ ಯೇಸು ನೋಡುವನಾಗಿದ್ದಾನೆ. ಯೇಸು ಜನರನ್ನು ನೋಡಿ ಹೇಳುತ್ತಾನೆ, ಇವರು ಕುರುಬರು ಇಲ್ಲದಂಥ ಆಡುಗಳಾಗಿ ಚೆದರಿ ಹೋಗಿರುವಂಥವರಾಗಿದ್ದಾರೆ ಎಂದು ಯೇಸು ನೋಡಿ ಮನಮರುಗುವನಾಗಿದ್ದಾನೆ. ಅದೇ ರೀತಿಯೇ ನಿನ್ನ ಜನರನ್ನು ನೋಡುವಾಗ, ನಿನ್ನ ರಾಜ್ಯದ ಜನರನ್ನು ನೋಡುವಾಗ, ನಿನ್ನ ದೇಶದ ಜನರನ್ನು ನೋಡುವಾಗ ನೀನು ಹೇಳುವೆ, ಅಯ್ಯೋ ಇವರು ದೇವರು ಇಲ್ಲದಂತ ನರಕಕ್ಕೆ ಹೋಗುವ ಬಾಧ್ಯರಾಗಿದ್ದಾರೆ, ಇವರಿಗಾಗಿ ಏನಾದರೂ ಮಾಡಬೇಕೆಂಬ ಹಂಬಲ ನಿನ್ನಿಂದ ಬರುವುದಾಗಿರುತ್ತದೆ. ಅದು ಮೊಣಕಾಲ ಮೇಲೆ ನಿಲ್ಲಿಸುವ ಮಾಡುವಂಥದ್ದಾಗಿರುತ್ತದೆ. ಹಲ್ಲೆಲೂಯಾ. ನೀನು ಹೇಳಬಹುದು, ಅಯ್ಯನವರೇ, ನಾನು ನನ್ನ ಕುಟುಂಬದಲ್ಲಿ ನಾನೊಬ್ಬನೇ ರಕ್ಷಣೆ ಹೊಂದಿದ್ದೀ ಅಂತ. ಪರವಾಗಿಲ್ಲ, ದೇವರ ವಾಕ್ಯ ಹೇಳುತ್ತದೆ, ನೀನೊಬ್ಬನ ರಕ್ಷಣೆ ಹೊಂದಿರುವುದಾದರೆ, ನೀನೊಬ್ಬನು ದೇವರನ್ನು ವಿಶ್ವಸಿಸುವುದಾದರೆ ನಿನ್ನ ಇಡೀ ಕುಟುಂಬವು ರಕ್ಷಣೆಗೆ ಬರುವುದೆಂದು. ಈ ದಿನದಲ್ಲಿ ನೀನೊಬ್ಬನಾಗಿಲ್ಲ ಕುಳಿತಿರಬಹುದು, ಆದರೆ ನೀನು ಮೊಣಕಾಲು ಊರಿ ನಿನ್ನ ಜನರಿಗಾಗಿ ಪ್ರಾರ್ಥಿಸುವಾಗ ಒಂದಿಲ್ಲ ಒಂದು ದಿನ ನಿನ್ನ ಕುಟುಂಬವು ಯೇಸುವನ್ನು ಅರಿತುಕೊಳ್ಳುವಂತೆ ದೇವರು ಮಾಡುವನಾಗಿದ್ದಾನೆ. ಕಾರಣ ಅದು ದೇವರಿಗೆ ಅಸಾಧಾರಣವಾದಂಥ ಕಾರ್ಯ. ಆತನಿಗೆ ಎಲ್ಲವೂ ಸಾಧ್ಯ. ನಿನಗೆ ಯಾವುದು ಅಸಾಧ್ಯವೆಂದು ಎನಿಸ್ತಾ ಇದೆಯೋ ಕೆಲವೊಂದು ಸಮಯದಲ್ಲಿ ನೆನೆಸಬಹುದು, ಈ ಕಾರ್ಯ ನಡೆಯೋದಕ್ಕೆ ಸಾಧ್ಯ ಇಲ್ಲ, ಇವರು ಬದಲಾಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ನೀನು ದೇವರನ್ನು ನಂಬಿ ಮೊಣಕಾಲೂರಿ ಆತನನ್ನು ನೋಡಿ ದೃಷ್ಟಿಸಿ ನೋಡಿ ಏಸಪ್ಪ ಅವ್ರನ್ನ ರಕ್ಷಿಸು ಅನ್ನುವಾಗ ಕಾಲ ಕ್ರಮೇಣವಾಗಿ ದೇವರು ಅವರು ರಕ್ಷಿಸುವುದನ್ನು ನೀನು ನೋಡುವನಾಗಿರುತ್ತೀಯ. ಇವತ್ತು ದೇವರು ನಿನ್ನ ಬಲಿಯಿಂದ ನೀನು ನೋಡಬೇಡ, ನಿನ್ನನ್ನು ಬಲಪಡಿಸುವ ದೇವರಿಂದ ಎಲ್ಲವೂ ಸಾಧ್ಯವೆಂದು ದೇವರು ಇವತ್ತು ಹೇಳುತ್ತಾ ಇದ್ದಾನೆ. ಆತನ ಅಂಗಲಾಚನ ನೀನು ಕೇಳುವನಾಗಿರು. ಆತನ ಹೃದಯ ಬಡಿತವನ್ನು ನೀನು ಅರಿತುಕೊಂಡವನಾಗಿರು. ಸ್ಕಾಟ್ಲ್ಯಾಂಡ್ ದೇಶಕ್ಕಾಗಿ ಅವನು ಪ್ರಾರ್ಥಿಸಿದನಲ್ಲವ, ಅದು ಎಲ್ಲಿಂದ ಬಂದಿತ್ತು ಗೊತ್ತಾ? ಅವನಿಗೆ ಆ ಭಾರವು ಎಲ್ಲಿಂದ ಬಂದಿತ್ತು ಗೊತ್ತಾ? ವಿಮೋಚನಾ ಕಾಂಡದಲ್ಲಿ 32ನೇ ಅಧ್ಯಾಯ 31ನೇ ವಚನ 32 ಓದುವಾಗ ನಾವು ಅಲ್ಲಿ ತಿಳಿಯಬಹುದು, ನಾವು ಕಲಿತುಕೊಳ್ಳಬಹುದು. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಇದು ಮೋಶೆಯ ಒಂದು ಪ್ರಾರ್ಥನೆಯ ಸಂದರ್ಭವಾಗಿದೆ. ಇಸ್ರೇಲ್ ಜನರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ, ಇಸ್ರೇಲ್ ಜನರು ತಮ್ಮನ್ನು ನಡೆಸಿ ಬಂದಂಥ ದೇವರನ್ನು ಮರೆತು ದೇವರ ವಿರುದ್ಧವಾಗಿ ತಪ್ಪು ಮಾಡಿ ಪಾಪ ಮಾಡಿದಾಗ, ಇಸ್ರೇಲ್ ಜನರು ತಮ್ಮನ್ನು ಪೋಷಿಸಿ ನಡೆಸಿಕೊಂಡು ಬಂದ ಜನರು ದೇವರನ್ನು ಮರೆತು ತಮಗೆಂದು ಒಂದು ದೇವರುಗಳನ್ನು ಉಂಟು ಮಾಡಿಕೊಂಡ ಸಮಯ ಅದು. ಪ್ರಿಯರೇ, ನನ್ನ ವಾಕ್ಯವನ್ನು ಕೇಳುತ್ತಿರುವ ಪ್ರಿಯ ತಮ್ಮ, ನಿನ್ನ ಜೀವಿತದಲ್ಲಿ ದೇವರು ಇದನ್ನು ಎದುರು ನೋಡುತ್ತಾ ನಿನ್ನ ಜನರು ದೇವರನ್ನು ನಡೆಸಿಕೊಂಡು ಬಂದ ಮಾರ್ಗವನ್ನು ಮರೆತು ಇದ್ದಿರುವಾಗ ನೀನು ಹೇಳುತ್ತಿರಬಹುದು, ಅಯ್ಯೋ ನನ್ನ ಕೆಲಸವನ್ನು ನನ್ನ ಕಾರ್ಯವನ್ನು ನೋಡುವುದರಲ್ಲಿಯೇ ನಾನು ನಿರತಕನಾಗಿದ್ದೇನೆ ಎಂದು. ಮೋಶೆ ಆ ರೀತಿ ನಡೆಸಲಿಲ್ಲ. ಮೋಶೆಗೆ ದೇವರ ಹೃದಯ ಅವನಲ್ಲಿತ್ತು. ಅವನು ದೇವರೊಂದಿಗೆ ಮಾತನಾಡುವನಾಗಿದ್ದನು. ದೇವರ ವಾಕ್ಯಗಳನ್ನು ದೇವರೊಂದಿಗೆ ಇದ್ದು ಆತನು ನಡೆಸಲ್ಪಡುವನಾಗಿದ್ದಾನೆ. ದೇವರೊಂದಿಗೆ ಒಬ್ಬ ಸ್ನೇಹಿತನಂತೆ ಮನಬಿಚ್ಚು ಮಾತನಾಡುವ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಪ್ರಾರ್ಥನಾ ಜೀವಿತ ಉಳ್ಳವನಾಗಿದ್ದಾನೆ. ಯಾವಾಗ ನಿನ್ನ ಪ್ರಾರ್ಥನಾ ಜೀವಿತದಲ್ಲಿ ನೀನು ಬಲಹೀನ ಹೊಂದುತ್ತೀಯೋ, ಆ ಬಲಹೀನತೆಯನ್ನು ಮಾರ್ಪಡಿಸೋಕೆ ದೇವರನಿಗೆ ಪರಿಶುದ್ಧಾತ್ಮನ ಕೊಟ್ಟಿದ್ದಾನೆ. ಆ ಪ್ರಾರ್ಥನಾ ಜೀವಿತನ ಬಲಪಡಿಸುವುದಕ್ಕಾಗಿಯೇ ನಿನಗೆ ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದು. ಆ ಪರಿಶುದ್ಧ ಆತ್ಮನ ಶಕ್ತಿಯಿಂದ ನಿನಗೆ ಎಲ್ಲವನ್ನು ಮಾಡೋಕ್ಕೆ ಸಾಧ್ಯವಾಗಿದೆ. ಇಲ್ಲಿ ನೋಡುವಾಗ ತನ್ನ ಜನರು ಪಾಪ ಮಾಡಿರೋದನ್ನು ನೋಡಿ ಅವರು ಹೀಗೆ ಸಾಯಲಿ ಬಿಡಿ, ಪಾಪ ಮಾಡಿದವರು ದೇವರ ಕೋಪಾಗ್ನಿಗೆ ಬಲಿಯಾಗಲೆಂದು ಮೋಶೆ ಬಿಟ್ಟಿಲ್ಲ. ನಾವು ಅನೇಕ ಸಲ ನಾವು ನೆನೆಸ್ತೀವಿ, ನಾನು ರಕ್ಷಣೆ ಹೊಂದಾಯಿತು, ನನ್ನ ಜನರು ಏನಾದರೆ ಏನು, ನನ್ನ ಕುಟುಂಬದಲ್ಲಿ ಎಲ್ಲರೂ ನಾನು ಎದುರಿಸ್ತಾ ಇದ್ದಾರೆ ಅಂತ ನಾವು ತಿಳಿದು ಅವ್ರಿಗಾಗಿ ನಾವು ಒಂದು ವೇಳೆ ನಾವು ರೋಷದಿಂದ ಜೀವಿಸ್ತಾ ಇರ್ಬೋದು. ಆದರೆ ದೇವರು ಅದನ್ನು ನೋಡುತ್ತಾ ಇಲ್ಲ. ಅವರು ಹಾಳಾದರೆ ಆಗಲಿ ಅನ್ನೋ ಜನರು ತುಂಬ ಇದ್ದಾರೆ. ಆದರೆ ಮೋಶೆ ಆ ರೀತಿ ಆಗಿ ಹೇಳದೆ
ಆತನು ದೇವರ ಮುಂದೆ ಹೋಗಿ ಹೇಳಿದ್ದಾನೆ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾ ಪಾಪವನ್ನು ಮಾಡಿದ್ದಾರೆ ಎಂದು ಪ್ರಾರ್ಥಿಸುವುದಕ್ಕೆ ಆರಂಭಿಸ್ತಾ ಇದ್ದಾನೆ. ಪ್ರಿಯ ಕ್ರೈಸ್ತ ಸಹೋದರ ಸಹೋದರಿ, ನಿನ್ನ ಜನರನ್ನು ಮಾಡುವಂಥ ಕಾರ್ಯಗಳನ್ನು ನೋಡಿ ನಿನಗೆ ಈ ರೀತಿ ಪ್ರಾರ್ಥನಿಸೋದಕ್ಕೆ ಮನಸ್ಸು ಬಂದಿಲ್ವಾ? ಮೋಶೆ ತನ್ನ ಜನರಿಗಾಗಿ ಪ್ರಾರ್ಥಿಸುವನಾಗಿದ್ದಾನೆ. ದೇವರ ಸನ್ನಿಧಾನಕ್ಕೆ ಹೋಗಿ ತನ್ನ ಜನರಿಗಾಗಿ ಬೇಲಾಡುವನಾಗಿದ್ದಾನೆ. ಯಾಕೆ ಈ ಮಧ್ಯಾಹ್ನ ವೇಳೆಯಲ್ಲಿ ದೇವರು ಈ ಕಾರ್ಯವನ್ನು ನಿನ್ನೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ? ಯೋಚಿಸಿ ನೋಡು. ನಿನ್ನ ಜೀವಿತದಲ್ಲಿ ನಿನಗೆ ಆತನು ಮಾಡಿದ ರಕ್ಷಣಾ ಕಾರ್ಯವನ್ನು ನೀನು ನೋಡು. ಒಂದು ದಿನದಲ್ಲಿ ಮೋಶೆ ಕೊಲ್ಲಲ್ಪಡಬೇಕೆಂದಿರುವಾಗ ದೇವರು ಆತನನ್ನು ಕಾಪಾಡಿದನು. ಐಗುಪ್ತ ದೇಶದಲ್ಲಿ ಅವನು ಕೊಲೆ ಮಾಡಿ ಓಡಿ ಬಂದಾಗ ದೇವರು ಅವನನ್ನು ಕಾಪಾಡಿ, ದೇವರು ದರ್ಶನವಾಗಿ ಅವನನ್ನು ಆರಿಸಿಕೊಂಡು, ನಿನ್ನ ಜನರನ್ನು ಕಡೆಗೆ ನೀನು ಹೋಗು, ಆತನ ರಕ್ಷಣೆ ಹೊಂದಿದ ನಂತರ ದೇವರನ್ನು ಸಂಧಿಸಿದ ನಂತರ ಅವನು ದೇವರೊಂದಿಗೆ ದೇವರು ಅವನನ್ನು ತನ್ನ ಜನರ ಬಳಿಗೆ ಕಳಿಸಿದನು. ನೀನು ರಕ್ಷಣೆ ಹೊಂದಿದೆಯಾ ತಾನೆ? ನೀನು ದೇವರನ್ನು ಅರಿತಿದೆಯಾ ತಾನೆ? ಎಂದಿಗಾದರೂ ನಿನ್ನ ಜನರ ಬಳಿಗೆ ಹೋಗಿ ಹೇಳಿದೀಯಾ, ಯೇಸು ನನ್ನನ್ನು ರಕ್ಷಿಸಿದ್ದಾನೆ, ನನ್ನ ಪಾಪವನ್ನು ತೊಳೆದಿದ್ದಾನೆ, ನನ್ನನ್ನು ಅಭಿಷೇಕದಿಂದ ತುಂಬಿಸಿದ್ದಾನೆ, ನಿನ್ನನ್ನು ರಕ್ಷಿಸೋದಕ್ಕಾಗಿ ನನ್ನನ್ನು ಕಳಿಸಿದ್ದಾನಂತ ಹೇಳೋಕ್ಕೆ ಸಿದ್ಧನಾಗಿದ್ದೀಯಾ? ಆ ರೀತಿ ನಾವು ಮಾಡುವುದಾದರೆ ದೇವರು ನಮ್ಮನ್ನೊಂದಿಗೆದ್ದು ದೊಡ್ಡ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ. ಮೋಶೆ ತನ್ನ ಜನರನ್ನು ಕುರಿತು ಅವನು ಅಳುವನಾಗಿದ್ದಾನೆ. ನಿನ್ನ ಪ್ರಾರ್ಥನೆಯಲ್ಲಿ ಎಷ್ಟು ದಿನ ನಿನ್ನ ಜನರಿಗಾಗಿ ನೀನು ಹತ್ತವನಾಗಿದ್ದೀಯಾ? ನೀನು ಮೊಣಕಾಲು ಊರುವಾಗ ನಿನ್ನ ಕುಟುಂಬದವರಿಗಾಗಿ ಎಷ್ಟೊತ್ತು ನೀನು ಹತ್ತವನಾಗಿದ್ದೀಯಾ? ನಿನ್ನ ಬಲಹೀನತೆಯನ್ನೇ ನೀನು ನೋಡುತ್ತಾ ಇದ್ದೀಯಲ್ಲ, ನಿನ್ನ ಕಾರ್ಯಗಳಿಗಾಗಿ ನೀನು ಪ್ರಾರ್ಥಿಸೋನಾಗಿದ್ದೀಯಲ್ಲ. ಯಾವತ್ತಾದರೂ ನಿನ್ನ ಜನರಿಗಾಗಿ ಪ್ರಾರ್ಥಿಸಿದ್ದೀಯಾ? ದೇವರು ನೀ ಇವತ್ತು ನನ್ನ ಕೇಳುತ್ತಾ ಇದ್ದಾನೆ. ನಾನು ನಿನಗೆ ಕೊಟ್ಟಂಥ ಉಚಿತವಾದ ರಕ್ಷಣೆಯನ್ನು ಹೊಂದಿಕೊಂಡಿದ್ದೀಯಲ್ಲ, ನಾನು ನಿನಗೆ ಕೊಟ್ಟಂಥ ಉಚಿತವಾದ ಪರಿಶುದ್ಧ ಆತ್ಮನ ಅಭಿಷೇಕವನ್ನು ಹೊಂದಿಕೊಂಡಿದ್ದೀಯಲ್ಲ, ನಾನು ನಿನಗೆ ಕೊಟ್ಟಂಥ ಎಲ್ಲ ಕಾರ್ಯಗಳನ್ನು ಹೊಂದಿಕೊಂಡಿದ್ದೀಯಲ್ಲ, ನಿನ್ನ ಕುಟುಂಬದಲ್ಲಿ ಈ ಕಾರ್ಯವು ಬೇಡವಾ ಎಂದು ದೇವರು ನಿನ್ನ ಪ್ರಶ್ನಿಸ್ತಾ ಇದ್ದಾನೆ. ತಮ್ಮ ತಂಗಿ, ನಿನ್ನನ್ನು ಪ್ರಶ್ನಿಸ್ತಾ ಇದ್ದಾನೆ. ಇವತ್ತು ನಿನ್ನ ದೇವಾಲಯದಲ್ಲಿ ಕುಳಿತುಕೊಂಡು ಆರಾಧನೆ ಮಾಡುವನಾಗಿದೆಯಾ? ಓ, ಆರಾಧನೆ ಮಾಡಬೇಕು, ಕುಣಿಬೇಕು, ಜಿಗಿಬೇಕು ಎಂದು ನೀನು ಬಯಸ್ತಾ ಇದೀಯಾ? ಆದರೆ ನಿನ್ನ ಜನರು ಸತ್ತು ಹೋಗುವುದನ್ನು ನೀನು ನೋಡುತ್ತಕ್ಕೆ ಆಗುತ್ತಾ ಇಲ್ವಾ? ನಿನ್ನ ಜನರು ನಾಶನವಾಗುತ್ತಾ ಇರೋದು ನಿನ್ನ ಕಣ್ಣು ನೋಡುತ್ತಾ ಇಲ್ವಾ? ಯಾರು ದೇವರನ್ನು ಭೇಟಿಯಾಗಿ ಆತನ ಮನಸ್ಸನ್ನು ಹೊಂದಿರುತ್ತಾರೋ, ಆತನ ದರ್ಶನವನ್ನು ಹೊಂದಿರ್ತಾರೋ, ಅವರು ಒಂದು ದಿನ ಸುಮ್ಮನೆ ಕುಳಿತಿರಂಥವರಾಗಿರುವುದಿಲ್ಲ. ಅವರ ಹೃದಯವು ದೇವರ ಹೃದಯ ಯಾವ ರೀತಿ ಬಡಿಯುತ್ತೋ, ಅಯ್ಯೋ ನನ್ನ ಜನರು ನಾಶವಾಗಬಾರದೆಂದು ಹೇಗೆ ದೇವರ ಹೃದಯ ಬಡಿದುಕೊಂಡು ತನ್ನ ಕುಮಾರನಾದ ಯೇಸುವನ್ನು ಕಳುಹಿಸಿದನೋ, ಅದೇ ರೀತಿ ನಿನ್ನ ಹೃದಯವು ದೇವರ ಮಕ್ಕಳಿಗಾಗಿ ಬಡಿದುಕೊಳ್ಳಲು ಬೇಕಾಗಿರುತ್ತದೆ. ಮೋಶೆಯ ಹೃದಯವು ದೇವರಿಗೆ ಮುಂದೆ ಹೋಗಿ ಅಳಲು ಆರಂಭಿಸಿದೆ. ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪ ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಇವರನ್ನು ಕರುಣೆಬಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು. ಇವತ್ತು ನಾವು ಬೇರೆಯವರಿಗಾಗಿ ನಾವು ಪ್ರಾರ್ಥಿಸೋರಾಗಿರಬೇಕು. ಮೋಶೆ ಹೋಗಿ ಪ್ರಾರ್ಥಿಸುತ್ತಾ ಇದ್ದಾನೆ, ದೇವರ ಬಳಿಗೆ ಹೋಗಿ ಪ್ರಾರ್ಥಿಸ್ತಾ ಇದ್ದಾರೆ. ಅವರ ಜನರು ದೇವರನ್ನು ಮರೆತು ಬಿಟ್ಟು ಚಿನ್ನದ ವಿಗ್ರಹವನ್ನು ಮಾಡಿಕೊಂಡು, ಬೇರೆ ದೇವರುಗಳನ್ನು ಮಾಡಿಕೊಂಡು, ಸೃಷ್ಟಿಸಿದ ಸೃಷ್ಟಿಕರ್ತನನ್ನು ಮರೆತು ಅವರು ಬೇರೆ ದೇವರುಗಳನ್ನು ಅವರು ಪೂಜಿಸಿದನ್ನು ನೋಡಿ ದೇವರು ನಡೆಸಿಕೊಂಡು ಬಂದಂಥ ಕಾರ್ಯವನ್ನು ಅರಿತವನಾಗಿದ್ದು, ಮೋಶೆ ಅರಿತವನಾಗಿದ್ದು, ದೇವರ ಹೃದಯವನ್ನು ಅರಿತವನಾಗಿದ್ದು, ದೇವರ ಕೋಪವನ್ನು ಅರಿತವನಾಗಿದ್ದು, ದೇವರು ಕೋಪಗೊಂಡರೆ ಈ ಜನರನ್ನು ಸಂಹರಿಸಿ ಬಿಡುವನು ಎಂದು ಅವನು ಅರಿತವನಾಗಿ, ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ,
ಪಾಪವು ಮಾಡುವಂಥ ಆತ್ಮವು ಸಾಯುತ್ತದೆ. ನಿನ್ನ ಸ್ನೇಹಿತರು, ನಿನ್ನ ಸಂಬಂಧಿಕರು ಪಾಪದಲ್ಲಿ ಜೀವಿಸುತ್ತಾ ಇರುವುದನ್ನು ನೋಡಿ ಇನ್ನು ನೀನು ಸುಮ್ಮನೆ ಇರುವುದಾದರೆ ದೇವರು ನಿನ್ನ ಬಳಿ ಲೆಕ್ಕ ಕೇಳುವನಾಗಿದ್ದಾನೆ. ಪ್ರಿಯ ತಮ್ಮ, ನಿನ್ನ ಬಳಿ ಲೆಕ್ಕ ಕೇಳುವನಾಗಿದ್ದಾನೆ. ನಿನ್ನನ್ನು ಬಲಪಡಿಸಿ ಎಲ್ಲವನ್ನು ಮಾಡಲು ಶಕ್ತಿ ಕೊಟ್ಟಿದ್ದ ಕಾರಣ ಏನು ಗೊತ್ತಾ? ಆತನ ಪ್ರೀತಿ ಎಂಬ ಸುವಾರ್ತೆಯನ್ನು ಹೇಳುವುದಕ್ಕಾಗಿ, ಆತನು ಕೊಟ್ಟಂಥ ರಕ್ಷಣೆಯನ್ನು ಹೇಳುವುದಕ್ಕಾಗಿ ನಿನ್ನನ್ನು ಬಲಪಡಿಸುವನಾಗಿದ್ದಾನೆ. Still, if you are looking on your own things, God today is saying, my son and my daughter, rise up from your place and come unto my place. Stand in my place and see your people. ನನ್ನ ಸ್ಥಾನದಲ್ಲಿ ನಿಂತು ನೀನು ನೋಡುವನಾಗಿದ್ದರೆ ಅವರು ನರಕಕ್ಕೆ ಹೋಗುವರಾಗಿದ್ದಾರೆ. ಅದು ದೇವರಿಗೆ ಇಷ್ಟವಿಲ್ಲ. ಅದು ದೇವರಿಗೆ ಇಷ್ಟವಾದ ಕಾರ್ಯವಲ್ಲ. ಮೋಶೆ ಪ್ರಾರ್ಥಿಸ್ತಾ ಇದ್ದಾನೆ, ಅಯ್ಯೋ ನನ್ನ ಜನರು ಪಾಪ ಮಾಡಿದ್ದಾರೆಂದು. ಇವತ್ತು ದೇವರು ಹುಡುಕುವಂಥ ಮನುಷ್ಯನು ಹೇಗಿರಬೇಕು ಗೊತ್ತಾ? ಮೋಶೆಯಂತೆ ಇರುವವರನ್ನು ದೇವರು ನೋಡುತ್ತಾ ಇದ್ದಾನೆ. ಮೋಶೆಯಲ್ಲಿ ಬಲಹೀನತೆ ಇತ್ತು, ಆದರೆ ದೇವರು ಆತನನ್ನು ಕರೆದಾಗ ಆ ಬಲಹೀನತೆಯನ್ನು ಮಾರ್ಪಡಿಸಿ ಅವನು ದೇವರ ಕೃಪೆಯಿಂದ ಜನರನ್ನು ನಡೆಸುವನಾಗಿದ್ದನು. ಅವನೋಗಿ ಪ್ರಾರ್ಥಿಸ್ತಾ ಇದ್ದಾನೆ, ನನ್ನ ಜನರು ಪಾಪ ಮಾಡಿದ್ದಾರೆ, ಅವರ ಪಾಪವನ್ನು ಕ್ಷಮಿಸಬೇಕು. ಅದಾದ ನಂತರ ಒಂದು ಘೋರವಾದ ಪ್ರಾರ್ಥನೆ, ಒಂದು ದೇವರ ಮನಸ್ಸನ್ನು ಅಲಗಾಡಿಸುವಂಥ ಪ್ರಾರ್ಥನೆಯ ಮಾತನ್ನು ಹೇಳುತ್ತಾ ಇದ್ದಾನೆ. ಅವರ ಪಾಪವನ್ನು ಕ್ಷಮಿಸಬೇಕು. ಇಲ್ಲದಿದ್ದರೆ ದೇವರೇ, ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಬೇಡಕ್ಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಅವನ ಪ್ರಾರ್ಥನೆ ನೋಡಿ ಯಾವ ರೀತಿ ಇದೆ. ಅವನು ದೇವರ ಬಳಿ ಹೋಗಿ ಹೇಳುತ್ತಾನೆ, ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ತೆಗೆದು ಹಾಕು. ಅದರ್ಥ ಏನು ಗೊತ್ತಾ? ದೇವರ ವಾಕ್ಯ ಹೇಳುತ್ತದೆ, ಯಾವ ಜನರ ಹೆಸರು ಜೀವಿತರ ಪಟ್ಟಿಯಲ್ಲಿ ಇಲ್ಲವೋ, ಜೀವ ಪುಸ್ತಕದಲ್ಲಿ ಯಾರು ಹೆಸರು ಬರೆದಲ್ಪಟ್ಟಿಲ್ಲವೋ ಅವರೆಲ್ಲರೂ ದಗದಗನೆ ಉರಿಯುವ ನರಕಕ್ಕೆ ಹೋಗುವರು. ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀನು ಅರಿತುಕೊಳ್ಳಬೇಕಾದ ಕಾರ್ಯ, ಯಾರ ಹೆಸರು ಜೀವದರ ಪಟ್ಟಿಯಲ್ಲಿ ಇಲ್ಲವೋ ಅವರು ನರಕಕ್ಕೆ ಹೋಗುವರಾಗಿದ್ದಾರೆ. ಕಾರಣ ದೇವರ ವಾಕ್ಯ ಹೇಳುತ್ತದೆ, ಯಾರು ಯೇಸುವನ್ನು ಮನಸ್ಸಾಂತರ ಹೊಂದಿ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುತ್ತಾರೋ, ಯಾರು ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಹೊಂದಿಕೊಳ್ಳುತ್ತಾರೋ ಅವರ ಹೆಸರನ್ನು ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟುತ್ತದೆ. ನಿನ್ನು ಮೋಶೆ ಹೇಳುವುದೇನೆಂದರೆ, ಆ ಪ್ರಾರ್ಥನೆ ಅರ್ಥ ಗೊತ್ತಾ? ನನ್ನ ಜನರ ತಪ್ಪನ್ನು ಕ್ಷಮಿಸು, ಇಲ್ಲದಾದರೆ ನಿನ್ನ ಮುಂದೆ ಇರುವಂಥ ಆ ಜೀವಿತರ ಪಟ್ಟಿಯಿಂದ ನನ್ನ ಹೆಸರು ತೆಗೆದು ಹಾಕಿಬಿಡು. ಅದು ಅರ್ಥ ಸಮಾನಾರ್ಥ ಏನು ಗೊತ್ತಾ? ನನ್ನ ಜನರು ನರಕಕ್ಕೆ ಹೋಗುವುದಾದರೆ, ನನ್ನ ಜನರು ನರಕದಲ್ಲಿ ಹೋಗಿ ಸಾಯುವರಾದರೆ ನಾನು ಅವರೊಂದಿಗೆ ಸಾಯುತ್ತೇನೆ. ನನಗೆ ಪರಲೋಕ ರಾಜ್ಯ ಬೇಡ. ಅವರಿಲ್ಲದ ಜಾಗ ನನಗೆ ಬೇಕಾಗಿಲ್ಲ. ನನ್ನ ಕುಟುಂಬವು ಇಲ್ಲದ ಪರಲೋಕವು ನನಗೆ ಬೇಡ. ನನ್ನ ಸ್ನೇಹಿತನು ಇಲ್ಲದ ಪರಲೋಕ ನನಗೆ ಬೇಡ. ನನ್ನ ಜನ ಇಲ್ಲದಂಥ ಪರಲೋಕ ನನಗೆ ಬೇಡ. ಇವತ್ತು ನಾವು ಪ್ರಾರ್ಥಿಸುವ ಹಾಗೇ ಇರಬೇಕು. ಕರ್ನಾಟಕ ಜನರು ಪರಲೋಕಕ್ಕೆ ಬರುವುದಕ್ಕೆ ಆಗೋದಿಲ್ಲ ಅಂದರೆ, ಅವರು ಆ ಪರಲೋಕ ರಾಜ್ಯದಲ್ಲಿ ಇಲ್ಲದಿರುವುದಾದರೆ ನನಗೆ ಆ ಪರಲೋಕ ಬೇಡ. ನನ್ನ ಜನರು ಬಂದು ಅಲ್ಲಿ ಇಲ್ಲ ಅಂದರೆ ನಾನೊಬ್ಬನೇ ಬಂದು ನಾನೇನು ಮಾಡಬೇಕು? ಅಯ್ಯೋ, ನನ್ನ ಜನರು ಇಲ್ಲದೇ ಇರುವ ಜಾಗ ನನಗೆ ಬೇಕಾಗಿಲ್ಲ ಅಂತ ದೇವರ ಮುಂದೆ ಹೋಗಿ ಅವನು ಪ್ರಾರ್ಥಿಸುವನಾಗಿದ್ದಾನೆ. ಇವತ್ತು ನೀನು ಆ ರೀತಿ ಪ್ರಾರ್ಥನೆ ಮಾಡೋಕ್ಕಾಗತ್ತಾ? ಯಾರಿಗಾದ್ರೂ ಆಸೆ ಇದೆಯಾ? ಯಾರಿಗೂ ಇಲ್ಲ. ನಾನು ಹೋದರೆ ಸಾಕು, ನಾನು ಆಶೀರ್ವಾದ ಹೊಂದಿದರೆ ಸಾಕು, ನಾನು ಸುಖವನ್ನು ಹೊಂದಿದರೆ ಸಾಕು, ನಾನು ಚೆನ್ನಾಗಿದ್ದರೆ ಸಾಕು.
ನನ್ನ ಕುಟುಂಬವು ಚೆನ್ನಾಗಿದ್ದರೆ ಸಾಕು. ಅದೆಲ್ಲ ದೇವರ ಆಸೆ. ದೇವರ ಆಸೆ ಅಂದರೆ ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ರಕ್ಷಣೆಗೆ ಕಡೆಗೆ ನಡೆಸಬೇಕು. ಅದೇ ದೇವರ ಆಸೆ, ಅದೇ ಮೋಶೆಯ ಆಸೆಯಾಗಿ ಮಾರ್ಪಟ್ಟಿದೆ. ಅವನು ಹೇಳ್ತಾ ಇದ್ದಾನೆ, ನನ್ನ ಜನರು ಇಲ್ಲದಂಥ ಜಾಗಕ್ಕೆ ನಾನು ಬರುವುದಕ್ಕೆ ಆಗುವುದಿಲ್ಲ, ನನಗೆ ಆ ಜಾಗ ಬೇಡ. ಅಲ್ಲಿ ಹೇಳ್ತಾನೆ, ಅವರ ಪಾಪಗಳನ್ನು ಕ್ಷಮಿಸುವುದಾದರೆ ಕ್ಷಮಿಸು, ಇಲ್ಲದಿದ್ದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದು ಪ್ರಾರ್ಥಿಸಿದನು. ಇವತ್ತು ನಾವು ಪ್ರಾರ್ಥಿಸಬೇಕು. ಯಾರಿಗಾಗಿ ಪ್ರಾರ್ಥಿಸಬೇಕು? ನಮ್ಮನ್ನು ಬಲಪಡಿಸಿದ ದೇವರನ್ನು ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ. ನೀನು ಕೇಳುವುದು, ನಿನ್ನ ಕುಟುಂಬ ರಕ್ಷಣೆ ಹೊಂದುವುದಕ್ಕೆ ಅಸಾಧ್ಯ ಎಂದು ನಾನು ತಿಳಿಯುವ ದೇವರು ಹೇಳ್ತದೆ, ಅದು ನನಗೆ ಸಾಧ್ಯವಾಗಿದೆ. ಯಾವಾಗ ಗೊತ್ತಾ? ಪೌಳಿಯ ಒಡುಕಿನಲ್ಲಿ ಬರುವಾಗ, ದೇವರೇ ಮುಂದೆ ನೀನು ಬರುವಾಗ, ಪೌಳಿಯ ಒಡುಕಿನಲ್ಲಿ ನಿಂತು, ಆ ಬಿರುಕಿನಲ್ಲಿ ನಿಂತು, ದೇವರ ಮುಂದೆ ನಿಂತು, ಏಸಪ್ಪ ನನ್ನ ಕುಟುಂಬಕ್ಕಾಗಿ ನಿನ್ನ ಮುಂದುಗಡೆ ನಾನು ಬಂದಿದ್ದೇನೆ, ನನ್ನ ಕುಟುಂಬಕ್ಕಾಗಿ ನಿನ್ನ ಮುಂದುಗಡೆ ನಾನು ಬಂದಿದ್ದೇನೆ, ನನ್ನನ್ನು ಬಲಪಡಿಸಿದೆಯಲ್ಲ ಅದಕ್ಕಾಗಿ ಸ್ತೋತ್ರ. ಅಯ್ಯೋ, ನನ್ನ ಜನರು ನಾಶದ ಕಡೆಗೆ ಹೋಗ್ತಾ ಇದ್ದಾರೆ, ನನ್ನ ಸ್ನೇಹಿತರು ನಾಶನ ಕಡೆಗೆ ಹೋಗುತ್ತಾ ಇದ್ದಾರೆ, ನನ್ನ ಬಂಧು ಮಿತ್ರಗಳು ಸಾಯುತ್ತಾ ಇದ್ದಾರೆ, ಅವರನ್ನು ರಕ್ಷಿಸು ಅನ್ನುವಾಗ, ಕಣ್ಣೀರಿಟ್ಟು ಗೋಲಾಡುವಾಗ, ನೀನು ಪ್ರಾರ್ಥಿಸುವುದನ್ನು ದೇವರು ಕೇಳಿ ಸುಮ್ಮನೆ ಇರುವ ದೇವರಲ್ಲ. ಆತನು ಇಳಿದು ಬಂದು ಆತನು ಕಾರ್ಯವನ್ನು ಮಾಡುವನಾಗಿದ್ದಾನೆ. ದೇವರ ವಾಕ್ಯವು ಹೇಳುತ್ತದೆ, ದೇವರನ್ನು ನೋಡಿ ನೀನು ಪ್ರಾರ್ಥಿಸುವಾಗ ನಿನ್ನನ್ನು ರಕ್ಷಿಸಲಾರದೆ ಆತನ ಕೈ ಮೋಟು ಕೈಯಲ್ಲ. ನೀನು ಪ್ರಾರ್ಥಿಸುವಾಗ ಕ್ರಿಯೆ ಮಾಡದಂತೆ ಇರುವುದಕ್ಕೆ ಆತನ ಕೈಗಳು ಮೋಟು ಕೈಯಲ್ಲ. ನೀನು ಕೂಗುವಾಗ ಕೇಳದೇ ಇರೋದಕ್ಕೆ ಆತನ ಕಿವುಡನಲ್ಲ. ನೀನು ಆತನನ್ನು ನೋಡುವಾಗ ನಿನ್ನನ್ನು ನೋಡದೇ ಇರೋದಕ್ಕೆ ಆಗ ಕುರುಡನಲ್ಲ. ಓ, ನಿನ್ನ ಹೃದಯವು ಮಿಡಿತದಿಂದ, ನಿನ್ನ ಹೃದಯ ಬಾಧೆಯಿಂದ ಪ್ರಾರ್ಥಿಸುವಾಗ ನಿನ್ನ ಹೃದಯದ ಬಾಧೆಯನ್ನು ಅರ್ಥ ಮಾಡಿಕೊಳ್ಳದೇ ಇರುವುದಕ್ಕೆ ಆತನ ಹೃದಯ ಇಲ್ಲದಿರುವಂಥ ಸ್ತಂಭವಲ್ಲ, ಆತನ ಜೀವ ಸ್ವರೂಪನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ನೋಡುವುದಕ್ಕೆ ಆತನ ಕಣ್ಗಳಿದೆ. ನೀನು ಕೂಗುವುದನ್ನು, ನೀನು ಪ್ರಾರ್ಥಿಸುವುದನ್ನು ಕೇಳುವುದಕ್ಕೆ ಆತನಿಗೆ ಕಿವಿ ಇದೆ. ನೀನು ವ್ಯಥೆಯನ್ನು ಪಡುವಾಗ ಆ ವ್ಯಥೆಯನ್ನು ಅನುಭವಿಸೋಕ್ಕೆ, ಇಲ್ಲಂದರೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಆತನಿಗೆ ಹೃದಯವಿದೆ. ನಿನ್ನ ದೇವರು ಜೀವ ಸ್ವರೂಪನಾಗಿದ್ದಾನೆ. ನೀನು ಆರಾಧಿಸುವ ದೇವರು ಜೀವವುಳ್ಳ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಕಾರ್ಯವು ಯಾವುದೂ ಇಲ್ಲ. ಇವತ್ತು ನೀನು ಒಂದೇ ಒಂದು ಕೆಲಸ ಮಾಡಬೇಕು, ಆತನ ಮುಂದೆ ಹೋಗಿ ಮೊಣಕಾಲೂರಿ ಪ್ರಾರ್ಥಿಸೋರಾಗಿರಬೇಕು. ನನ್ನ ಜನರನ್ನು ನೋಡು ಯೇಸುವೆ, ನನ್ನ ಜನರನ್ನು ರಕ್ಷಿಸು. ಒಂದು ನಡೆದ ಘಟನೆ ನನಗೆ ನೆನಪಿಗೆ ಬರುತ್ತಾ ಇದೆ. ನಾನು ರಕ್ಷಣೆ ಹೊಂದಿದ ಆರಂಭ ದಿನಗಳಲ್ಲಿ ಯಾವತ್ತು ನಾನು ಈ ವಾಕ್ಯಗಳನ್ನು ಓದಿ, ಅನೇಕ ಪ್ರಾರ್ಥನಾ ವೀರರ ಚರಿತ್ರೆಯನ್ನು ಓದಿ ನಾನು ತಿಳಿದುಕೊಂಡೆನೋ, ಆಗ ನನ್ನಲ್ಲಿ ಒಂದು ಭಾರ ಬಂದು ದೇವರು ನನಗೆ ಪ್ರೇರೇಪಿಸಿದನು, ನೀನು ಪ್ರಾರ್ಥಿಸು, ನಿನ್ನ ಜನರಿಗಾಗಿ ಪ್ರಾರ್ಥಿಸು ಎಂದು. ನನ್ನ ಪ್ರಾರ್ಥನೆಯ ಕೋಣೆಯಲ್ಲಿ ಕುಳಿತು ಒಂದು ಬುಕ್ಕನ್ನು ತೆಗೆದುಕೊಂಡು ಅನೇಕ ಸೇವಕರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಇವತ್ತು ನೀನು ಕೇಳುತ್ತಾ ಇದೆಯಾ ಪ್ರಿಯ ತಮ್ಮ, ಸಹೋದರಿ, ಯವನ ಮಗು, ಯವನ ಮಗನೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಸಹೋದರ ಸಹೋದರಿ, ನಾನು ಕೇಳಿ ಮಾಡಿದಂತೆ ಇವತ್ತು ಒಂದು ವೇಳೆ ಪರಿಶುದ್ಧಾತ್ಮ ನಿನಗೆ ತಿಳಿಸಿಕೊಡುವುದಾದರೆ ನೀನು ಮಾಡುವಾಗ ಅದು ಪರಿಣಾಮವನ್ನು ನೀನು ನೋಡುವನಾಗಿರುತ್ತೀಯ. ನಿನ್ನ ಪ್ರಾರ್ಥನೆಗಳಿಗೆ ದೇವರು ಮೊರೆ ಕೊಟ್ಟಿದ್ದನ್ನು ನೀನು ನೋಡುವನಾಗಿರುತ್ತೀಯ. ನನ್ನ ಪ್ರಾರ್ಥನೆ ಕೋಣೆಯಲ್ಲಿ ಕುಳಿತು ಬುಕ್ಕನ್ನು ತೆಗೆದು ನಾನು ಎಲ್ಲರ ಹೆಸರನ್ನು ಬರೆದವನಾಗಿದೆ. ನನ್ನ ಸ್ನೇಹಿತರ ಹೆಸರುಗಳನ್ನು ಬರೆದೆ, ನನ್ನ ಕುಟುಂಬದ ಹೆಸರುಗಳನ್ನು ನಾನು ಬರೆದೆ, ನಾನು ವಾಸ ಮಾಡಿದಂಥ ಕಾಲೋನಿಯ ಹೆಸರನ್ನು ನಾನು ಬರೆದವನಾಗಿದೆ. ಅವುಗಳನ್ನು ತೆಗೆದುಕೊಂಡು ದೇವರ ಪಾದದಲ್ಲಿಟ್ಟು ಎಷ್ಟೋ ಗಂಟೆಗಟ್ಟಲೆ ಕಣ್ಣೀರಿನಿಂದ, ಎಷ್ಟೋ ದಿನ ಕಣ್ಣೀರಿನಿಂದ ಪ್ರಾರ್ಥಿಸಿ
ಅಯ್ಯೋ, ಇವರು ನನ್ನ ಜನರು ಮಹಾ ಪಾಪವನ್ನು ಮಾಡಿದ್ದಾರೆ. ಮೋಶೆಯ ವಚನವನ್ನು ಆವಾಗ ನನ್ನ ಕಿವಿಯಲ್ಲಿ ಬಂದು ಕೇಳಿಸ್ತಾ ಇರುತ್ತದೆ. ಅಯ್ಯೋ, ನನ್ನ ಜನರು ಮಹಾ ಪಾಪವನ್ನು ಮಾಡಿದ್ದಾರೆ, ನಿನಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ, ಅವರನ್ನು ತಪ್ಪುಗಳನ್ನು ಕ್ಷಮಿಸು, ಅವರನ್ನು ತಪ್ಪುಗಳನ್ನು ಕ್ಷಮಿಸು, ಇಲ್ಲದಿದ್ದರೆ ನನ್ನ ಹೆಸರನ್ನು ಜೀವಿತರ ಪಟ್ಟಿಯಿಂದ ನಾನು ತೆಗೆದು ಬಿಡು ಅಂತ ಅದೇ ರೀತಿ ಹುಚ್ಚತನವಾಗಿ ನಾನು ಪ್ರಾರ್ಥನೆ ಮಾಡುವನಾಗಿದ್ದೆ. ಅದೇ ರೀತಿ ಪ್ರಾರ್ಥನೆ ಮಾಡುತ್ತಾ ಇದ್ದ ಅನೇಕ ವರ್ಷಗಳು ಉಂಟು. ಕೆಲವು ವರ್ಷಗಳ ನಂತರ ನಾನು ಇದ್ದಂಥ ಸ್ಥಳವನ್ನು ನಾನು ಬದಲಾಯಿಸುವುದರಿಂದ ನಾನು ಹುಟ್ಟಿ ಬೆಳೆದಂಥ ಆ ಪಟ್ಟಣವನ್ನು ಬಿಟ್ಟು 30 ವರ್ಷಗಳಾಗಿದೆ ಇವತ್ತಿಗೆ. ಕಳೆದ ವರ್ಷಗಳಲ್ಲಿ ಆ ಪಟ್ಟಣಕ್ಕೊಳ್ಳಕ್ಕೆ ನಾನು ಹೋಗಿ ನೋಡುತ್ತಾ ಇದ್ದೀನಿ. ಅನೇಕರು ಯೇಸುವನ್ನು ಅರಿತಿದ್ದನ್ನು ನಾನು ನೋಡಿದೆ. ಅನೇಕರು ಯೇಸುವನ್ನು ಅರಿತುಕೊಂಡಿದ್ದ ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಅನೇಕರು ಪಾಪದ ಮಾರ್ಗದಿಂದ ಮಾರ್ಪಟ್ಟು ಯೇಸುವನ್ನು ಅರಿತಿದ್ದು ನಾನು ನೋಡಿದೆ. ನಾನು ಯಾರಿಗೂ ಹೋಗಿ ಸುವಾರ್ತೆ ಹೇಳೋಕ್ಕಾಗಲಿಲ್ಲ. ಒಂದೊಂದು ಮನೆಗೆ ಹೋಗಿ ನಾನು ಸುವಾರ್ತೆ ಹೇಳೋದಕ್ಕಾಗಲಿ. ನಾನು ಮಾಡಿದ್ದು ಒಂದು, ನಾನು ತಿಳಿದುಕೊಂಡ ರಹಸ್ಯ ಒಂದು, ಮೊಣಕಾಲಲ್ಲಿ ಊರಿ ಮೊಣಕಾಲಿನ ಮೇಲೆ ನಿಂತು ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸುವ ದೇವರನ್ನು ನೋಡಿ ಪ್ರಾರ್ಥಿಸುವಾಗ ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯವನ್ನು ದೇವರಿಗೆ ಸಾಧ್ಯವಾಗಿ ಎಲ್ಲವನ್ನು ಮಾರ್ಪಡಿಸುವನಾಗಿದ್ದಾನೆ. ಆ ಇಡೀ ಕಾಲಿನಲ್ಲಿ ಇರುವಂಥ 300-400 ಜನ ಇರ್ಬೋದು, ಕುಟುಂಬಗಳಿರ್ಬೋದು. ಅದರಲ್ಲಿ 80% ದೇವರನ್ನು ಅರಿತುಕೊಂಡವರಾಗಿ ಮಾರ್ಪಟ್ಟಿದ್ದಾರೆ. ಹಲ್ಲೆಲೂಯಾ. ಯಾತಕ್ಕೆ ಹೇಳುತ್ತಾ ಇದ್ದೇನೆಂದರೆ, ನಿನ್ನ ಪ್ರಾರ್ಥನೆಯಲ್ಲಿ ದೇವರು ಕಾರ್ಯವನ್ನು ಮಾಡೋಕ್ಕೆ ಸಾಧ್ಯನಾಗಿದ್ದಾನೆ. ಇವತ್ತು ನಿನ್ನ ಪ್ರಾರ್ಥನೆ ಯಾವ ರೀತಿ ನೋಡ್ತಾ ಇದೆಯಾ? ತಲೆನೋವು ದೇವರೇ, ಹೊಟ್ಟೆ ನೋವು ದೇವರೇ, ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಕಾಗಿದ್ದೇ ಅವಶ್ಯಕತೆ ಇಲ್ಲ. ಏನು ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಈ ಚಿಕ್ಕ ಚಿಕ್ಕ ಕಾರ್ಯಗಳು ನೀನು ಮಾಡಬೇಕಾದ್ರೆ ದೊಡ್ಡ ಕಾರ್ಯಗಳಿಗಾಗಿ ನೀನು ಪ್ರಾರ್ಥಿಸು. ದೇವರ ವಾಕ್ಯ ಹೇಳುತ್ತದೆ, ನಿನಗೆ ನಂಬಿಕೆ ಇರುವುದಾದರೆ, ಪಕ್ಕದಲ್ಲಿ ಕೇಳಿ, ನಿನಗೆ ನಂಬಿಕೆ ಇದೆಯಾ? ನಿನಗೆ ನಂಬಿಕೆ ಇದೆಯಾ? ನಿನಗೆ ನಂಬಿಕೆ ಇರುವುದಾದರೆ ಆ ಬೆಟ್ಟವನ್ನು ನೋಡಿ ಸಮುದ್ರಕ್ಕೆ ಹೋಗಿ ಬೀಳು ಎಂದರೆ ಅದು ಬೀಳುತ್ತದೆ ಎಂದು ವಾಕ್ಯ ಹೇಳುತ್ತದೆ. ಅದಕ್ಕಾಗಿ ಹೋಗಿ ನೀನು ಯಾವ ಬೆಟ್ಟ ಮುಂದೆ ನಿಲ್ಲಬೇಡ. ಅದು ಬೆಟ್ಟ ಅನ್ನೋದಾದರೆ ಬೆಟ್ಟದ ರೀತಿ ಇರುವಂಥ ಕಾರ್ಯಗಳು, ಅಸಾಧ್ಯವಾದ ಕಾರ್ಯಗಳು. ಹಲ್ಲೆಲೂಯಾ. ಅಸಾಧ್ಯವಾದದ್ದು. ಒಂದು ವೇಳೆ ನಮ್ಮ ನಂಬಿಕೆ ಜಾಸ್ತಿ ಇದ್ದರೆ ಬೆಟ್ಟವನ್ನು ದೇವರು ಎತ್ತಾಗಿ ಬಿಡ್ತಾನೆ. ಹಲ್ಲೆಲೂಯಾ. ಮನುಷ್ಯರಿಗೆ ಅಸಾಧ್ಯವಾದ ಒಬ್ಬ ಕಾರ್ಯವನ್ನು ಬದಲಾಯಿಸೋದಕ್ಕೆ ಆಗೋದೇ ಇಲ್ಲ ಅಂತ ನೀನು ಹೇಳೋದಕ್ಕೆ ಆಗುವುದೇ ಇಲ್ಲ. ನಿನ್ನಲ್ಲಿ ನಂಬಿಕೆ ಇರುವುದಾದರೆ ದೇವನು ಎಲ್ಲವನ್ನು ಮಾಡೋಕ್ಕೆ ಸಿದ್ಧ. ನಮ್ಮ ಪ್ರಾರ್ಥನೆ ಏನಾಗಿದೆ ಅಂದರೆ, ಪ್ರಾವಿಷನ್ ಸ್ಟೋರ್ ಗೊತ್ತಾ? ಮಳಿಗೆ ಅಂಗಡಿ, ದಿನಸಿ ಅಂಗಡಿ, ದಿನಸಿ ಅಂಗಡಿ ಲಿಸ್ಟ್ ಥರ ನಮ್ಮ ಪ್ರಾರ್ಥನೆ ಇರುತ್ತೆ. ದಿನಸಿ ಅಂಗಡಿ ಯಾರು ಹೋಗಿದ್ದೀರಾ? ಯಾರು ಹೋಗಿರಲ್ವಾ? ನಾನು ಹೋಗ್ತೀನಪ್ಪ. ಯಾಕೆ ನಗ್ತಾ ಇದ್ದೀರಾ? ಫಾಸ್ಟ್ ಹೋಗಬಾರ್ದಾ? ನಾನು ಫಾಸ್ಟ್ ಆಗೋಕ್ಕೆ ಮುಂಚೆ, ಸೇವಕನಾಗಿ ಇಲ್ಲಿ ನಿಲ್ಲೋದಕ್ಕೆ ಮುಂಚೆ ನನ್ನ ಮನೆಗೆ ನಾನು ಯಜಮಾನ, ನನ್ನ ಹೆಂಡತಿಗೆ ಗಂಡನಾಗಿದ್ದೀನಿ, ನನ್ನ ಮಕ್ಕಳಿಗೆ ತಂದೆಯಾಗಿದ್ದೀನಿ. ಅದಾದ ನಂತರ ನಾನು ಸೇವಕ. ಮೊದಲು ನಾನು ಮನೆಯನ್ನು ನಾನು ಗಮನಿಸೋನಾಗಿರಬೇಕು. ನನ್ನ ಮನೆಯಲ್ಲಿ ನಾನು ಯಾವಾಗಲೂ ನಾನು ಅಂಗಡಿಗೆ ಹೋಗೋದುಂಟು. ಇಲ್ಲಿ ಬಂದು ಈ ರೀತಿ ಇದ್ದೀನಿ, ನನ್ನ ಮನೆ ಹತ್ರ ಬಂದು ನೋಡಿದ್ರೆ, ಅಯ್ಯೋ ಪಾಸ್ಟ್ ಈ ಥರ ಇದ್ದಾರಾ, ಈ ಥರ ಕೆಲಸಗಳೆಲ್ಲ ಮಾಡ್ತಾರಂತ ನೀವು ಆಶ್ಚರ್ಯ ಪಡ್ಬೋದು. ಯಾಕಂದ್ರೆ ನನ್ನ ಕೆಲಸ ನಾನೇ ಮಾಡ್ಕೊತೀನಿ, ನಮ್ಮ ಮನೆ ಕೆಲಸ ನಾವು ಮಾಡೋರಾಗಿರ್ತೀವಿ. ದಿನಸಿ ಅಂಗಡಿಗೆ ಹೋಗುವಾಗ ನಾವು ಮನೆಯಲ್ಲಿ ಒಂದು ಪಟ್ಟಿ ಹಾಕ್ತೀವಿ, ಎಣ್ಣೆ, ಎಲ್ಲ ಕಾಳುಗಳು, ಆ ಪುಡಿ ಈ ಪುಡಿ ಎಲ್ಲ ಹಾಕಿ ಅಂಗಡಿಗೆ ಹೋಗಿ ಕೊಡ್ತೀವಿ. ದಿನಸಿ ಅಂಗಡಿಯಲ್ಲಿ ಕೊಡ್ತೀವಿ. ದಿನಸಿ ಅಂಗಡಿಯಲ್ಲಿ ಕೊಟ್ಟು ನಿಂತ್ಕೊಂಡಿರ್ತೀವಿ, ನಮಗೆಲ್ಲ ಕೊಡುತ್ತಾರೆ. ಅದೇ ರೀತಿಯೇ ಇವಾಗ ಬರ್ತಾ ಬರ್ತಾ ಎಲ್ಲ ಕ್ರೈಸ್ತರ ಪ್ರಾರ್ಥನೆ ಮಾರ್ಪಡ್ತಾ ಇದೆ. ದೇವರೇ ಅದನ್ನು ನೋಡು, ಮನೆಯಲ್ಲಿ ಇದಾಗಿದೆ, ಟ್ಯಾಪ್ ಲೀಕ್ ಆಗ್ತಾ ಇದೆ, ಮನೆ ಲೀಕ್ ಆಗ್ತಾ ಇದೆ, ನನಗೆ ಇದು ಕೊಡು ಅದು ಕೊಡು,
ನಮ್ಮದೇ ಒಂದು ಭಾರದಿಂದ ದೇವರು ವಾಕ್ಯ ಹೇಳುತ್ತೆ, ನಿನ್ನನ್ನು ವಿಚಾರಿಸೋನಿದ್ದಾನೆ, ನಿನ್ನ ಭಾರವನ್ನು ಆತನಿಗೆ ವಹಿಸು, ಆತನೇ ನಿನಗೆ ಎಲ್ಲವನ್ನು ಮಾಡೋನಾಗಿದ್ದಾನೆ, ಎಲ್ಲವನ್ನು ತೀರಿಸೋಣ. ನಾವು ಯಾಕೆ ಆಯಿತು ಎಲ್ಲ ನೋಡ್ಕೊತಾನೆ. ದೇವರು ವಾಕ್ಯ ಹೇಳ್ತಾರೆ, ನೀನು ಒಂದನ್ನು ಕುರಿತು ಚಿಂತಿಸಿದೆ, ಯಾವಾಗಲೂ ಪ್ರಾರ್ಥನೆಯಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸು, ನಿನ್ನ ಕುಟುಂಬಕ್ಕಾಗಲಿ ಎಲ್ಲವನ್ನು ಮಾಡೋನಾಗಿದ್ದಾನೆ. ನೀವು ಹೇಳ್ಬೋದು, ಪಾಸ್ಟರ್ ನಿನಗೇನು ಪಾಸ್ಟರ್ ನಿಮಗೆಲ್ಲ ಇದೆ, ನೀವು ಚೆನ್ನಾಗಿ ಈ ಥರ ಹೇಳ್ತೀರಾ? ಇಲ್ಲ, ನನಗೂ ಇದೆ, ನನಗೂ ಸಮಸ್ಯೆಗಳಿದೆ, ನನಗೂ ಕುಟುಂಬ ಬಾಧ್ಯತೆ ಇದೆ, ನನಗೂ ಮಕ್ಕಳಿದ್ದಾರೆ, ಅವ್ರಿಗೂ ನಾನು ಓದಿಸಬೇಕು, ಎಲ್ಲವೂ ಇದೆ. ಆದರೆ ನಾನು ಕಲಿತುಕೊಂಡಿದ್ದು ಎಲ್ಲವನ್ನು ಆತನ ವಹಿಸಿಬಿಟ್ಟು ಪ್ರಾರ್ಥಿಸೋದ್ರಲ್ಲಿ ಇರುತ್ತೀವಿ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಈಗ ಅನೇಕ ಕ್ರೈಸ್ತರ ಪ್ರಾರ್ಥನೆ ದಿನಸಿ ಅಂಗಡಿಯ ಚೀಟಿ ಥರ ಇದೆ. ನನಗೆ ಅದು ಕೊಡು ದೇವರೇ, ನನಗೆ ಇದು ಕೊಡು ದೇವರೇ, ನನಗೆ ಒಳ್ಳೆ ಅವ್ರ ಪಕ್ಕದ ಮನೆಯಲ್ಲಿ ರೇಷ್ಮೆ ಸೀರೆ ಇದೆ, ನನಗೆ ಅದು ಕೊಡು, ಅವನು ಒಳ್ಳೆ ಶೂಟ್ ಆಗ್ತದೆ, ನನಗೆ ಅದು ಕೊಡು, ಅವನು ಆ ಕಾರಲ್ಲಿ ಹೋಗ್ತದೆ, ನನಗೆ ಈ ಕಾರು ಕೊಡು, ಅವನು ಈ ಉಂಗುರ ಹಾಕ್ಕೊಂಡಿದ್ದಾನೆ, ಅದಕ್ಕಾಗಿ ಪ್ರಾರ್ಥನೆ ಎಲ್ಲ. ನಿನ್ನ ಪ್ರಾರ್ಥನೆ ದೇವರು ದೇಶವನ್ನು ಬದಲಾಯಿಸೋದಕ್ಕಾಗಿ ದೇವರು ನೋಡ್ತಾ ಇದ್ದಾನೆ. ನಿನ್ನ ಪ್ರಾರ್ಥಿಸುವುದಾದರೆ ರಾಜ್ಯಗಳು ಬದಲಾಯಿಸೋದನ್ನು ದೇವರು ಮಾಡಿಕ್ಕಿದ್ದಾನೆ. ನೀನು ಪ್ರಾರ್ಥಿಸುವುದಾದರೆ ಜನಾಂಗಗಳು ಮನ ತಿರುಗುವಂತೆ ಮಾಡುವುದಾಗಿದೆ. ಕಾರಣ ಮೋಶೆಯ ಪ್ರಾರ್ಥನೆ ತನ್ನ ಜನರಿಗಾಗಿ ಹೋಗಿ ಬೇಡ್ತಾ ಇದ್ದಾನೆ, ಅಯ್ಯ ನನಗೆ ಆ ಪರಲೋಕ ರಾಜ್ಯ, ಯಾರಿಗೆಲ್ಲ ಪರಲೋಕ ರಾಜ್ಯ ಬೇಡ ಅನ್ನೋರು ಇದ್ದೀರಾ? ಯಾರಿಗೂ ಇಷ್ಟ ಇಲ್ಲ. ಯಾಕಂದರೆ ನಮ್ಮ ತಲೆ ಆ ರೀತಿ ತುಂಬಿಕೊಂಡು ಬಿಟ್ಟಿದೆ. ನಾನು ಹೋದರೆ ಸಾಕಪ್ಪ, ನಾನು ಉಂಡು ನಾನು ಸುಖವಾಗಿದ್ದರೆ ಸಾಕು, ಪಕ್ಕದ ಮನೆ ಅವನು ಏನಾದರೂ ನನಗೇನು. ಹಾಗೆ ತಾನೆ ಪಕ್ಕದ ಮನೆಯವ್ರಿಗೆ ಯಾರು ರಕ್ಷಣೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ? ಯಾರಿಗಾದರೂ ಆ ಭಾರ ಇದೆಯಾ? ಅವನು ನೋಡುವಾಗಲೇ ಶತ್ರು ಥರ ನೋಡೋದು. ಯಾವ ಥರ? ದೇವರು ಹೇಳ್ತಾರೆ, ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಿ. ನಿನ್ನಂತೆಯೇ ಪ್ರೀತಿಸಿನಂದರೆ ಮನೆಯಲ್ಲಿ ಬಿರಿಯಾನಿ ಮಾಡಿದ್ದೀನಕ್ಕ, ಆ ಬಿರಿಯಾನಿ ತೊಗೊಂಡೋಗಿ ಕೊಡೋ ಬಗ್ಗೆ ದೇವರು ಹೇಳ್ತಾ ಇಲ್ಲ. ಅವ್ರಿಗೆ ಹೋಗಿ ಒಂದು ಲೋಟ ಟೀ ಕುಡಿಯೋದು ಅದ್ರ ಬಗ್ಗೆ ದೇವರು ಹೇಳ್ತಾ ಇಲ್ಲ. ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸು ಅನ್ನೋದಾದರೆ, ಈ ವಾಕ್ಯವನ್ನು ನಾನು ಧ್ಯಾನ ಮಾಡ್ತಾ ಇರುವಾಗ ಪರಿಶುದ್ಧ ಆತ್ಮನ ನನಗೆ ರಹಸ್ಯವನ್ನು ಕಲಿಸಿಕೊಟ್ಟನು. ಎಷ್ಟು ಜನ ರಹಸ್ಯವನ್ನು ಕಲಿಯೋದಕ್ಕೆ ಸಿದ್ಧರಾಗಿದ್ದಾರೆ? ಎಷ್ಟು ಜನ ವಾಕ್ಯವನ್ನು ತಿಳಿದುಕೊಳ್ಳಬೇಕನ್ನೋ ಆಸೆ ಇದೆ? ಎಲ್ಲರೂ ಒಟ್ಟಾಗಿ ಕರ್ತರಿಗೆ ಸ್ತೋತ್ರ, ಹಲ್ಲೆಲೂಯಾ. ಆವಾಗ ಈ ವಾಕ್ಯವನ್ನು ನಾನು ಧ್ಯಾನಿಸ್ತಾ ಇರುವಾಗ, ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು, ಮೊದಲನೆಯ ಆಜ್ಞೆ ಅದು. ಎರಡನೇದು ನಾನು ಸುಮ್ಮನೆ ಇವಾಗ ನೀವು ಹೇಗಿದ್ದೀರ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಆವಾಗ ಪ್ರೀತಿಸು ಅನ್ನೋದಾದರೆ ನಾನೇನು ತಿಳ್ಕೊಂಡಿದ್ದೆ, ನಿಮ್ಮ ಬಗ್ಗೆ ಹೇಳಿದೆ, ನಾನು ತಿಳ್ಕೊಂಡಿದ್ದೇನೆಂದರೆ ಅವ್ರ ಹತ್ರ ಚೆನ್ನಾಗಿ ಮಾತನಾಡಬೇಕು, ಅವರು ನಮ್ಮನ್ನು ಬೈದ್ರೂ ಸರಿ ಬ್ರದರ್ಸ್, ಅದೆಲ್ಲ ಒಳ್ಳೆಯದೇ. ನಾವು ಮನೆಯಲ್ಲಿ ಏನಾದ್ರು ಒಳ್ಳೆ ಅಡುಗೆ ಮಾಡಿದ್ರೆ ಅದಕ್ಕೆ ಕೊಡೋದು, ಕ್ರಿಸ್ಮಸ್ಗೆ ಕೇಕ್ ಕೊಡೋದು, ಕ್ರಿಸ್ಮಸ್ಗೆ ಗಲಗಲ ರೋಸ್ ಕುಕ್ಕಿ, ಕಜ್ಜಾಯ ಅದೆಲ್ಲ ಕೊಡೋದು, ಆ ರೀತಿಯನ್ನು ತಿಳ್ಕೊಂಡು ನಾನು ಅದು ತುಂಬಾ ಅದು ಇದೆ ತಾನೇ, ನಿನ್ನಂಗೆಯೇ ನಿನ್ನ ನೆರೆಯನ್ನು ಪ್ರೀತಿಸು. ಅದಲ್ಲ, ದೇವರ ಆತ್ಮನ ಹೇಳಿದನು, ಕೀರ್ತಿ ಪಾಲ್ ಈ ವಾಕ್ಯದ ಅರ್ಥ ಏನು ಗೊತ್ತಾ ಅಂತ ಹೇಳಿ ತಿಳಿಸ್ಕೊಟ್ರು. ನೀನು ರಕ್ಷಣೆ ಹೊಂದಿ ನಿನ್ನ ಪಾಪದ ಅರಿವಾಗಿ ನಿನಗಾಗಿ ನೀನು ರಕ್ಷಣೆ ಹೊಂದಿದ್ದಾನೆ? ಹೌದು, ನಾನು ಹೊಂದಿದೆ. ನೀನು ಅಭಿಷೇಕ ಹೊಂದಿದೆ ತಾನೆ? ಹೌದು, ನಾನು ಹೊಂದಿದೆ. ನೀನು ಪರಿಶುದ್ಧಾತ್ಮನ ವರಗಳನ್ನು ಹೊಂದಿಕೊಂಡಿದೆಯಾ ತಾನೆ? ಹೌದು, ಹೊಂದಿಕೊಂಡಿದ್ದೇನೆ. ನೀನು ಅನ್ಯ ಭಾಷೆ ಹೊಂದಿಕೊಂಡಿದ್ದೆ ತಾನೆ? ಹೌದು, ನಾನು ಹೊಂದಿಕೊಂಡಿದ್ದೇನೆ. ನೀನು ದೇವರ ಸೇವೆ ಮಾಡ್ತಾ ಇದ್ದೇನೆ? ಹೌದು, ನಾನು ಮಾಡ್ತೇನೆ. ಎಲ್ಲದಕ್ಕಿಂತ ಮೇಲೂ ನೀನು ಪರಲೋಕ ರಾಜ್ಯಕ್ಕೆ ಬರ್ತೀಯ ತಾನೆ? ಹಾಗೆ ನಿನ್ನ ನೆರೆಯವನು ನೀನು ಪ್ರೀತಿಸು. ನಾನು ರಕ್ಷಣೆ ಹೊಂದಿದೆ, ಅವನು ರಕ್ಷಣೆ ಹೊಂದಬೇಕು. ನಾನು ಅಭಿಷೇಕ ಹೊಂದಿಕೊಂಡೆ, ಅವನು ಅಭಿಷೇಕ ಹೊಂದಿಕೊಳ್ಳಬೇಕು. ನಾನು ದೇವರ ವರಗಳನ್ನು ಹೊಂದಿಕೊಂಡೆ, ಅವನು ದೇವರ ವರಗಳು ಹೊಂದಿಕೊಳ್ಳಬೇಕು.
ನಾನು ಸೇವೆ ಮಾಡ್ತಾ ಇದ್ದೇನೆ, ಅವರು ಸೇವೆ ಮಾಡಬೇಕು. ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತಾ ಇದ್ದೀನಿ, ಅವರು ಪರಲೋಕ ರಾಜ್ಯಕ್ಕೆ ಹೋಗಲಿ. ನಾನು ದೇವರನ್ನು ಸ್ತುತಿಸ್ತಾ ಇದ್ದೀನಿ, ಅವರು ಸ್ತುತಿಸಬೇಕು. ಅದೇ ನೆರೆಯವನ್ನ ಪ್ರೀತಿಸೋದು. ಇವಾಗ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಲ್ಲೆಲೂಯಾ. ನಮ್ಮ ನೆರೆಯವನ್ನು ಪ್ರೀತಿಸುವುದಾದರೆ ನಮ್ಮಂತೆಯೇ ನೀನು ಪ್ರೀತಿಸಿಕೊಳ್ಳುವುದಾಗೆ. ಪಾಸ್ಟರ್ ನನಗೆ ಇದು ಬೇಕು, ಪ್ರಾರ್ಥನೆ ಮಾಡ್ತೀಯಲ್ಲ, ದೇವರೇ ನನಗಿದು ಬೇಕು, ಅದೇ ರೀತಿ ಅವ್ರಿಗಾಗಿ ಪ್ರಾರ್ಥನೆ ಮಾಡು. ಮಾಡೋಕ್ಕಾಗಲ್ಲ. ನಿನಗೆ 1 kg ಸುಮ್ಮನೆ ಹೇಳ್ತಾ ಇದ್ದೀನಿ, ನಾವೆಲ್ಲ ಪ್ರಾರ್ಥನೆ ಮಾಡಲ್ಲ, ಉದಾಹರಣೆಗಾಗಿ. ನಿನಗೆ 1 kg ಬಂಗಾರಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ಪಕ್ಕದವ್ರಿಗೆ ಏನು ಮಾಡ್ತೀಯ? ಏನೂ ಕೊಟ್ಟಿಲ್ಲ, ಏನೂ ಇಲ್ಲ. ದೇವರು ನಿನಗಾಗಿ ಏನಾದರೂ ಒಂದು ಆಶೀರ್ವಾದ ಕೊಟ್ಟಿದ್ರೆ ಅದು ಅವ್ರಿಗೂ ಆಗಬೇಕು, ಅವ್ರಿಗೂ ಅದು ಹೊಂದಿಕೊಳ್ಳಬೇಕಂದು ಪ್ರಾರ್ಥಿಸಬೇಕು. ಕೆಲವರು ಬಂದು ಹೇಳ್ತಾರೆ, ಸಿಸ್ಟರ್ ನನಗೆ ಈ ಸಮಸ್ಯೆ ಇದೆ, ಇದು ಪ್ರಾರ್ಥನೆ ಮಾಡಂದರೆ ನಮಗಿಂತ ಅವ್ರು ಎಲ್ಲೂ ಮೇಲೆ ಬಂದುಬಿಡ್ತಾರೆ. ನೀವೆಲ್ಲ ತುಂಬ ಒಳ್ಳೆಯವ್ರು, ನೀವು ಆ ಥರ ನೆನೆಸಲ್ಲ, ಕೆಲವ್ರು ನೆನೆಸ್ಕೊತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನಮಗಿಂತ ಅವ್ರು ಎಲ್ಲೂ ಮುಂದೆ ಹೋಗಿಬಿಡ್ತಾರೆ. ಅವರು ಮುಂದಾದರೆ ಹೋಗಲಿ, ಚೆನ್ನಾಗಿ ಬೆಳೆಯಲಿ, ಅದು ನಮಗೆ ಮುಖ್ಯ ಇಲ್ಲ. ನನಗೆ ಒಬ್ಬರು ಕೇಳಿದ್ರು, ಅಣ್ಣ ನೀವು ಇಷ್ಟು ದಿನ ಸೇವೆ ಮಾಡ್ತಾಯಿದ್ದೀರಾ, ಇಷ್ಟು ಜನಕ್ಕೆ ನೀವು ಪ್ರಾರ್ಥನೆ ಮಾಡ್ತಾಯಿದ್ದೀರಾ, ನಿಮ್ಮ ಹತ್ರ ಬಂದು ಸೇವೆಯಲ್ಲಿ ಕಲಿತುಕೊಂಡವರೆಲ್ಲ ತುಂಬ ಉನ್ನತ ಸ್ಥಿತಿಗೆ ಬಂದುಬಿಟ್ಟಿದ್ದಾರೆ. ಒಬ್ಬ ತಮ್ಮ ಬೆಂಗಳೂರು ಪಟ್ಟಣದಲ್ಲಿ ದೇವರ ಕೃಪೆಯಿಂದ ತಮ್ಮನ್ನು ಬಂದು ಇಂಡಿಯಾ ಭಾರತ ದೇಶದಲ್ಲಿಯೂ ದೇಶದ ಪ್ರಪಂಚದ ಅನೇಕ ಕಡೆಗೆ ಪ್ರಯೋಜನಕರವಾದ ಸೇವಕನಾಗಿ ದೇವರು ಉಪಯೋಗಿಸ್ತಾ ಇದ್ದಾರೆ. ಒಬ್ಬ ನನಗೆ ನೋಡಿ ಈ ಥರ ಕೇಳಿದ್ರು, ಅಣ್ಣ ನೀನು ಪರಿಚಯ ಮಾಡಿಸಿಕೊಟ್ಟಂಥ ಸೇವಕ ಮೊದಲನೇ ಬಾರಿಯಾಗಿ ನೀನು ಆತನಿಗೆ ನಿಮ್ಮ ಸೇವೆಯಲ್ಲಿ ಸ್ಟೇಜ್ ಕೊಟ್ಟು ಪರಿಚಯ ಮಾಡಿಸ್ಕೊಟ್ಟೆ, ಅವರೆಲ್ಲ ಈ ರೀತಿ ಬೆಳೆದು ಹೋಗ್ಬಿಟ್ಟಿದ್ದಾರೆ, ನೀನ್ಯಾಕೆ ಇನ್ನೂ ಹಿಂಗಿದೆ? ನಾನು ಹೇಳಿದೆ, ನನ್ನ ದೇವ್ರು ಕೊಟ್ಟಂಥ ಕರಿವಿಕೆ ಇಷ್ಟೇ, ಅವ್ರು ಕರೆದದ್ದು ಅಷ್ಟು. ಹಲ್ಲೆಲೂಯಾ. ಅವರು ಮುಂದೆ ಹೋಗ್ತಾರಂತ ದೇವ್ರ ಹತ್ರ ಹೋಗಿ ಗುಣಗಾಡೋದು, ದೇವರು ನನಗೆ ಕೊಟ್ಟಂಥ ಕೆಲಸ ನಾನು ಮಾಡೋದಾದರೆ ಅದಕ್ಕೆ ಪ್ರತಿಫಲ ನನಗೆ ದೇವರಲ್ಲಿ ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನರನ್ನು ದೇವರು ನಮ್ಮ ಸೇವೆಯಿಂದ ಮುಂದಕ್ಕೆ ಕಳಿಸಿದ್ದಾರೆ. ಅದಕ್ಕೆ ನೋಡಿ ನಾನು ಹೊಟ್ಟೆ ಕಿಚ್ಚು ಪಡೋನಲ್ಲ, ಇನ್ನೂ ಕೇಳ್ತಾ ಇದ್ದೀನಿ, ದೇವರ ಇನ್ನೂ ಯೌವನಸ್ಥರನ್ನು ನನಗೆ ಕೊಡು, ಇನ್ನೂ ಯೌವನಸ್ಥರನ್ನು ಕೊಡು, ಇನ್ನೂ ಅನೇಕ ಸೇವಕರನ್ನಾಗಿ ಮಾರ್ಪಡಿಸೋಂಥ ಕೃಪೆ ನಮಗೂ ಕೊಡಪ್ಪ. ನಮಗಿರೋದೆಲ್ಲ ಒಂದೇ, ನಾವು ಹೋಗದಿರುವ ಜಾಗಕ್ಕೆ ನೀನು ಯಾರನ್ನು ನಮ್ಮ ಕೆಳಗಡೆ ಅಂದರೆ ನಮ್ಮ ಬಳಿಯಲ್ಲಿ ನೀನು ಅವನ್ನ ತರ್ಜುಮೆ ಪಡಿಸಿ ಕಲಿಸಿಕೊಟ್ಟು ಕಲಿಸ್ತೀಯೋ, ನಾವು ಹೋಗದಿರುವಂಥ ಎಲ್ಲ ದೇಶಗಳಿಗೆ ಅವರು ಹೋಗಲಿ. ಅದೇ ಒಬ್ಬ ಕ್ರೈಸ್ತನಿಗೆ ಬೇಕಾಗಿದ್ದ ಗುಣಲಕ್ಷಣಗಳು. ಅಯ್ಯೋ ಅವ್ರು ಹೋಗ್ಬಿಡ್ತಾರೆ, ಇನ್ಮೇಲೆ ಯಾರನ್ನೂ ಅದು ಮಾಡೋ ನನ್ನ ಸೇವೆ ನಿಂತು ಹೋಗ್ಬಿಡುತ್ತೆ. ಇನ್ನೊಬ್ಬರನ್ನ ಮುಂದೆ ಪ್ರೋತ್ಸಾಹ ಪಡಿಸೋದ್ರಲ್ಲಿ ಆಲ್ವೇಸ್ ಕೀಪ್ ದಿಸ್ ಒನ್ ಇನ್ ಯೋರ್ ಮೈಂಡ್. ವೆನ್ ಯು ಹೆಲ್ಪಿಂಗ್ ಅದರ್ಸ್ ಟು ಗ್ರೋ ವಿತಿನ್ ದಟ್ ಯು ವಿಲ್ ಗ್ರೋ. ಅರ್ಥ ಆದವರು ಅರ್ಥ ಆಗಿಲ್ವಾ ಆಂಗ್ಲದಲ್ಲಿ? ನಾನೇನು ಹೇಳಿದೆ, ಇನ್ನೊಬ್ಬರ ಬೆಳವಣಿಗೆಗೆ ನೀನು ಸಹಕಾರ ಮಾಡಿ ಬೆಳೆಸೋದಾದರೆ ಅವರೊಂದಿಗೆ ನೀನು ತಾನಾಗಿಯೇ ಬೆಳೆಯವನಾಗಿರ್ತೀಯ. ಕೈ ಎತ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡುವಾಗ ಬೇರೆಯವ್ರನ್ನ ಬೆಳೆಸೋದ್ರಲ್ಲಿ, ಬೇರೆಯವ್ರಿಗಾಗಿ ಪ್ರಾರ್ಥಿಸೋದ್ರಲ್ಲಿ, ಬೇರೆಯವ್ರಿಗೆ ನೀನು ಸಹಾಯ ಮಾಡೋದ್ರಲ್ಲಿ ನೀನಿದ್ರೆ ನೀನು ತಿಳ್ಕೊಂಡು ನನಗೆ ಯಾರಿಲ್ಲ, ನಿನ್ನ ಹಿಂದ್ಗಡೆ ದೇವರಿದ್ದಾರೆ, ಹಿಂಗೆ ತಿರುಗಿದ ತಕ್ಷಣ ಆತನ ಹಿಡ್ಕೊಂಡು, ನೀನು ನನ್ನವನು, ನೀನು ಎಲ್ಲಿ ಬೀಳ್ದಾಗ ನಾನು ನೋಡ್ಕೊತೀನಿ. ಹಲ್ಲೆಲೂಯಾ. ಅದೇ ದೇವರ ವಾಕ್ಯ, ನಿನ್ನಂತೆಯೇ ನಿನ್ನ ನೆರೆಯವನು ಪ್ರೀತಿಸಿ. ಇವಾಗ ಗೊತ್ತಾಯ್ತು ಆ ವಾಕ್ಯ ಅರ್ಥ ಮಾಡ್ಸೋಕ್ಕೆ ಇಷ್ಟೊತ್ತಾಯ್ತು. ಏನೋ ನಿನ್ನಂತೆಯೇ ಪಕ್ಕದಲ್ಲಿ ಹೇಳಿ. ಇವತ್ತು ಹೊಸ ಅರ್ಥ ತಿಳ್ಕೊಂಡಿವಿ, ಇನ್ಮೇಲೆ ಅದರಂತೆಯೇ ನಡೆಯೋಣ. ದೇವ್ರು ಒಂದು ವಿಚಾರ ನಾನು ಹೇಳ್ತೀನಿ, ಯಾವಾಗೆಲ್ಲ ಸೇವಕರು ಬಂದು ನಿಮ್ಗೆ ಸೇವೆ ಮಾಡ್ತಾರೋ ಆ ದಿನವನ್ನು ದೇವರು ಏನು ಮಾಡ್ತಾರೆ, ಆತನ ಜ್ಞಾಪಕ ಪುಸ್ತಕದಲ್ಲಿ ಬರೆದಿಟ್ಟು ಬಿಡ್ತಾರೆ.
ಇವಾಗ ಇಲ್ಲಿ ನಾನು ಏನೇನು ಮಾತನಾಡ್ತಾ ಇದ್ದೀನಿ ಅದೆಲ್ಲ ದೇವರು ಬರೀತಾ ಇರ್ತಾರೆ. ಈ ಸಮಯದಲ್ಲಿ, ಈ ನಿಮಿಷದಲ್ಲಿ ನೀನು ಇದು ಮಾತನಾಡಿದೆ, ಹಿಂಗೆ ಮಾತನಾಡಿದೆ, ಇವ್ರಿಗೆ ಹೇಳಿದೆ, ಇದೆಲ್ಲ ಹೇಳ್ತಾರೆ. ನೀನು ನಾನು ಮರ್ತು ಬಿಡ್ಬೋದು, ಆದರೆ ದೇವರ ಜ್ಞಾಪಕದಲ್ಲಿ ಎಲ್ಲವೂ ಇರುತ್ತೆ. ಅದಕ್ಕೆ ಜಾಗೃತವಾಗಿ ಯಾವಾಗಲೂ ನಾನು ಪ್ರಸಂಗ ಮಾಡ್ತೀನಿ. ನೀವು ಇವತ್ತು ಕೇಳ್ಕೊಂಡ್ಬಿಟ್ಟಿಯಾ, ನಾಳೆ ಇಲ್ಲ ಅನ್ನೋಕ್ಕಾಗಲ್ಲ. ಅಲ್ಲೆಲೂಯಾ. ದೇವರು ಇವತ್ತು ನೆರೆಯವರನ್ನ ಪ್ರೀತಿಸೋದು ಹೇಗಂತ ತಿಳಿಸ್ಕೊಟ್ಟಿದ್ದಾರೆ. ನಾಳೆ ಹೋಗಿ ಮಾಡದೇ ಇದ್ರೆ ಯಾರಿಗದು? ನಿಮಗೇನೆ. ಇದು ಈ ನೆರೆಯವರನ್ನ ಪ್ರೀತಿಸೋ ಬುದ್ಧಿ ಯಾಕೆ ಬೇಕಂದರೆ, ದೇವರು ಬೇಕಾಗಿರುವುದಾದರೆ ಆತನು ಜನರು ಹೇಗಾದರೂ ಇರಲಿ ಅಂತ ಬಿಡ್ತಾ ಇದ್ರು. ಆದರೆ ಆತನೇನು ಮಾಡ್ದ? ನಮ್ಮನ್ನು ರಕ್ಷಿಸಬೇಕಂತ ಯೇಸುವನ್ನು ಕಲಿಸಿಕೊಟ್ಟನು. ಹಲ್ಲೆಲೂಯಾ. ಅದಕ್ಕೆ ಸಾದೃಶ್ಯವಾಗಿ ಮೋಶೆ ಬಂದು ತನ್ನ ಜನರಿಗಾಗಿ ಬೇಡುವನಾಗಿದೆ, ನನ್ನ ಜನರನ್ನು ರಕ್ಷಿಸು. ನೀನು ರಕ್ಷಣೆ ಹೊಂದಿದ್ದು ತಾನೇ? ಹೌದು, ಹೊಂದಿದೀಯಾ. ಆದರೆ ಬೇರೆಯವರ ರಕ್ಷಣೆಗಾಗಿ ನೀನು ಪ್ರಾರ್ಥಿಸುವನಾಗಿರಬೇಕು. ಎಷ್ಟು ಜನ ಇವತ್ತು ಒಪ್ಪಿಸ್ಕೊಡ್ತೀರಾ, ನಾನು ಬೇರೆಯವ್ರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ? ಸುಮ್ಗೆ ಕೈ ಎತ್ತಬಾರ್ದು. ಮನಪೂರ್ವಕವಾಗಿ ನಾನು ಪ್ರಾರ್ಥಿಸುವನಾಗಿರುತ್ತೇನೆ. ಹಲ್ಲೆಲೂಯಾ. ಪ್ರಾರ್ಥನೆ ಎನ್ನುವುದು ತುಂಬ ಕಷ್ಟಕರವಾದದ್ದಲ್ಲ. ಪ್ರೇಯರ್ ಇಸ್ ನಾಟ್ ಎ ಸಮಥಿಂಗ್ ಕಾಂಪ್ಲೆಕ್ಸ್. ಅದೇನೋ ಒಂದು ಕಠಿಣವಾದ ಕಾರ್ಯ ಅಲ್ಲ ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಆದದ್ದು ತುಂಬ ಸುಂದರವಾಗಿ ಮಧುರವಾದ ಕ್ಷಣಗಳಾಗಿ ಮಾರ್ಪಡುತ್ತದೆ. ಯಾವಾಗ ಗೊತ್ತಾ? ಹಲೋ, ಪ್ರಾರ್ಥನೆ ಅನ್ನೋದು ತುಂಬ ಇಂಪಾದ ಒಂದು ಸಮಯ. ಅದು ಯಾವಾಗ ಗೊತ್ತಾ? ನಿನ್ನ ದೇವರೊಂದಿಗೆ ನಿನ್ನ ಸಂಬಂಧವು ಸರಿಯಾಗಿರುವಾಗ ಮಾತ್ರ. ದೇವರೊಂದಿಗೆ ನಿನ್ನ ಸಂಬಂಧವು ಸರಿಯಾಗಿರುವಾಗ ಮಾತ್ರ ನೀನು ಹೋಗಿ ಮೋಶೆ ಪ್ರಾರ್ಥನೆ ಮಾಡಿದಂತೆ ನೀನು ಮಾಡೋಕ್ಕಾಗುತ್ತದೆ. ಅವನು ನೋಡುವಾಗ ದೇವರ ಸಮ್ಮುಖದಲ್ಲಿ ಯಾವಾಗಲೂ ಇರುವವನಾಗಿದ್ದಾನೆ. ಇಲ್ಲಿ ನೋಡುವಾಗ ದೇವರ ಸಂಗಡ ಯಾವ ರೀತಿ ಮೋಶೆ ಇದ್ದನಂದರೆ, ವಿಮೋಚನಾ ಕಾಂಡ 33ನೇ ಅಧ್ಯಾಯ 9ನೇ ವಚನ ನಾನು ಓದಿದ್ದೇನೆ. ಮೋಶೆ ಆ ಡೇರೆಯಲಕ್ಕೆ ಹೋದ ಕೂಡಲೇ ಮೇಘಸ್ತಂಭವು ಇಳಿದು ಆ ಡೇರೆಯ ಬಾಗಿಲಲ್ಲಿ ನಿಲ್ಲುತ್ತದೆ. ಆಗ ಯೆಹೋವನು ಮೋಶೆ ಸಂಗಡ ಮಾತನಾಡುತ್ತಾನೆ. ಯಾವ ರೀತಿ ಮಾತನಾಡುತ್ತಾನೆ ಅಂದರೆ, ನಿಮಗೆಲ್ಲರಿಗೂ ಒಂದು ಕಾರ್ಯವನ್ನು ನಿಮಗೆ ಹೇಳಿ ನಾನು ಪ್ರಾರ್ಥನೆಯ ಜೀವಿತಕ್ಕೆ ನಾನು ಉತ್ಸಾಹ ಪಡಿಸೋಕ್ಕೆ ನಾನು ಆಶಿಸುವನಾಗಿದ್ದಾನೆ. ಯಾವಾಗೆಲ್ಲ ದೇವರು ಮೋಶೆ ದೇವರ ಗೂಡಾರಕ್ಕೆ ಹೋಗ್ತಾನೋ, ಗೂಡಾರ ಅಂದರೆ ಪ್ರಾರ್ಥನಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಳೆನೂ ನಿಮ್ಗೆ ಸೇವೆ ಮಾಡಬೇಕು. ದಯವಿಟ್ಟು ನನ್ನ ಜೊತೆಗೆ ಸ್ವಲ್ಪ ಸಹಕಾರ ಮಾಡಿ. ಇವಾಗಲೇ ಗಂಟ್ಲು ಹೋಗ್ಬಿಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೋಶೆ ಯಾವಾಗಲೂ ದೇವ ಗೂಡಾರಕ್ಕೆ ಹೋಗುವಾಗ ಏನಾಗ್ತದೆ? ಮೇಘವು ಬಂದು ಕವಿದುಕೊಳ್ಳುತ್ತದೆ. ಮೇಘವು ಬಂದು ಮುಚ್ಚುಗಳ. ಓದುಮಾ ಆ ವಾಕ್ಯನ. 33:9. ಯಾರು ಮೈಕ್ ಇಟ್ಕೊಂಡು ಹೋದ್ರಿ? ಮೋಶೆ ಆ ಡೇರೆಯೊಳಕ್ಕೆ ಹೋದ. ಆ ಡೇರೆಯೊಳಗೆ ಅಂದ್ರೆ, ಡೇರೆ ಅಂದರೆ ದೇವರ ಗೂಡಾರ, ಟ್ಯಾಬರ್ನ್ಯಾಕಲ್, ದೇವರ ವಾಸಿಸುವಂಥ ಸ್ಥಳ. ಅದು ಅಲ್ಲಿಗೆ ಹೋದಾಗ ಕೂಡಲೇ ಮೇಘಸ್ತಂಭವು ಇಳಿದು ಆ ಡೇರೆಯ ಬಾಗಿಲಲ್ಲಿ ನಿಲ್ಲುತ್ತಿತ್ತು. ಆಗ ಯೆಹೋವನು ಮೋಶೆ ಸಂಗಡ ಮಾತಾಡುವನು. ಕರಗಲ ತಟ್ಟಿ ದೇವರಿಗೆ ಸ್ತೋತ್ರ ಹೇಳ್ರಿ. ಇದನ್ನು ನಾನು ನಿಮಗೆ ಪ್ರಾರ್ಥನಾ ಜೀವಿತದ ರಹಸ್ಯವನ್ನು ನಾನು ನಿಮಗೆ ಹೇಳಿಕೊಡೋಕ್ಕೆ ನಾನು ಬಯಸುತ್ತಾ ಇದ್ದೇನೆ. ಎಷ್ಟು ಜನ ರಹಸ್ಯವನ್ನು ಕಲಿತುಕೊಳ್ಳಕ್ಕೆ ಸಿದ್ಧರಾಗಿದ್ದೀರಾ? ಇಲ್ಲಿ ನೋಡ್ತಾನೆ, ದೇವ ಗುಡಾರದಲ್ಲಿ ಆ ಡೇರೆಯೊಳಗೆ ಮೋಶೆ ಹೋದಾಗ ದೇವರ ಮೇಘಸ್ತಂಭವು ಬಾಗಿಲಲ್ಲಿ ಬಂದು ಮುಚ್ಚಿಕೊಳ್ಳುತ್ತದೆ. ದೇವರ ಮಹಿಮೆ ಬಂದು ಆ ಗೂಡಾರವನ್ನು ಮುಚ್ಚಿಕೊಳ್ಳುತ್ತದೆ. ಅದು ಏನು ಅರ್ಥ ಅಂದರೆ, ನಾನು ತಿಳಿದುಕೊಂಡಿದ್ದೆ, ದೇವರು ನನಗೆ ತಿಳಿಸಿಕೊಟ್ಟಿದ್ದೇನೆಂದರೆ, ಯಾವಾಗೆಲ್ಲ ನೀನು ಇರುವಂಥ ಸ್ಥಳದಲ್ಲಿ, ಹಲ್ಲೆಲೂಯಾ, ಇವಾಗ ನಿಮ್ಮ ಮನೆಯಲ್ಲಿ ನೀನು ಕುಳಿತುಕೊಂಡಿದೀಯಾ,
ಯಾವುದೋ ಒಂದು ಕಾರ್ಯ ಯೋಚನೆ ಮಾಡ್ತಾ ಇದೆಯಾ, ಥಟ್ಟನೆ ದೇವರು ನಿನಗೊಂದು ಭಾರ ಕೊಡ್ತಾರೆ, ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆ ಭಾರವನ್ನು ಕೊಟ್ಟಾಗ ನೀನು ಎದ್ದು ನೀನು ಪ್ರಾರ್ಥಿಸುವಂಥ ಸ್ಥಳಕ್ಕೆ ಹೋಗುವಾಗ, ನೀನು ಮೊಣಕಾಲು ಊರುವಾಗ ಏನು ನಡೀತದೆ ಅಂದರೆ ದೇವರ ಮಹಿಮೆಯ ಮೇಘವು ನಿನ್ನನ್ನು ಬಂದು ಆವರಿಸಿಕೊಳ್ಳುವಂಥದ್ದಾಗಿರುತ್ತದೆ. ಅದು ಮೋಶೆ ಗೂಡಾರದ ದಿನದಲ್ಲಿ ಮಾತ್ರವಲ್ಲ, ಈವಾಗಲೂ ದೇವರದು ಮಾಡುವನಾಗಿದ್ದಾನೆ. ಕಾರಣ ದೇವರ ವಾಕ್ಯ ಹೇಳುತ್ತದೆ, ನೀನು ದೇವರ ಗೂಡಾರವಾಗಿದೆಯಾ, ನೀನು ದೇವರು ವಸಿಸುವಂಥ ಆಲಯವಾಗಿದೆಯಾ. ನೀನು ಮೊಣಕಾಲು ಊರುವಾಗ ಪ್ರಾರ್ಥಿಸುವಾಗ, ನೀನು ಬಂದಾಗ ದೇವರು ಬಂದು ನಿನ್ನ ಮುಂದುಗಡೆ ನಿಲ್ಲುವನಾಗಿರುತ್ತಾನೆ. ಹಲ್ಲೆಲೂಯಾ. ನನಗೆ ಈ ಮಾತನ್ನು ಕೇಳಿದರೆ ಒಳಗಡೆ ಇರುವ ಪರಿಶುದ್ಧಾತ್ಮನು ಉಕ್ಕಿ ಹರಿತಾ ಇದ್ದಾನೆ. ನನ್ನ ರೋಮಗಳು ದೇವರಿಗಾಗಿ ಅದು ಮಿಟಿಸ್ತಾ ಇದೆ. ದೇವರ ಸಮ್ಮುಖವು ಇಳಿದು ಬರುವುದಾಗಿದೆ. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡುವಾಗ ಎಲ್ಲರೂ ಸಾಧನೆ, ಏನೋ ನಾನು ಹೋಗಿ ಒಂದು ರೂಮಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಇಲ್ಲ ಬ್ರದರ್, ಚೇಂಜ್ ಯುವರ್ ಪ್ರೇಯರ್ ಸ್ಟೈಲ್ ವೇರ್ ಗಾಡ್ ಕ್ಯಾನ್ ಯೂಸ್ ಯು ಫಾರ್ ಥೌಸಂಡ್ಸ್. Change your prayer patterns where God can do mighty things through you. If ordinary man prayers, ಒಬ್ಬ ಸಾಧಾರಣ ಮನುಷ್ಯನ, ಭಕ್ತಿಯುಳ್ಳ ಮನುಷ್ಯನಾಗಿ ನಾನು ಯಾವಾಗಲೂ ಹೇಳ್ತೀನಿ, ಯಾವಾಗ ನೀನು ದೇವರ ಸನ್ನಿಧಿಗೆ ಬರ್ತಾ ಇರ್ತೀಯೋ, the heaven starts running towards you. When you start thinking about prayer, the heavens will start to run. Oh, my child is coming to pray. Oh, my child is coming to pray. ನನ್ನ ಮಗು ಪ್ರಾರ್ಥನೆ ಮಾಡೋಕ್ಕೆ ಬರ್ತಾ ಇದೆ. ಓ, ದೇವರ ಸಿಂಹಾಸನದಿಂದ ಎದ್ದು ಆತನು ನಿನ್ನ ಕಡೆಗೆ ಓಡಿ ಬರುವನಾಗಿದ್ದಾನೆ. ಅದೇ ಪ್ರಾರ್ಥನೆ ಎಂಬುದು ದೇವರೊಂದಿಗೆ ಇರುವುದು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡುವಾಗ ಪರಲೋಕ ರಾಜ್ಯ ನಡುಗುವುದಾಗಿರುತ್ತದೆ. ಕಾರಣ ನೀನು ತಿಳಿಬೋದು, ಯವನಸ್ಥರಿಗಾಗಿ ನಾನು ಮಾತನಾಡ್ತೇನೆ. ಡೋಂಟ್ ಎಸ್ಟಿಮೇಟ್, ಡೋಂಟ್ ಥಿಂಕ್ ದಟ್ ಯು ಆರ್ ಎ ಚೈಲ್ಡ್. ವೆನ್ ಯು ಸ್ಟ್ಯಾಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ದ ಹೆವೆನ್ಸ್ ವಿಲ್ ಬಿ ಓಪನ್ ಫಾರ್ ಯು. ನೀನು ದೇವರ ಮುಂದೆ ನಿಲ್ಲುವಾಗ ದೇವರ ಸಾನ್ನಿಧ್ಯವು ನಿನಗೆ ಬರುವುದಾಗಿದೆ. ಅಲ್ಲಿ ಮೋಶೆನ ಯಾವಾಗೆಲ್ಲ ಹೋಗುತ್ತಾನೋ, ದೇವ ಗೂಡಾರಕ್ಕೆ ಹೋಗುತ್ತಾನೋ, ದೇವರ ಆಲಯಕ್ಕೆ ನೀನು ಬರುತ್ತೀಯೋ, ಪ್ರಾರ್ಥನೆಗೆ ಹೋಗ್ತೀಯೋ, ದೇವರನ್ನು ಸ್ತುತಿಸೋದಕ್ಕೆ ಮುಂದೆ ನಿಲ್ಲುತ್ತೀಯೋ, ದೇವರ ಕೃಪೆಯು, ದೇವರ ಮೇಘವು, ದೇವರ ಅಭಿಷೇಕವು ನಿನ್ನ ಮೇಲೆ ಇಳಿದು ಬಂದು ನಿನ್ನನ್ನು ನಡೆಸುವುದಾಗಿರುತ್ತದೆ, ನಿನ್ನೊಟ್ಟಿಗೆ ಮಾತನಾಡೋದಾಗಿರುತ್ತದೆ. ಆ ಅಭಿಷೇಕದಿಂದ ತುಂಬಿಸಲ್ಪಟ್ಟವಾಗಿ ದೇವರೊಟ್ಟಿಗೆ ನೀನು ಮಾತನಾಡೋನಾಗಿರ್ತೀಯ. ರಬಾ ಖಾಮಂದು ಲಾಬಾ ಶಾಖ ಡಾಲಾಬಾ ರಿಕಾ ಬಾಟು ರೋದು ಲಾಮಾಸೆ ರಿಬೆ ಲೀಕಾ ಡುಮಾಂದುರ ಗಾಲಾಬಾ. ಒಂದು ಪ್ರಾರ್ಥನೆಯ ಅಭಿಷೇಕವು ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ. ಮೋಶೆ ಮಾತನಾಡುವಾಗ ಮೇಘದ ಭಾಗಿಯಾಗಿ ಬಂದು ಡೇರೆಯನ್ನು ಮುಚ್ಚಿಕೊಂಡ ರೀತಿಯಲ್ಲಿ ಈವಾಗಲೂ ಪ್ರಾರ್ಥನೆಗೆ ಒಪ್ಪಿಸಿಕೊಡುವ ಸಮಯಗಳಲ್ಲಿ ಅವರ ಜೀವಿತಗಳಲ್ಲಿ ನಿನ್ನ ಮಹಿಮೆಯನ್ನು ನೋಡಲಿ, ನಿನ್ನ ಕೃಪೆಯನ್ನು ನೋಡಲಿ. ಈವಾಗಲೇ ಒಂದು ಅಭಿಷೇಕದ ಶಕ್ತಿಯು ಒಬ್ಬೊಬ್ಬರ ಮೇಲೆ ಇಳಿದು ಬರಲೆಂದು ಪ್ರಾರ್ಥಿಸುತ್ತಾ ಇದ್ದೇನೆ. Thank you, Lord Jesus. Hallelujah. I learned this wonderful experiences from the presence of God. ಇದು ಏನೋ ನಾನು ಕಲ್ಪನೆ ಹೇಳ್ತಾ ಇಲ್ಲ, ನಾನು ಜೀವಿತದಲ್ಲಿ ನಾನು ಅನುಭವಿಸಿದ ನಾನು ಹೇಳ್ತಾ ಇದ್ದೇನೆ. Whenever you kneel down, my beloved, heavens will be attend to that. ನೀನು ಮೊಣಕಾಲು ಊರುವುದಕ್ಕೆ ನಾನು ಹೇಳ್ತೀನಿ, ನನ್ನ ಜೀವಿತದಲ್ಲಿ ನನ್ನ ಧೈರ್ಯವಾಗಿ ನಾನು ಪ್ರಸಂಗ ಮಾಡೋಕ್ಕೆ ಕಾರಣ ಏನಂದರೆ, ಪರಿಶುದ್ಧಾತ್ಮ ನಾನು ಕಲಿಸಿಕೊಟ್ಟು ನನ್ನ ಅನುಭವದಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಪರಿಶುದ್ಧಾತ್ಮ ನನ್ನೊಂದಿಗೆ ಇದ್ದು ಸಹವಾಸ ಮಾಡಿದಂಥ ಕಾರ್ಯ ನಾನು ಹೇಳ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳೋದುಂಟು, ಪ್ರಾರ್ಥನೆ ಬಗ್ಗೆ ಪ್ರಸಂಗ ಮಾಡೋದಾದರೆ ನಾನು ಸಿಂಹದಂತೆ ಮಾರ್ಪಡ್ತೇನೆ. ಕಾರಣ ಪ್ರಾರ್ಥನೆಯೇ ನನ್ನ ಜೀವಿತವಾಗಿದೆ. ಪ್ರಾರ್ಥನೆಯಲ್ಲಿ ಅನುಭವಿಸಿದವನಾಗಿದ್ದೇನೆ. ಪ್ರಾರ್ಥನೆಯಿಂದ ಎಲ್ಲವೂ ಸಾಧ್ಯವೆಂದು ಹೇಳಲಿಕ್ಕೆ ಸಾಧ್ಯ. ಕಾರಣ ಪ್ರಾರ್ಥನೆ ಮಾಡಿದ ಒಂದೊಂದು ಕಾರ್ಯಗಳನ್ನು ಆತನ ಬದಲು ಕೊಡುವುದು ಕೆಲವೊಂದು ತಡೆಯಾಗಿರ್ಬೋದು. ನಾನು ಹೇಳಿದ್ನಲ್ಲ, ನಾನು 30 ವರ್ಷಗಳ ಈಚೆ ಇದ್ದಂಥ ಪಟ್ಟಣಕ್ಕೆ ನಾನು ತಿರುಗಿ ಹೋಗುವ ನಾನು ಕಣ್ಣೀರಿನಿಂದ ಪ್ರಾರ್ಥಿಸಿದೆ. ಅವರು ಎಲ್ಲರ ಹೆಸರೇ ಹಾಕಿ ನಾನು ಪ್ರಾರ್ಥಿಸಿದೆ. ಕಳೆದ ಭಾನುವಾರ
ದೇವರ ಕೃಪೆಯಿಂದ ದೀಕ್ಷಾ ಸ್ನಾನ ಆರಾಧನೆಗೆ ನನ್ನನ್ನು ಕರೆದಿದ್ರು. ಅಲ್ಲಿ ಹೋಗಿ ನೋಡುವಾಗ ಆ ಜನರೆಲ್ಲ ಅಲ್ಲಿರೋ ಕೆಲವರು ನನ್ನ ಮುಖಗಳನ್ನ ನೋಡಿದ ತಕ್ಷಣ ನಾನು ಅಳುವುದಕ್ಕೆ ಆರಂಭಿಸಿದೆ. ಅದು ದೀಕ್ಷಾ ಸ್ನಾನ ಬೇರೆ ಪಾಸ್ಟರ್ ಕೊಡ್ತಾಯಿದ್ರು. ಅಲ್ಲಿ ನೀನು ಬಂದು ಪ್ರಾರ್ಥನೆ ಮಾಡಬೇಕು ನನಗೆ ಕೇಳಿದ್ರು. ಆ ಜನರನ್ನು ನೋಡುವಾಗ ಅಲ್ಲಿದ್ದ ನೆರೆದು ಬಂದ ಜನರೆಲ್ಲ ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನನ್ನ ಹೃದಯದಲ್ಲಿ ಹಾಗೆ ಒಡೆದು ದೇವರಿಗೆ ಸ್ತೋತ್ರ ಹೇಳ್ತಾ ಇದೆ. ಕಾರಣ ಏನಂದರೆ ಅದರಲ್ಲಿ ಗಂಡ ಹೆಂಡತಿ ಇಬ್ಬರು ಕುಡಿಯೋರಾಗಿದ್ದರು. ಅವ್ರು ಯಾವಾಗಲೂ ನೋಡಿ ಜಗಳ ಆಡೋರಾಗಿರ್ತಾರೆ. ಕೆಲಸಕ್ಕೆ ಹೋಗೋದಿಲ್ಲ, ಕೆಲಸಕ್ಕೆ ಹೋಗಿ ಬಂದರೆ ಗಂಡ ಹೆಂಡತಿನ ಹೊಡೆಯೋದು, ಅವ್ರು ಜಗಳ ಆಡೋದು, ಈ ರೀತಿಯಾದ ಒಂದು ಕುಟುಂಬ. ಆದರೆ ಅಲ್ಲಿ ನೋಡೋದಾದರೆ ಅವತ್ತು ದೀಕ್ಷಾ ಸ್ನಾನ ಕೊಡುವಾಗ ಅವ್ರು ಪಾಸ್ಟ್ ಹೇಳಿದ್ರು, ಇವಾಗ ನಮ್ಮ ಮಧ್ಯದಲ್ಲಿ ಬ್ರದರ್ ಡ್ಯಾನಿಯಲ್ ಬಂದು ಪ್ರಾರ್ಥನೆ ಮಾಡ್ತಾರೆ ಅನ್ನುವಾಗ ನಾನು ಆ ಮನುಷ್ಯನನ್ನು ನೋಡ್ತಾ ಇದ್ದೆ. ಎಷ್ಟೋ ಬದಲಾದಂಥ ಒಂದು ಮನುಷ್ಯನಾಗಿ ಮುಂದೆ ಬಂದು ಒಂದು ದಿನಲ್ಲಿ ಕುಡಿದು ತನ್ನ ಹೆಂಡತಿಯನ್ನು ಒಡೆಯುವನಾಗಿದ್ದ. ಅವ್ರನ್ನ ನೋಡಿದಾಗ ನನ್ನ ಹೃದಯದಲ್ಲಿ ಅಡ್ತೆ ದೇವರಿಗೆ ಸ್ತೋತ್ರ ಹೇಳಿದೆ. ಎಸಪ್ಪ ನಿನಗೆ ಸ್ತೋತ್ರ. 30 ವರ್ಷಗಳಿಂದ 20 ವರ್ಷಗಳಿಂದ ಈ ಮನುಷ್ಯನಿಗಾಗಿ ನಾನು ಪ್ರಾರ್ಥಿಸಿದೆ. ನಾನು ರಕ್ಷಣೆ ಹೊಂದಿದ ದಿನಗಳಲ್ಲಿ ನಾನು ವಸಿದಂಥ ಆ ಕಾಲೋನಿಗಾಗಿ ನಾನು ಪ್ರಾರ್ಥಿಸಿದೆ. ಇವತ್ತು ಇವನ್ನ ರಕ್ಷಿಸಿದೆಯಲ್ಲ ಅಂತ ಸ್ತೋತ್ರ. ಅಲ್ಲಿ ನೋಡಿದ್ರೆ ಏನಾಯಿತು ಗೊತ್ತಾ, ಅಲ್ಲಿ ದೀಕ್ಷಾ ಸ್ನಾನ ತಗೊಂಡವರಲ್ಲಿ ಅವನ ಮಗ ಹೇಳ್ತಾರೆ. ಅವ್ರು ಬಂದು ಹೇಳ್ತಿದ್ದಾರೆ, ನನ್ನ ನೆನಪಿದೆಯಾ? ನಾನು ಕೇಳಿದೆ, ಅಂಕಲ್ ಕ್ಯಾನ್ ಯು ರಿಮೆಂಬರ್ ಮೀ? ಆ ಮನುಷ್ಯನನ್ನು ನೋಡಿದೆ, ಅಂಕಲ್ ನಾನು ಯಾರಂತ ಗೊತ್ತಾ? ಅವ್ರು ಹೇಳಿದ್ರು, ಯಾಕೆ ನನಗೆ ಗೊತ್ತಿಲ್ಲ, ನಿಮ್ಮ ತಂದೆ ಸೇವೆ ಮಾಡಿದವರಾಗಿದ್ದಾರೆ, ನೀವೆಲ್ಲ ಪ್ರಾರ್ಥನೆ ಮಾಡೋರಾಗಿದ್ದಾರೆ, ಯಾಕೆ ಮರೆಯಲ್ಲ ತಮ್ಮ? ಇವತ್ತು ನನ್ನ ದೇವ್ರು ನನ್ನ ಮಾರ್ಪಡಿಸಿ. ನಾನು ಹೇಳಿದೆ, ನಿಮ್ಮ ಹೆಸರುಗಳೆಲ್ಲ ನನ್ನ ಬುಕ್ಕಲ್ಲಿದೆ, ನಾನು ನಿಮಗಾಗಿ ಪ್ರಾರ್ಥಿಸಿದ್ದೇನೆ. ಅವಾಗ ನಮ್ಮ ವೈಫ್ ಕೇಳಿದ್ರು, ನನ್ನ ಪತ್ನಿ ಕೇಳಿದೆ, ಯಾರಪ್ಪ ಅವರು? ನಾನು ಅವ್ರಿಗೆ ಹೇಳ್ದೆ, ಆ ಸ್ಟೋರಿ ನಾನು ಹೇಳಿದೆ, ಯಾವ ರೀತಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಯಾವ ರೀತಿ ಜನರು ಅಲ್ಲಿ ರಕ್ಷಣೆ ಹೊಂದ, ನನ್ನ ದೊಡ್ಡಮ್ಮನ ಮಕ್ಕಳು ಎಲ್ಲರೂ ಇವಾಗ ದೇವರ ಕೃಪೆಯಿಂದ ರಕ್ಷಣೆ ಹೊಂದಿದವರಾಗಿದ್ದಾರೆ. ನಾನು ಹೇಳ್ತೀನಿ, ಹೈದ್ರಾಬಾದ್ ಪಟ್ಟಣಕ್ಕೆ ನಾನು ನನ್ನ ಅಣ್ಣನ ಮನೆಗೆ ಹೋಗಿದ್ದೆ. ಅಲ್ಲಿ ಅವರು ಒಂದು ಸಭೆಯನ್ನು ಏರ್ಪಡಿಸಿ ನನ್ನ ಪ್ರಸಂಗ ಮಾಡೋದಕ್ಕಾಗಿ ಕರೆದಿದ್ರು. ಆವಾಗ ಹೇಳಿದೆ, ಇವತ್ತು ನನ್ನ ಅಣ್ಣನ ಮಗ ನನಗೆ ಭಾಷಾಂತರ ಮಾಡ್ತಾ ಇದ್ದಾನೆ, ತೆಲುಗಿಗೆ ಭಾಷಾಂತರ ಮಾಡ್ತಾ ಇದ್ದಾನೆ. ನಾನು ಹೇಳಿದೆ, ಒಂದು ದಿನದಲ್ಲಿ ಈ ಮಗು ಚಿಕ್ಕವನಾಗಿದ್ದಾಗ ಇವ್ರ ತಂದೆ ತಾಯಿರು ಯಾವ ರೀತಿ ಇದ್ರೆ ನನಗೆ ಗೊತ್ತು. ಅವ್ರಿಗಾಗಿ ನಾನು ಪ್ರಾರ್ಥಿಸಿದೆ. ಇವತ್ತು ಅವರು ರಕ್ಷಣೆ ಹೊಂದಿ, ಅವ್ರ ಮಕ್ಕಳು ರಕ್ಷಣೆ ಹೊಂದಿ ನನ್ನ ಜೊತೆಗೆ ನಿಂತು ಸೇವೆ ಮಾಡುವುದಕ್ಕೆ ದೇವರು ಪ್ರಾರ್ಥನೆಯನ್ನು ಕೇಳುವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಪ್ರಾರ್ಥನೆಯ ಜೀವಿತವನ್ನು ನೀನು ತುಂಬ ಸಾಧಾರಣವಾಗಿ ಎನಿಸಬೇಡ. ನಿನ್ನ ಪ್ರಾರ್ಥನಾ ಜೀವಿತೆಯಲ್ಲಿ ಶಕ್ತಿ ಇದೆ, ನಿನ್ನ ಪ್ರಾರ್ಥನೆಯಲ್ಲಿ ಮಹಿಮೆ ಇದೆ. ಆತನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಾನೆ. ನೀನು ಯಾರೇ ಆಗಿರಲಿ, ಚಿಕ್ಕ ಮಗುವಾಗಿರಲಿ, ಪ್ರಾರ್ಥನೆ ಎನ್ನುವಾಗ ನಾನು ಅನೇಕ ಕಾರ್ಯಗಳನ್ನ ಹೇಳ್ಬೋದು. 98-99ರಲ್ಲಿ ನಾನು ಒಂದು 97-9ರಲ್ಲಿ ಒಂದು ಹಾಸ್ಟೆಲಲ್ಲಿ ನಾನು ಪಾಸ್ಟರ್ ಆಗಿದ್ದೆ. ಒಂದು ಫ್ರೀ ಮೆಥಡಿಸ್ಟ್ ಚರ್ಚ್ನ ಒಂದು ಹಾಸ್ಟೆಲ್ಗೆ ಪಾಸ್ಟರ್ ಆಗಿ ಆ ಸಭೆಯನ್ನು ನಡೆಸ್ತಾ ಇರುವಾಗ ಅಲ್ಲಿ ನೋಡುವಾಗ ಎಲ್ಲ ಪುಟಾಣಿ ಚಿಕ್ಕ ಮಕ್ಕಳು ಇರ್ತಾರೆ. 2-3 ವರ್ಷದಿಂದ ಎಲ್ಲರೂ ಅನಾಥ ಮಕ್ಕಳಾಗಿರ್ತಾರೆ. ಆವಾಗ ಅಲ್ಲಿ ಒಂದು ಆಲ್ ನೈಟ್ ಪ್ರೇಯರ್, ಅಲ್ಲಿ ಯಾವಾಗಲೂ ಪೂರ್ಣ ರಾತ್ರಿ ಪ್ರಾರ್ಥನೆ ನಡೆಸ್ತಾರೆ. ಅಲ್ಲಿ ನಡೆಸುವಾಗ ಆ ಚಿಕ್ಕ ಮಕ್ಕಳು ಪ್ರಾರ್ಥನೆ ಯಾವ ರೀತಿ ಇರುತ್ತಂದರೆ, ನಾನು ನೋಡುವಾಗ ಅಳುತ್ತೀನಿ ಅವ್ರ ಜೊತೆಗೆ ಸೇರಿಕೊಂಡು. ಒಬ್ಬ ಚಿಕ್ಕ ಮಗವನ್ನು ಪ್ರಾರ್ಥಿಸ್ತಾ ಇದ್ದಾನೆ, ಏಸಪ್ಪ ನನ್ನ ತಂದೆಯವರು ಕುಡಿದು ನನ್ನ ತಾಯಿಯನ್ನು ಹೊಡಿತಾ ಇರ್ತಾರೆ ಯಾವಾಗಲೂ, ನೀನು ಹೇಳು ನನ್ನ ಮಮ್ಮಿನ ಹೊಡಿಬಾರ್ದು ಅಂತ ಹೇಳುವಾಗ ನನ್ನ ಕರಲು ಹಾಗೆ ನೋವು ರೀತಿ ಆಯಿತು. ದೇವರೇ, ಯಾವ ರೀತಿಯ ಭಾರದಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಇವರು ಪ್ರಾರ್ಥನೆ ನೀನು ಕೇಳಿದ. ಇವಾಗ ನೋಡೋದಾದರೆ ಆ ಪುಟ್ಟ ಮಗನು ಪ್ರಾರ್ಥಿಸ ತಂದೆ ತಾಯಿ ರಕ್ಷಣೆ ಹೊಂದಿದವನ್ನ ನಾನು ನೋಡ್ತಾ ಇದ್ದೇನೆ. ಚಿಕ್ಕ ಮಕ್ಕಳಾಗಿರ್ಬೋದು, ನೀನು ಯಾರೇ ಆಗಿರ್ಬೋದು, ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಕೊಡುವನಾಗಿದ್ದಾನೆ. ದೇವರಿಗೆ ವಯಸ್ಸು ವ್ಯತ್ಯಾಸವಿಲ್ಲ. ಪ್ರಾರ್ಥನೆ ಕೇಳುವುದರಲ್ಲಿ ಯಾರೇ ಆಗಲಿ ಪ್ರಾರ್ಥನೆ ಮಾಡಿದ್ರೂ ಆ ಪ್ರಾರ್ಥನೆಗೆ ಕೇಳುವನಾಗಿದ್ದಾನೆ. ಕಾರಣ, ಪ್ರಾರ್ಥನೆ ಮಾಡುವಾಗ ನೀನು ಒಬ್ಬಂಟನಾಗಿರುವುದಿಲ್ಲ, ಪ್ರಾರ್ಥನೆ ಮಾಡುವಾಗ ನೀನು ಒಬ್ಬನೇ ಆಗಿರುವುದಿಲ್ಲ. ಪ್ರಾರ್ಥನೆ ಮಾಡುವಾಗ ನಿನ್ನ ಉಂಟು ಮಾಡಿದ ದೇವರು ನಿನ್ನೊಂದಿಗಿದ್ದು ಆತನು ಪ್ರಾರ್ಥನೆ ಮಾಡುವನಾಗಿದ್ದಾನೆ. ನಾವು ಅನೇಕ ಸಲ ನಾವು ತಿಳ್ಕೊತೀವಿ,
ನಾನೊಬ್ಬನೇ ಕುಳಿತಿದ್ದೀನಿ, ನಾನೊಬ್ಬನೇ ಕುಳಿತು ಪ್ರಾರ್ಥನೆ ಮಾಡ್ತಾನೆ, ಆಗ್ತಾ ಇಲ್ಲ. ನಿನ್ನೊಂದಿಗೆ ಯೇಸು ಮೊಣಕಾಲೂರಿ ಪ್ರಾರ್ಥನೆಸವನಾಗಿದ್ದಾನೆ. ಪ್ರಿಯ ಸಹೋದರಿ, ನಿನ್ನನ್ನು ದೇವರು ಬಲಪಡಿಸ್ತಿದ್ದಾನೆ. ಪ್ರಿಯ ಸಹೋದರ, ನಿನ್ನನ್ನು ಬಲಪಡಿಸಿ. ನೀನು ಪ್ರಾರ್ಥನೆ ಮಾಡುವಾಗ ನೀನು ಏಕಾಂಗಿ ಇರುವುದಿಲ್ಲ. ನಿನ್ನೊಂದಿಗೆ ಕೈ ಜೋಡಿಸಿ ಪ್ರಾರ್ಥಿಸುವುದಕ್ಕೆ ನಿನ್ನ ಕರ್ತನಾದ ದೇವರು, ನಿನಗಾಗಿ ಶಿಲುಬೆಯಲ್ಲಿ ಸತ್ತಂತ ದೇವರು ನಿನ್ನೊಂದಿಗೆ ಇದ್ದು ಪ್ರಾರ್ಥಿಸುವನಾಗಿದ್ದಾನೆ. ನಿನ್ನ ಪ್ರಾರ್ಥನಾ ಜೀವಿತದಲ್ಲಿ ನೀನು ಒಬ್ಬನಾಗಿರುವುದಿಲ್ಲ. ಅಯ್ಯೋ, ನನ್ನ ಕಣ್ಣೀರು ನೋಡೋದಕ್ಕೆ ಯಾರೂ ಇಲ್ಲ ಅಂತ ನೀನು ತಿಳಿಯಬಹುದು. ಆದರೆ ನಿನ್ನೊಂದಿಗೆ ನಿನ್ನ ಕಣ್ಣೀರಿನ ಜೊತೆಗೆ ನಿನ್ನ ದೇವರಾದ ಯೇಸು ಸಹ ಕಣ್ಣೀರು ಸುರಿಸಿ ಪ್ರಾರ್ಥಿಸುವನಾಗಿದ್ದಾನೆ. ನಾವು ಅನೇಕ ಸಾರಿ ತಿಳ್ಕೊಳ್ತೀವಿ, ಯೇಸುವೇ ನನ್ನ ಹೃದಯವೇನು ಗೊತ್ತಿಲ್ಲ, ನನ್ನ ಕಣ್ಣೀರು ಯಾರಿಗೆ ಅರ್ಥ ಆಗುತ್ತದೆ ಅಂತ. ದೇವರ ವಾಕ್ಯ ಹೇಳುತ್ತದೆ, ಇದು ನಿನ್ನ ಕಣ್ಣೀರು ನನ್ನ ಬುದ್ದಲಿಗೆಯಲ್ಲಿ ಇಟ್ಟಿದ್ದೀನಿ, ನಿನ್ನ ಕಣ್ಣೀರಿನ ಪ್ರಾರ್ಥನೆ ನನ್ನ ಮುಂದೆ ಇದೆ, ನಾನು ಅದಕ್ಕೆ ಪ್ರಾರ್ಥನೆಗೆ ಬದಲನ್ನು ಕೊಡುವನಾಗಿದ್ದೇನೆ. ಪ್ರಿಯ ಸಹೋದರ ಸಹೋದರಿ, ದೇವರು ನಿನ್ನ ನೋಡಿ ಹೇಳ್ತಾ ಇದ್ದಾನೆ, ನಿನ್ನ ಕಣ್ಣೀರಿನ ಪ್ರಾರ್ಥನೆ ದೇವರು ನಿರರ್ಥಕ ಮಾಡೋದಿಲ್ಲ. ಆ ಪ್ರಾರ್ಥನೆಗೆ ಜವಾಬನ್ನು ಕೊಟ್ಟು ಬದಲನ್ನು ಕೊಟ್ಟು ಅದನ್ನು ನಿನ್ನ ಕಣ್ಣು ನೋಡುವಂತೆ ಮಾಡುತ್ತಾನೆ. ಕಾರಣ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯವಾಗಿದೆ. ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ಆತ ನಿನ್ನೊಂದಿಗಿರುತ್ತಾನೆ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನೊಂದಿಗೆ ಕಣ್ಣೀರಿಡುವಂಥ ದೇವರಿದೆ. ನಿನಗಾಗಿ ಪ್ರಾರ್ಥಿಸುವ ಒಬ್ಬನಿದ್ದಾನೆ. ನಿನಗಾಗಿ ಪ್ರಾರ್ಥಿಸುವ ದೇವರಿದ್ದಾರೆ. ಇವತ್ತು ಮಧ್ಯಾಹ್ನ ವೇಳೆ ನೀನು ತಿಳಿಬೋದು, ನನಗಾಗಿ ಪ್ರಾರ್ಥಿಸೋರು ಯಾರಿಲ್ಲ ಬ್ರದರ್, ನಾನು ಅನಾಥಲಾಗಿದ್ದೇನೆ. ನಿನಗಾಗಿ ಪ್ರಾರ್ಥಿಸುವವರು ಯೇಸು ಇದ್ದಾನೆ. ನನ್ನ ಯೌವನ ಕಾಲದಲ್ಲಿ, ನನ್ನ ಕುಟುಂಬ ಜೀವಿತದಲ್ಲಿ ನಾನು ಎಲ್ಲರಿಂದ ತಳ್ಳಲ್ಪಟ್ಟವನಾಗಿದ್ದೆ. ನಮ್ಮನ್ನು ಅಂಗೀಕರಿಸೋರು ಯಾರು ಇರಲಿಲ್ಲ, ನಮ್ಮನ್ನು ಪ್ರೀತಿಸೋರು ಯಾರು ಇರಲಿಲ್ಲ. ಅವಾಗ ಪ್ರಾರ್ಥಿಸುವಾಗ ದೇವರು ಹೇಳಿದರು, ಒಬ್ಬ ಸೇವಕರ ಮುಖಾಂತರವಾಗಿ ಮಾತನಾಡೋದು, ತಮ್ಮ ಯಾಕೆ ಅಳುತ್ತಾ ಇದೆಯಾ? ನಿನಗಾಗಿ ಪ್ರಾರ್ಥಿಸುವುದಕ್ಕೆ ಯೇಸು ಉಂಟು. ಅವತ್ತು ವೇಗವಾಗಿ ನಾನು ಓಡಿ ಮನೆಗೆ ಬಂದೆ. ಅವರು ಹೇಳಿದಂತೆ ಎಲ್ಲ ವಾಕ್ಯಗಳನ್ನು ತೆಗೆದುಕೊಂಡೆ. ಯೋಹಾನನೇ ಬರೆದ ಸುವಾರ್ತೆ 17ನೇ ಅಧ್ಯಾಯ ನಿನ್ನ ಜೀವನದಲ್ಲಿ ಯಾವಾಗ ಮರೆಯಬೇಡ. ಆ ಪ್ರಸಂಗಿ ಹೇಳಿದ್ರು, ಯೋಹಾನ 17ನೇ ಅಧ್ಯಾಯ ನೀನು ಮರೆಯಬೇಡ ತಮ್ಮ, ಮರೆಯಬೇಡ ಅಂತ ಹೇಳಿದ್ರು. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಾನು ನಿನಗೊಟ್ಟಿಗೆ ಮಾತನಾಡುತ್ತಿರುವಾಗ ದೇವರು ನನ್ನೊಂದಿಗೆ ಮಾತನಾಡುತ್ತಾ ನಿನ್ನ ಬಲಪಡಿಸೋದಕ್ಕಾಗಿ ಮಾತನಾಡುತ್ತಾ ಇದ್ದಾನೆ. ಯೋಹಾನ 17ನೇ ಅಧ್ಯಾಯ ಅದು ಯೇಸುವಿನ ಪ್ರಾರ್ಥನೆಯ ಅಧ್ಯಾಯವಾಗಿದೆ. ಶಿಲುಬೆಗೆ ಹೋಗೋಕೆ ಮುನ್ನ, ಈ ಲೋಕವನ್ನು ಬಿಟ್ಟು ಹೋಗೋಕೆ ಮುನ್ನ, ನಿನಗಾಗಿ ಮರಣವನ್ನು ಸಂಧಿಸೋದಕ್ಕೆ ಮುನ್ನ, ನಿನಗಾಗಿ ಮರಣವನ್ನು ಹೊಂದಿಕೊಳ್ಳೋದಕ್ಕೆ ಮುನ್ನ, ಅಯ್ಯೋ ನನ್ನ ಜನರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಅಂತ ನಿನಗಾಗಿ ಮೊಣಕಾಲು ಊರಿ ಪ್ರಾರ್ಥಿಸಿದ ದೇವರು ಇಂದಿಗೂ ಪ್ರಾರ್ಥಿಸ್ತಾ ಇದ್ದಾನೆ. ಇಂದಿಗೂ ಪ್ರಾರ್ಥಿಸ್ತಾ ಇದ್ದಾನೆ ಆತನು. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 6ರಿಂದ 9 ವಚನ ಯಾರಾದರೂ ಒಬ್ರು ಓದ್ರಿ. ಬೇಗ ಓದಿ, ಸಮಯವಿಲ್ಲ. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯನಿಗೆ, ಲೋಕದಿಂದ ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಇವರು ನಿನ್ನ ನಿನ್ನವರಾಗಿದ್ದಾರೆ. ನೀನು ಇವರನ್ನು ನನಗೆ ಕೊಟ್ಟಿ ಕರಗಲ ತಟ್ಟಿ ದೇವರಿಗೆ ಸ್ತೋತ್ರ ಹೇಳ್ರಿ. ಇಲ್ಲಿ ಯೇಸುವಿನ ಪ್ರಾರ್ಥನೆಯಲ್ಲಿ ಆತನು ಹೇಳುವ ವಿಷಯ ಯಾವುದಿದೆ ಗೊತ್ತಾ? ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗೊತ್ತಾ? ಈ ವಚನವನ್ನು ನಾನು ಓದುವಾಗೆಲ್ಲ ನಾನು ಕಣ್ಣೀರಿಡುವನಾಗಿದ್ದೇನೆ. ಯೇಸುವಿನ ಪ್ರಾರ್ಥನೆ ಯಾರು ಪ್ರಾರ್ಥನೆಗಿಂತ ದೊಡ್ಡದಲ್ಲ. ನೀನು ತಿಳಿಬೋದು, ನನಗಾಗಿ ಯಾರು ಪ್ರಾರ್ಥಿಸೋರು. ಆ ರೀತಿ ಇದ್ದ ನನಗೆ ಈ ವಾಕ್ಯವನ್ನು ಓದುವಾಗ ದೇವರನ್ನ ಹೃದಯದಲ್ಲಿ ಒಂದು ಸಂದೇಶನ ಕೊಟ್ಟು ಹೇಳಿದ್ರು, ಓ ನನಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ನನ್ನ ರಾಜಾದಿ ರಾಜನ ಯೇಸು ನನಗಿದ್ದಾನೆ. ಆತನು ಹೇಳ್ತಾನೆ, ಈ ಲೋಕದಲ್ಲಿ ಯಾರು ನನಗೆ ಕೊಟ್ಟಿದೆಯೋ, ಯಾರಿಗಾಗಿ ನೀನು ಕಲಿಸಿ ನನಗೆ ಕೊಟ್ಟಿಯೋ ಅವರು ನನ್ನವರಾಗಿದ್ದಾರೆ. ಯೇಸು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾರೆ, ಅಮ್ಮ ನೀನು ನನ್ನವನು, ನೀನು ನನ್ನವನು, ನೀನು ನನ್ನವಳು ತಂಗಿ.
ಯೇಸು ನಿನ್ನ ನೋಡಿದ್ರೆ ಹೇಳ್ತಾರೆ, ತಮ್ಮ ನೀನು ನನ್ನವನು, ನೀನು ಯಾರಿಗೂ ಸ್ವಂತ ಇಲ್ಲ, ಸೈತಾನನಿಗೆ ನೀನು ಸ್ವಂತ ಇಲ್ಲ, ಈ ಲೋಕಕ್ಕೆ ನೀನು ಸ್ವಂತ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ಆತನ ರಕ್ತವನ್ನು ಸುರಿಸಿ, ಆತನ 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 ಗಾಯಗಳಿಂದ ರಕ್ತವನ್ನು ಸುರಿಸಿ ನಿನಗಾಗಿ ಜಡಿಯಲ್ಪಟ್ಟ ಯೇಸು ಹೇಳ್ತಾ ಇದ್ದಾರೆ, ನೀನು ನನ್ನವಳಾಗಿದೆಯಾ, ನನ್ನವನಾಗಿದೆಯಾ. ದೇವರು ಹೇಳ್ತಾರೆ, ನೀನು ನನಗೆ ಕೊಟ್ಟವರು, ಇವರು ನನ್ನವರು. ನನ್ನವ್ರು ಯಾರು ಇಲ್ಲಂತ ನೀನು ಇರ್ಬೋದು. ದೇವರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನಗೆ ನಾನಿದ್ದೀನಿ, ನೀನು ನನ್ನವನು. ದೇವರ ಮುಂದೆ ನೋಡಿ ಪ್ರಾರ್ಥಿಸುತ್ತಾ ಆತನ ಹೇಳ್ತಾ ಇದ್ದಾನೆ, ನನಗಾಗಿ ಕೊಟ್ಟಿರುವ ಈ ಜನರು ನನ್ನವರು, ನನಗೆಂದು ಕೊಟ್ಟವರು ಇವರು, ಇವ್ರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಅಂತ ಪ್ರಾರ್ಥನೆ ಮಾಡಿ ಓದಿ ಮಾತನ್ನ. ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಗೊಂಡು ನಡೆದಿದ್ದಾರೆ. ನೀನು ನನಗೆ ಕೊಟ್ಟದ್ದೆಲ್ಲ ನಿನ್ನಿಂದಲೇ ಬಂದಿದೆ ಎಂದು ಈಗ ಇವರು ತಿಳಿದುಕೊಂಡಿದ್ದಾರೆ. ಹೇಗೆಂದರೆ ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಅವರು ಆ ಮಾತುಗಳನ್ನು ಕೈಗೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನು ನನ್ನನ್ನು ಕಳುಹಿಸಿಕೊಟ್ಟಿರುವುದಾಗಿ ನಂಬಿದ್ದಾರೆ. ಆಮೆನ್, ಹಲ್ಲೆಲೂಯಾ. ಅಲ್ಲಿ ನೋಡುವಾಗ ದೇವರು ನಿನ್ನನ್ನು ಕುರಿತು ನನ್ನನ್ನು ಕುರಿತು ದೇವರು ಹೇಳುವ ಮಾತುಗಳು ಹೇಗಿದೆ ನೋಡಿ. ಅಲ್ಲಿ ಪ್ರತಿಯೊಂದು ವಾಕ್ಯದಲ್ಲೂ ಇಡೀ ವಚನವನ್ನು ನೋಡುವಾಗ ದೇವರು ನಮಗಾಗಿ ಪ್ರಾರ್ಥಿಸುವನಾಗಿದ್ದಾನೆ. ಒಂದೊಂದು ವಾಕ್ಯ, ಆ 17 ವಚನಗಳು ಒಂದರಿಂದ ಕಡೆಯದಾಗಿ 26 ವಚನಗಳು ಆದರೆ ದೇವರು ನಿನಗಾಗಿ ಪ್ರಾರ್ಥಿಸುವನಾಗಿದ್ದಾನೆ. 9ನೇ ವಚನ ಓದ್ರಿ. ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ. ನೀನು ನನಗಾಗಿ ಕೊಟ್ಟಿರೋರಿಗೋಸ್ಕರವೇ ನಾನು ಕೇಳಿಕೊಳ್ಳುತ್ತೇನೆ. ಎಂತ ಒಳ್ಳೆ ದೇವರು, ಹಲ್ಲೆಲೂಯಾ. ಎಂತ ಒಳ್ಳೆ ದೇವರಯ್ಯ ಏಸಯ್ಯ, ಚಿಂತೆಯೆಲ್ಲ ನೀಗಿತಯ್ಯ ನಿನ್ನ ಸೇರಲು ನಾ, ಚಿಂತೆಯೆಲ್ಲ ನೀಗಿತಯ್ಯ ನಿನ್ನ ಸೇರಲು. ಎಂತ ಒಳ್ಳೆ ದೇವರಯ್ಯ ಏಸಯ್ಯ, ಚಿಂತೆಯೆಲ್ಲ ನೀಗಿತಯ್ಯ ನಿನ್ನ ಸೇರಲು ನಾ, ಚಿಂತೆಯೆಲ್ಲ ನೀಗಿತಯ್ಯ ನಿನ್ನ ಸೇರಲು. ನಮ್ಮ ಚಿಂತೆ ಎಲ್ಲ ಯಾರ ಹತ್ರ ಹೋಗುತ್ತಂದ್ರೆ ಯೇಸುವಿನ ಬಳಿ. ಇದು ಯಾಕೆ ಹೇಳ್ತಾ ಇದ್ದೇನೆಂದರೆ, ನೀನು ಪ್ರಾರ್ಥಿಸುವಾಗ ನೀನು ಒಬ್ಬಂಟನಾಗಿರುವುದಿಲ್ಲ. ಯೇಸು ನಿನಗಾಗಿ ನಿನ್ನೊಟ್ಟಿಗೆದ್ದು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಜೀವಿತದಲ್ಲಿ ಎಲ್ಲವನ್ನೂ ಸಾಧ್ಯವಾಗಿ ಮಾರ್ಪಡಿಸಲು ಅದು ಸಾಧ್ಯ. ಹಲ್ಲೆಲೂಯಾ. ನಿನ್ನ ಅಸಾಧ್ಯವಾದ ಎಲ್ಲ ಕಾರ್ಯಗಳನ್ನು ತಂದು ದೇವರ ಮುಂದೆ ಇಡುವಾಗ ಆತನ ಪ್ರಾರ್ಥನೆ ಲಾಲಿಸೋನು ಎಲ್ಲವನ್ನು ಸಾಧ್ಯವನ್ನಾಗಿ ಮಾರ್ಪಡಿಸೋನು. ಆದರೆ ಆ ಪ್ರಾರ್ಥನೆ ಜೀವಿತದಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಕಾರ್ಯ, ನಾನು ಮೊದಲನೇ, ನೀನು ಪ್ರಾರ್ಥಿಸಿ ಹೋಗುವಾಗ ದೇವರು ನಿನ್ನೊಂದಿಗಿರುತ್ತಾನೆ. ಅದೇ ಆ ವಿಮೋಚನಾ ಕಾಂಡದ ನಾವು ತಿರುಗಿಸುವ 33ನೇ ಅಧ್ಯಾಯ 11 ವಚನ ಓದ್ರಿ. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನು ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖವಾಗಿ ಮಾತನಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳುವ ವಾಕ್ಯ ನೋಡುವುದಾದರೆ, ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತನಾಡುವುದನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖವಾಗಿ ಮಾತಾಡುವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವಾಗ ಅರ್ಥ ಆಯ್ತಾ? ನಿಮ್ಮ ಪ್ರಾರ್ಥನಾ ಜೀವಿತದಲ್ಲಿ ದೇವರು ಯಾವ ರೀತಿ ಇರ್ತಾರೆ? ಎಷ್ಟು ಜನಕ್ಕೆ ನಿನ್ನ ದೇವರೊಟ್ಟಿಗೆ ನೀನು ಮಾತನಾಡಬೇಕಂತ ಆಸೆ ಇದೆ? ಕೈ ಎತ್ತುದಾದ್ರೆ ಮೇಲೆ ಚೆನ್ನಾಗಿ ಕೈ ಎತ್ತಿ ತೋರಿಸ್ರಿ. ಹಲ್ಲೆಲೂಯಾ. ನಾನು ಯಾವಾಗಲೂ ಹೇಳೋದೊಂದು, ಕೈ ತೋರಿಸೋದಾದ್ರೆ ಕ್ವಾರ್ಟ್ರೋ, ಹಾಫೋ
ಆ ರೀತಿ ತೋರಿಸಿದ್ರೆ ಫುಲ್ಲಾಗಿ ತೋರಿಸ್ರಿ. ಹಲ್ಲೆಲೂಯಾ. ಮೋಶೆಯೊಂದಿಗೆ ದೇವರು ಯಾವ ರೀತಿ ಮಾತನಾಡ್ತಾ ಇದ್ರು ಅಂದರೆ ಸ್ನೇಹಿತನೊಂದಿಗೆ ತುಂಬ ಜನಕ್ಕೆ ಒಂದು ಸಮಸ್ಯೆ. ಲೋಕದಲ್ಲಿರೋರು ಯಾರವ್ರನ್ನೋ ಫ್ರೆಂಡ್ಸ್ನ ಇಟ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ. ನನಗೆ ಒಂದು ಫ್ರೆಂಡ್ ಇಲ್ವಲ್ಲ. ಯೇಸು ಎಲ್ಲರೂ ಏನಂತಾರೆ, ಯೇಸು ಹತ್ರ ಬಂದರೆ ರಕ್ಷಣೆ ಹೊಂದಿದ್ರೆ ಎಲ್ಲ ಫ್ರೆಂಡ್ಸ್ನ ಬಿಟ್ಬಿಡು ಪರವಾಗಿಲ್ಲ, ಲೋಕದಲ್ಲಿರೋ ಎಲ್ಲ ಫ್ರೆಂಡ್ನ ಕಳ್ಕೊ. ನನಗೆ 23 ಜನ ಫ್ರೆಂಡ್ಸ್ ಇದ್ದರು, ನನ್ನ ಸ್ನೇಹಿತರು 23. ಎಲ್ಲರಿಗೂ ಒಳ್ಳೆ ಒಳ್ಳೆ ಅಭ್ಯಾಸಗಳು. ಅವ್ರ ಹತ್ರ ಅಭ್ಯಾಸ ಯಾರ ಹತ್ರ ಇಲ್ಲ ಲೋಕದಲ್ಲಿ. ಎಲ್ಲ ಅಷ್ಟೊಂದು ಒಳ್ಳೆ ಹವ್ಯಾಸಗಳಿತ್ತು. ಅವರೊಂದಿಗೆ ಇರುವಾಗ ನಾನು ರಕ್ಷಣೆ ಹೊಂದಿದ ನಂತರ ಅವ್ರು ಬಿಡೋಕ್ಕಾಗಲಿಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ನಾನು ದೇವರಲ್ಲಿ ಹತ್ರ ಆಗ್ತಾ ದೇವರ ಪ್ರಸನ್ನತೆಯನ್ನು ಅನುಭವಿಸೋಕ್ಕೆ ಶುರು ಮಾಡಿದ್ನೋ ಎಲ್ಲರೂ ನನ್ನನ್ನು ದೂರ ಮಾಡಿದ್ರು. ಅವರೇ ದೂರ ಮಾಡಿದ್ರು, ಎಲ್ಲರೂ ದೂರವಾದರು. ಅವ್ರು ಸಂಜೆ ಅವ್ರ ಹತ್ರ ಹೋದರೆ ಸ್ಮೋಕಿಂಗು ತುಂಬ ಕಾರ್ಯಗಳು ಅವ್ರ ಹತ್ರ ಇತ್ತು. ಅವ್ರ ಹತ್ರ ಹೋಗಿ ಕುಳಿತುಕೊಂಡು ಮಾತನಾಡಿ ಎಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ದೆ. ಮನೆಗೆ ಬಂದರೆ ತುಂಬ ಬೋರಿಂಗ್ ಆಗ್ತಾಯಿತ್ತು. ನಿನಗೂ ಆ ರೀತಿ ಅನ್ನಿಸ್ಬೋದು. ಆದರೆ ಯೇಸು ನಮಗೆ ಬಂದ ತಕ್ಷಣ ಲೈಫೇ ಇಂಟ್ರೆಸ್ಟ್ ಆಗಿ ಮಾಡಿಬಿಡುತ್ತೆ. ಈ ಲೋಕದ ಸ್ನೇಹ ನಮಗೆ ಬೇಡ. ದೇವರ ವಾಕ್ಯ ಹೇಳುತ್ತದೆ, ಲೋಕವನ್ನು ಯಾರು ಸ್ನೇಹಿಸುತ್ತಾರೋ ಅವರನ್ನು ದೇವರು ಹಾಗೆ ಮಾಡೋರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಒಳ್ಳೆಯ ಸತ್ಯವನ್ನು ನಾವು ಕಲಿತ್ಕೊಳ್ತಾ ಇದ್ದೀವಿ. ಬಿಟ್ಟು ಕೊಡಬೇಡಿ, ಬಿಟ್ಟು ಬಿಡಬೇಡಿ ಅದನ್ನು. ಪಕ್ಕದಲ್ಲಿ ಲೋಕವನ್ನು ಸ್ನೇಹಿಸೋದಾದರೆ, ಲೋಕವನ್ನು ಪ್ರೀತಿಸೋದಾದರೆ ಒಂದು ತಿಳ್ಕೊ, ನಿನಗೆ ಬೇರೆ ಯಾರು ಎದುರಿ ಅಲ್ಲ, ದೇವರೇ ನಿನಗೆ ಎದುರಿಯಾಗಿ ಬಂದುಬಿಡ್ತಾರೆ. ಅಂದರೆ ಏನು, ವಿರೋಧಿ ಶತ್ರುವಾಗಿ ಯಾರು ಬರ್ತಾರೆ? ದೇವರೇ ಬಂದುಬಿಡ್ತಾರೆ. ಲೋಕವನ್ನು ನೀನು ಫ್ರೆಂಡ್ಶಿಪ್ ಮಾಡೋದಾದರೆ, ಲೋಕದ ಕಾರ್ಯಗಳನ್ನು ಫ್ರೆಂಡ್ಶಿಪ್ ಮಾಡೋದಾದರೆ, ಲೋಕದಲ್ಲಿರುವ ಕಾರ್ಯಗಳಿಗಾಗಿ ನೀನು ಫ್ರೆಂಡ್ಶಿಪ್ ತುಂಬ ತೋರಿಸೋದಾದರೆ ದೇವರೇ ನಿನಗೆ ಶತ್ರು ಆಗ್ತಾರೆ. ಅವರು ನಿನಗೆ ಎದುರು ನಿಲ್ಲೋದಾದ್ರೆ ನಿನಗೆ ಯಾರು ಬಿಡಿಸೋಕ್ಕಾಗಲ್ಲ. ಆದರೆ ದೇವರು ವಾಕ್ಯ ಹೇಳುತ್ತದೆ, ನಿನಗೊಬ್ಬ ಫ್ರೆಂಡ್ ಇದ್ದಾರೆ. ಆತ ನೋಡಿ, ಅಯ್ಯೋ ಭಯ ಪಡ್ತಾ ಇದ್ದೀರಾ? ಹೊಸ ಟೀಚಿಂಗ? ಇಲ್ಲ, ದೇವ್ರನ್ನ ಮುದ್ದು ಮಾಡ್ಬೋದು. ಹಲ್ಲೆಲೂಯಾ. ನಾನು ತುಂಬ ನನ್ನ ಪ್ರಾರ್ಥನೆ ಜೀವಿತನ ಹೇಳ್ತೀನಿ, ಯೇಸಪ್ಪ ನೀನು ನನ್ನ ಫ್ರೆಂಡ್ ಆಗಿದೆಯಲ್ಲ. ಆತನೊಂದಿಗೆ ಸಹವಾಸ ಬೆರೆಸೋದು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇವತ್ತು 4 ಗಂಟೆ ಆಗಿಬಿಡುತ್ತೆ. ಅದು ಬೇಡ, ಇವಾಗ ನಾವು ಮುಗಿಸೇ ಸಾಯ್ಮಲ್ದೀವಿ. ಯೇಸುವನ್ನು ನೋಡಿ ಪ್ರೀತಿಯಿಂದ ಹೇಳಿ, ಯೇಸಪ್ಪ ಅಂತ ಹೇಳಿ, ನೀನು ನನ್ನ ಫ್ರೆಂಡ್ ಆಗಿದೆಯಾ? ಈ ಫ್ರೆಂಡ್ಶಿಪ್ ಮೇಲೆ, ಅಂದರೆ ಈ ಒಂದು ಸಂಬಂಧದ ಮೇಲೆ ನಾನು ಒಡೆದು ಹೋದಂಥ ಒಂದು ದಿನದಲ್ಲಿ ದೇವರು ನನಗೊಂದು ಹಾಡನ್ನು ಕೊಟ್ಟರು. ನಾಳೆ ಹಾಡನ್ವಾ, ಇವಾಗಲೂ ಹಾಡನ್ವಾ? ಅದನ್ನು ಮ್ಯೂಸಿಕ್ ಇಲ್ವಲ್ಲ, ಕೈ ಎಷ್ಟು ಜನ ಇದೆ ನಿಮ್ಮ ಕೈಗಳೇ ನನಗೆ ಮ್ಯೂಸಿಕ್. ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರ ನಮ್ಮ ಕೈಗೆ ತಂದಿರೋ ಚಪ್ಪಾಳದಿಂದ? ದೇವರ ವಾಕ್ಯ ಹೇಳ್ತದೆ, ಸರಿ, ನನಗೆ ಹಾಡಾಡುವಾಗ ನಿಮ್ಮ ಮ್ಯೂಸಿಕ್ ಇವಾಗ ಯಾವುದು ಗೊತ್ತೇ ನಮಗೆ? ನಮ್ಮ ಕೈಗಳೇ. ದೇವರ ವಾಕ್ಯ ಹೇಳಿದೆ, ಕರ್ತನಾದ ದೇವರನ್ನು ಚಪ್ಪಾಲೆಯಿಂದ ಆರಾಧಿಸಿರಿ. ಸರಿನಾ? ಆ ಹಾಡು ನನಗೆ ತುಂಬ ಒಡೆದು ಹೋದಂಥ ದಿನಗಳಲ್ಲಿ ದೇವರು ಕೊಟ್ಟರು. ದೇವರಿಗೆ ಚಿತ್ತವಿದ್ದರೆ ಬರುವ ದಿನಗಳಲ್ಲಿ ಅದು ನನ್ನ 2ನೇ CD ಆಲ್ಬಮಲ್ಲಿ ಆ ಹಾಡು ಬರುತ್ತೆ. ಆ ಹಾಡನ್ನು ನಾವು ಹಾಡಿ ದೇವನಾಮ ಪಡಿಸಿ. ನೀನಿದ್ದರೆ ಸಾಕು ಏಸಯ್ಯ, ಬೇರೆ ಸಂಬಂಧ ಬೇಡ ಏಸಯ್ಯ. ನೀನಿದ್ದರೆ ಸಾಕು ಏಸಯ್ಯ, ಬೇರೆ ಸಂಬಂಧ ಬೇಡ ಏಸಯ್ಯ. ನಿನ್ನ ಸನ್ನಿಧಿಯಲ್ಲೇ ಆನಂದ, ನಿನ್ನ ಸನ್ನಿಧಿಯಲ್ಲೇ ಸಂತೋಷ, ನಿನ್ನ ಸನ್ನಿಧಿಯಲ್ಲೇ ಆನಂದ, ನಿನ್ನ ಸನ್ನಿಧಿಯಲ್ಲೇ ಸಂತೋಷ. ನೀನಿದ್ದರೆ ಸಾಕು ಏಸಯ್ಯ, ಬೇರೆ ಸಂಬಂಧ ಬೇಡ ಏಸಯ್ಯ. ನೀವೆಲ್ಲರೂ ಸೇರಿ ಆಡಿ.
ನೀನಿದ್ದರೆ ಸಾಕು ಏಸಯ್ಯ, ಬೇರೆ ಸಂಬಂಧ ಬೇಡ ಏಸಯ್ಯ. ಲೋಕದ ಸ್ನೇಹಗಿಂತಲೂ ನಿನ್ನ ಪ್ರೀತಿ ಹೆಚ್ಚು, ಲೋಕದ ಸ್ನೇಹಗಿಂತಲೂ ನಿನ್ನ ಪ್ರೀತಿ ಹೆಚ್ಚು. ನನ್ನ ಪ್ರೀತಿಸಿದ ಯೇಸುವೆ ನಿನ್ನ ಜೀವವನ್ನೇ ಕೊಟ್ಟೆ, ನನ್ನ ಪ್ರೀತಿಸಿದ ಯೇಸುವೆ ನಿನ್ನ ಜೀವ ಕೊಟ್ಟಿರುವೆ. ನನ್ನ ಪ್ರಿಯನೇ ನನ್ನ ಇನಿಯನೇ, ನಿನ್ನಂತೆ ಯಾರೂ ಇಲ್ಲ. ನನ್ನ ಪ್ರಿಯನೇ ನನ್ನ ಇನಿಯನೇ, ನಿನ್ನಂತೆ ಯಾರೂ ಇಲ್ಲ. ನೀನಿದ್ದರೆ ಸಾಕು ಸಯ್ಯ, ಬೇರೆ ಸಂಬಂಧ ಬೇಡ ಏಸಯ್ಯ. Hallelujah. If Jesus becomes our friend, ನಾವು ಬೇರೆ ಯಾವುದನ್ನು ಹುಡುಕೋರಾಗಿರಲ್ಲ. ಹಲ್ಲೆಲೂಯಾ. ಯೇಸು ನಮ್ಮ ಸ್ನೇಹಿತನಾಗಿ ಮಾರ್ಬಿಟ್ರೆ ಬೇರೆ ಯಾವುದು ನಮಗೆ ಬೇಕಾಗಿರಲ್ಲ. ಮೋಶೆಯೊಂದಿಗೆ ದೇವರು ಯಾವ ರೀತಿ ಇದ್ರು, ಒಬ್ಬ ಸ್ನೇಹಿತನು ತನ್ನ ಸ್ನೇಹಿತನೊಂದಿಗೆ ಮಾತನಾಡುವಾಗೆ ನಿನ್ನ ಪ್ರಾರ್ಥನೆಯ ಅನುಭವಗಳು ಜೀವಿತ ಮಾರ್ಪಡುತ್ತದೆ. ಆವಾಗ ಮೋಶೆ ದೇವರ ಬಳಿಯಲ್ಲಿ ಪ್ರಾರ್ಥಿಸಿದ ಅಂತ ಹೇಳಿದ್ನಲ್ಲ, ಅವನು ಪ್ರಾರ್ಥಿಸುವಾಗ ಕೇಳಿದ್ರು, ಒಂದು ಫ್ರೆಂಡ್ ಹತ್ರ ಮಾತನಾಡುವಾಗೆ, ಯಾಕೆ ಅಷ್ಟು ಅಧಿಕಾರವಾಗಿ ನನ್ನ ಜನರ ಪಾಪವನ್ನು ಕ್ಷಮಿಸಿದ್ರೆ ಕ್ಷಮಿಸು, ಇಲ್ಲಾಂದ್ರೆ ನನ್ನನ್ನು ತೆಗೆದು ನಾನು ನಿನ್ನ ಬಳಿ ಇರೋದಿಲ್ಲ, ಅಷ್ಟೇ ಹೇಳಿದ್ದು. ನಿನ್ನ ಫ್ರೆಂಡ್ಶಿಪ್ ನನಗೆ ಬೇಡ. ಆ ರೀತಿ ಪ್ರಾರ್ಥನೆ ಮಾಡ್ದ ಮೋಶೆ. ಅದು ನಮಗೆ ಸಾಧ್ಯನಾ ಅಸಾಧ್ಯನಾ? ಇವಾಗ ಎಷ್ಟು ಜನ ಹೇಳ್ತೀರಾ ಪ್ರಾರ್ಥನಾ ಜೀವಿತ ಸಾಧ್ಯವಾದದ ಜೀವಿತ? ತುಂಬ ಜನ ಕೇಳ್ತಾರೆ, ಬ್ರದರ್ ಹೇಗೆ 1 hour ಪ್ರಾರ್ಥನೆ ಮಾಡೋದು, ಹೇಗೆ 2 hour ಪ್ರಾರ್ಥನೆ ಮಾಡೋದು, ಹೇಗೆ 3 hour ಪ್ರಾರ್ಥನೆ ಮಾಡೋಕ್ಕಾಗತ್ತೆ, ಇಡೀ ದಿನ ಇಡೀ ಲೈಫ್ ಪ್ರಾರ್ಥನೆ ಮಾಡೋದು ಹೇಗೆ ಅಂದರೆ, ಒಂದೇ ಒಂದು ಚಿಕ್ಕ ಉದಾಹರಣೆಯಲ್ಲಿ ನಾನು ಮುಗಿಸ್ಬಿಡ್ತೀನಿ. ನನ್ನ ವಾಕ್ಯ ಇನ್ನೂ ಮುಗಿದಿಲ್ಲ. ಬರೀ ನಾವು ಪ್ರಾರ್ಥನೆಯ ಒಂದು ಅಂಶವನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ನನ್ನನ್ನು ಬಲಪಡಿಸೋ ಕ್ರಿಸ್ತನಿಂದ ಎಲ್ಲವೂ ಸಾಧ್ಯ. ಆ ವಾಕ್ಯನೇ ಮೊದಲನೇದಾಗಿ ನಾವು ಪ್ರಾರ್ಥನೆ ಜೀವಿತದಲ್ಲಿ ಏನೇನೆಲ್ಲ ಮಾಡಬೇಕು ಅಂತ ನಾವು ಕಲಿತುಕೊಂಡ್ವಿ. ಆಗ ಪ್ರಾರ್ಥನೆಯಲ್ಲಿ ನಾವು ಅಧಿಕವಾದ ಸಮಯವನ್ನು ಕಳೆಯಬೇಕಾದ್ರೆ ಮೊದಲನೇದಾಗಿ ನಮಗೇನಿರಬೇಕಂದ್ರೆ ಪವಿತ್ರಾತ್ಮನ ಅಭಿಷೇಕ ಇರಬೇಕು. ಎಲ್ಲರಿಗೂ ಅಭಿಷೇಕ ಇದೆ, ಆದರೆ ಆ ಅಭಿಷೇಕದ ಸ್ನೇಹ ಇಲ್ಲ. ನಮ್ಮ ಅಭಿಷೇಕ ಏನಂದರೆ ಸಂಡೇ ಬಂದು ಮಂಡೇ ಖಾಲಿ ಆಗೋ ಥರ. ಸಂಡೇ ಚರ್ಚ್ ಬಂದರೆ ಡಬ 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 ಅಂತ ಮಳೆ ಇದು ಹೊಡಿಯೋ ಥರ ಇರುತ್ತೆ. ಮಂಡೇ ತಕ್ಷಣ ಮಳೆ ಬಂದು ಜೋರಾಗಿ ಬಂದು ಮಳೆ ಹಂಗೆ ಏನು ಮಳೆ ಅಪ್ಪ ಇದು, ಅದೇ ಥರ ನಮ್ಮ ಲೈಫ್ ಇರಬಾರ್ದು. ಆದರೆ ಸ್ಟಡಿಯಾಗಿ ಒಂದೊಂದು ದಿನ ಹೋಗಬೇಕು. ಪರಿಶುದ್ಧಾತ್ಮನ ಅನುಭವದೊಂದಿಗೆ ಪರಿಶುದ್ಧಾತ್ಮನ ನಡೆಸುವ ರೀತಿಯಲ್ಲಿ. ನಾನು ಆವಾಗಲೇ ಹೇಳಿದೆ, ರೋಮರು 8:26 ಏನಾಗ್ತದೆ, ಯಾರು ಬೈಬಲ್ ಎತ್ತು ಓದಬೇಡ್ರಿ. ನಮ್ಮ ಬಲಹೀನತೆಯನ್ನು ಅರಿತು, ನಮ್ಮ ನಿಶಕ್ತಿಯನ್ನು ಅರಿತು, ನಮ್ಮ ಕೊರತೆಗಳನ್ನು ಅರಿತು ಪರಿಶುದ್ಧಾತ್ಮ ನಮ್ಮೊಳಗಿಂದ ಪ್ರಾರ್ಥಿಸ್ತಾನೆ. ನಮ್ಮೊಳಗೆಯಿಂದ ಅದು ಯಾರದು? ಪರಿಶುದ್ಧಾತ್ಮನಿಂದ ಯಾರು? ಕ್ರಿಸ್ತನ ಆತ್ಮವು. ಅವಾಗ ಎರಡನೇದು, ನಮ್ಮ ಪ್ರಾರ್ಥನಾ ಜೀವಿತ ಬೆಳೀಬೇಕಾದ್ರೆ ಏನಿರ್ಬೇಕು ಹೇಳಿ? ಫ್ರೆಂಡ್ಶಿಪ್ ಇರಬೇಕು. ಯಾರ ಜೊತೆಗೆ? ಯೇಸುನೊಂದಿಗೆ ಫ್ರೆಂಡು. ಇವಾಗ ಲೋಕದಲ್ಲಿ ನೋಡುವಾಗ ಯಾರಾದರೂ ಹುಡುಗ ಹುಡುಗಿ ಫ್ರೆಂಡ್ಶಿಪ್ ಆಗಿಬಿಟ್ರೆ ಅಪ್ಪ ಬೇಡ, ಅವ್ರದ್ದು ರಾಮಾಯಣ ಕೇಳೋಕ್ಕಾಗಲ್ಲ. ರಾತ್ರಿ ಎದ್ರೂ ಅವರೇ, ಕನಸಲ್ಲಿ ಅವರೇ, ಮನಸ್ಸಲ್ಲಿ ಅವರೇ, ಎಲ್ಲದರಲ್ಲೂ ಅವರೇ. ಲಾಸ್ಟಿಗೆ ಏನು ಎಲ್ಲ ಅವರಿಲ್ಲದೆ ನನಗೆ ಜೀವನ ಇಲ್ಲ. ಈ ಲೋಕದಲ್ಲಿ ನಶಿಸಿ ಹೋಗಂಥವ್ರನ್ನ ನೋಡಿ, ನೀನಿಲ್ಲದೆ ನನಗೆ ಜೀವ ಇಲ್ಲ. ಯೇಸು ನೋಡಬೇಕು, ನೀನಿಲ್ಲದೆ ನನಗೆ ಜೀವನ ಇಲ್ಲಯ್ಯ. ಅಲ್ಲೆಲ್ಲೂಯ್ಯ. ಯಾರು ನೋಡಿ ಹೇಳ್ಬೇಕು? ಕೆಲವರು ಹೇಳಿದ್ರು ನನಗೆ ಫ್ರೆಂಡ್ಶಿಪ್ಪೇ ಇಲ್ಲವೇ, ಪರವಾಗಿಲ್ಲ, ಫ್ರೆಂಡ್ಶಿಪ್ ಇಲ್ಲದೇನೂ ಪರವಾಗಿಲ್ಲ, ಯೇಸು ನನಗೆ ಫ್ರೆಂಡ್ ಆಗಿದ್ದಾರೆ. ಆತನ ಫ್ರೆಂಡ್ಶಿಪ್. ಮೋಶೆಯ ಜೊತೆಗೆ
ದೇವರು ಫ್ರೆಂಡ್ ಆಗಿ ಆವಾಗ ಆವತ್ತಿನ ಒಬ್ಬ ಫ್ರೆಂಡ್ ಹತ್ರ ಹೇಗೆ ಮಾತನಾಡ್ತಾರೆ? ಅಧಿಕಾರ ಪೂರ್ವವಾಗಿ ಅಲ್ವಾ? ಆವಾಗ ನಾವು ದೇವರೊಂದಿಗೆ ನಮ್ಮ ಸಂಬಂಧ ಸ್ನೇಹಿತದ ಸಂಬಂಧ ಇರೋದಾದರೆ ಆತನ ನಾವು ಅಧಿಕಾರಪೂರ್ವಕವಾಗಿ ನಾವು ಮಾತನಾಡ್ಬೋದು. ನಾವು ಕೇಳಿದ್ರ ಫ್ರೆಂಡ್ ಏನಾರು ಹೇಳಿದ್ರೆ ಯಾರು ಮಾಡದೇ ಇರೋರು ಇದ್ದೀರಾ? ಹಲೋ, ಫ್ರೆಂಡ್ಸ್ ಏನಾರು ಹೇಳಿದ್ರೆ ಏನು ನಾನು ಮಾಡೋದೇ ಇಲ್ಲ ಅನ್ನೋರು ಇದ್ದೀರಾ? ಫ್ರೆಂಡ್ಸ್ ಹೇಳಿದ್ರೆ ಪ್ರಾಣನೂ ಕೊಡೋರು ಇದ್ದಾರೆ, ಒಳ್ಳೇದದು. ಫ್ರೆಂಡ್ಶಿಪ್ಗಾಗಿ ಏನು ಬೇಕಾದರೂ ಮಾಡೋರು ಇದ್ದಾರೆ. ಫ್ರೆಂಡ್ಶಿಪ್ ಏನಂತೆ? ಮುಳುಗದೆ ಹೋಗಿರುವಂಥ ಶಿಪ್ ಅಂತಾರೆ. ನಿನ್ನ ಶಿಪ್ ಬೇಕಾದ್ರೆ ಮುಳುಗೋಗ್ಬೋದು, ಏಸಿ ಯಾವಾಗಲೂ ಮುಳುಗೋದೇ ಇಲ್ಲ. ಹಲ್ಲೆಲೂಯಾ. ನಿನ್ನ ಫ್ರೆಂಡ್ಶಿಪ್ ಈ ಲೋಕದಲ್ಲಿರೋರೆಲ್ಲ ನಿನ್ನನ್ನು ಕೈ ಬಿಡ್ಬೋದು, ಏಸಿ ಯಾವಾಗಲೂ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಆ ಪ್ರಾರ್ಥನಾ ಜೀವಿತ ನಮ್ಮ ದೇವರೊಂದಿಗೆ ಸ್ನೇಹದೊಳಗೆ ಬೆರೆತಾಗ ನಮ್ಮ ಪ್ರಾರ್ಥನೆ ಜೀವಿತ ಜಯಕರವಾದ ಜೀವಿತವಾಗಿ ಮಾರುತ್ತದೆ. ನಮ್ಮ ಪ್ರಾರ್ಥನೆಯಲ್ಲಿ ನಾವು ಬಲಪಟ್ಟರೆ ಮಾತ್ರ, ಆತನ ಸ್ನೇಹದಲ್ಲಿ ನಾವು ಬಲಪಟ್ಟರೆ ಮಾತ್ರ ನಾವು ಹೇಳೋಕ್ಕಾಗತ್ತೆ, ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವನ್ನೂ ಮಾಡಲು ಸಾಧ್ಯ. ಎಷ್ಟು ಜನ ಎಲ್ಲರೂ ಯಾರು ಎದ್ದೇಳಬಾರ್ದು? ನಾನು ಯಾವಾಗಲೂ ಹೇಳ್ತೀನಿ, ಯಾರು ಎದ್ದೇಳಬಾರ್ದು. ಇವತ್ತು ದೇವರು ನನ್ನೊಟ್ಟಿಗೆ ಮಾತನಾಡಿದ್ದಾರೆ, ನನ್ನನ್ನು ಬಲಪಡಿಸಿದ್ದಾರೆ, ಆತನನ್ನು ಎಲ್ಲೋ ಮಾಡುವ ಸಾಧ್ಯ ಎಂದು ಮನವರಿಕೆ ಆದಂಥವರು, ತಿಳಿದುಕೊಂಡವರು ಮಾತ್ರ ಎದ್ದು ನಿಂತು ಇನ್ನು ಮೇಲೆ ನೀನು ಹೇಳಿದಂತೆ ನಾನು ಮಾಡ್ತೀನಿ, ನನ್ನ ರಾಜ್ಯಕ್ಕಾಗಿ ನನ್ನ ಪಟ್ಟಣಕ್ಕಾಗಿ ನಾನು ಪ್ರಾರ್ಥಿಸುವಂತನಾಗಿ ಮಾಡ್ತೇನೆ, ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸುವಂತ ನಾನು ಮಾಡ್ತೀನಿ. ಇವತ್ತು ನೀನು ಮಾತನ್ನ ದೇವರ ವಾಕ್ಯದ ಮೋಶೆ ತನ್ನ ಜನರಿಗಾಗಿ ಪ್ರಾರ್ಥಿಸಿದ ಹಾಗೆ ನಾನು ನನ್ನ ಜನರಿಗಾಗಿ ನಾನು ಪ್ರಾರ್ಥಿಸ್ತೀನಿ. ನನಗೆ ಅಸಾಧ್ಯವಾದದ್ದು ಆದರೆ ದೇವರಿಂದ ಅದು ಸಾಧ್ಯವಾಗುವುದು. ಈ ಮಾತುಗಳನ್ನು ನಂಬೋರು ಮಾತ್ರ ಎದ್ದು ನಿಂತು ನೀವು ಪ್ರಾರ್ಥನೆಗಾಗಿ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ವಿ ಪ್ರೈಸ್ ಯು ಜೀಸಸ್. ಅಪ್ಪ, ನಿನಗೆ ವಂದನೆ ಸಲ್ಲಿಸ್ತಾ ಇದ್ದೀವಿ. ಈ ದಿನದಲ್ಲಿ ನಮ್ಮೊಟ್ಟಿಗೆ ನೀನು ಮಾತನಾಡಿದ ಸತ್ಯಗಳಿಗಾಗಿ ಸ್ತೋತ್ರ. ನಿನ್ನ ಮಾತಿಗೆ ಹೋಗೊಟ್ಟು ಎದ್ದು ನಿಂತಿರುವ ಪ್ರತಿಯೊಬ್ಬರ ಜೀವಿತ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೀನಿ. ನನ್ನನ್ನು ಬಲಪಡಿಸುವ ಕ್ರಿಸ್ತನ ಎಲ್ಲ ಮಾಡಿ ನನಗೆ ಶಕ್ತಿ ಇದೆ ಅಂತ ಹೇಳಿದ ಮಾತಿನ ಪ್ರಕಾರವಾಗಿ ನಮ್ಮನ್ನು ಬಲಪಡಿಸನಾಗಿದ್ದಿ. ನಮಗೆ ಅಸಾಧ್ಯವಾದದ್ದು ನನಗೆ ಸಾಧ್ಯವೆಂದು ನೀನು ತೋರಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ಪ್ರಾರ್ಥನಾ ಜೀವಿತದಲ್ಲಿ ನಾವು ಬಿದ್ದು ಹೋಗುವುದಿಲ್ಲ. ಇನ್ನು ಎಲ್ಲವನ್ನು ಮಾಡೋಕ್ಕೆ ನಮಗೆ ಶಕ್ತಿ ಕೊಟ್ಟ ದೇವರ ಶಕ್ತಿಯಿಂದ ನಾವು ನಿಂತು ನಾವು ಪ್ರಾರ್ಥಿಸುವರಾಗಿರ್ತೀವಿ ಅಂತ ಎದ್ದು ನಿನ್ನ ಒಪ್ಪಿಸಿಕೊಟ್ಟವ್ರಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ಒಬ್ಬೊಬ್ಬರನ್ನು ನಿನ್ನ ಕೃಪೆಗೆ ಒಪ್ಪಿಸಿಕೊಡುತ್ತಾ ಇದ್ದೀವಿ. ಒಬ್ಬೊಬ್ಬರು ನೀನು ಆಳ್ವಿಕೆ ಮಾಡಬೇಕೆಂದು ನಾವು ಒಪ್ಪಿಸಿಕೊಡುತ್ತಾ ಇದ್ದೀವಿ. ನಿನ್ನ ಪ್ರಾರ್ಥನೆ ಜೀವಿತದಲ್ಲಿ ಅಪ್ಪ, ಇವತ್ತು ನಾವು ಕೆಲವು ಕಾರ್ಯಗಳಲ್ಲಿ ಮೊದಲನೇ ಹಂತವಾಗಿ ಬಲಪಡಿಸೋ ಕ್ರೀತನಿಂದ ಎಲ್ಲವೂ ಸಾಧ್ಯವೆಂದು ನಮ್ಮ ಪ್ರಾರ್ಥನಾ ಜೀವಿತವು ನಾವು ಕುಗ್ಗಿ ಹೋಗುವುದಲ್ಲ, ಅದು ಒಂದು ಸಫಲವಾದ ಒಂದು ಸಕ್ಸಸ್ ಆದ ಪ್ರಾರ್ಥನಾ ಜೀವಿತವನ್ನು ಮಾರ್ಪಡೋದಕ್ಕೆ ಶಕ್ತಿ ಇದೆ ಅಂತ ನನಗೆ ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮೋಶೆಯಂತೆ ನಾವು ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯವೆಂದು ನೀನು ತೋರಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅಯ್ಯ, ಜಾನ್ ನಾಕ್ಸ್ ಯಾವ ರೀತಿ ಸ್ಕಾಟ್ಲೆಂಡ್ಗಾಗಿ ಪ್ರಾರ್ಥಿಸಿದನೋ, ಈ ಸತ್ಯವನ್ನು ಕೇಳುತ್ತಿರುವ ಒಬ್ಬೊಬ್ಬರನ್ನು ಕರ್ನಾಟಕ ರಾಜ್ಯಕ್ಕಾಗಿ ಭಾರತ ದೇಶಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ಎಬ್ಬಿಸಲು ನೀನು ಸಿದ್ಧನಾಗಿದ್ದೀಯಾ, ಅದಕ್ಕಾಗಿ ಸ್ತೋತ್ರ. ಶಕ್ತನಾಗಿದ್ದೀಯಾ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ. ನಮ್ಮ ಪಟ್ಟಣಗಳನ್ನು ರಕ್ಷಿಸುವುದಕ್ಕೆ ನಮ್ಮ ಪ್ರಾರ್ಥನೆಯನ್ನು ಎದುರು ನೋಡುತ್ತಾ ಇದೆಯಾ. ನಾವು ಮೊಣಕಾಲು ಊರುವಾಗ ನಮ್ಮ ರಾಜ್ಯವನ್ನು ಪಟ್ಟಣವನ್ನು ಬದಲಾಯಿಸೋದಕ್ಕೆ ಸಾಧ್ಯವೆಂದು ತಿಳಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇನೆ. ಇಲ್ಲಿಂದ ಹೋಗುವಾಗ ನಿನ್ನ ಜನರನ್ನು ನಿನ್ನ ಪ್ರಾರ್ಥನಾ ಅಭಿಷೇಕದಿಂದ, ಆತ್ಮನ ಸಹಾಯದ ಅಭಿಷೇಕದ ತುಂಬಿಸಿ ನಡೆಸು. ನಾವು ನಾಳೆ ಆರಾಧನೆಗೆ ಬರುವಾಗ ನಾವು ಸಿದ್ಧರಾಗಿ ಬರುವಂತೆ ನಮಗೆ ಸಹಾಯ ಮಾಡು. ನಾಳೆ ಆರಾಧನೆಯ ಎಲ್ಲ ಭಾಗಗಳನ್ನು ನಿನ್ನ ಮಹಿಮೆಯಿಂದ ತುಂಬಿಸಿ ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇನೆ. ನಾಳೆ ಬರಲಿರುವ ಪ್ರತಿಯೊಬ್ಬ ಜನರೊಂದಿಗೆ ನೀನು ಮಾತನಾಡಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೀನಿ. ಆರಾಧನೆ ವೇಳೆಯಲ್ಲಿ, ಕೀರ್ತನೆ ವೇಳೆಯಲ್ಲಿ, ಸಾಕ್ಷಿಯ ಸಮಯದಲ್ಲಿ, ದೇವರ ವಾಕ್ಯದ ಸಮಯದ ಎಲ್ಲ ಸಮಯಗಳ ಪರಿಶುದ್ಧಾತ್ಮ ನೀನು ಆಳ್ವಿಕೆ ಮಾಡಿ ನಡೆಸು. ನಿನ್ನ ನಾಮ ಮಾತ್ರ ಮಹಿ ಹೊಂದಲಿ. ಯೇಸು ನಾಮದಲ್ಲಿ ಬೇಡಿ ಹೊಂದುತ್ತೀ ತಂದೆಯೇ. ಆಮೇನ್, ಆಮೇನ್.